ಸರ್ ತಮ್ಮ ಹೆಸರು? ಬಶೀರ್ ಅಹಮದ್ ಅಂತ. ಸರ್ ಈ ಬಾರಿ ನಿಮ್ಮ ಮತ ಯಾವ ಪಕ್ಷಕ್ಕೆ? ಕಾಂಗ್ರೆಸ್ಸಿಗೆ. ಏನು ಕಾರಣ ಸರ್? ಕಾಂಗ್ರೆಸ್ ಅಂತ ಹೇಳಿದರೆ ನಾವು ಹಿಂದಿನಿಂದ ನಡ್ಕೊಬಂದಂಥದ್ದು ಕಾಂಗ್ರೆಸ್ನಲ್ಲಿ ಅಂತ ಹೇಳಿದರೆ ಕೆಲವು ವಿಚಾರದಲ್ಲಿ ಅದರಲ್ಲೂ ಮುಸ್ಲಿಮ್ಸರಿಗೆ ಅಂತ ಹೇಳಿದರೆ ಸ್ವಲ್ಪ ಕಾಂಗ್ರೆಸ್ಸಿಗೆ ಹೆಚ್ಚು ಆಳ್ತಾ ಇದ್ದೀವಿ ನಾವು. ಪೂರ್ಣ ಪ್ರಮಾಣದಲ್ಲಿ 70%ರಿಂದ 80% ಸಹ ಮುಸ್ಲಿಮ್ಸರೆಲ್ಲ ಈ ಸತಿ ಕಾಂಗ್ರೆಸ್ಸಿಗೆ ಕೊಡಬೇಕು ಅಂತ ಆಲ್ರೆಡಿ ತೀರ್ಮಾನ ಮಾಡಿದ್ದಾರೆ ನಾನು ನೋಡಿದಂಗೆ ನನ್ನ ಇದರಲ್ಲಿ. ಮತ್ತು ಎರಡನೇದಾಗಿ ಸರ್ಕಾರ ಅನುಷ್ಠಾನ ತಂದಿದೆ 5 ಅಂಶದ ಇದು ಸರ್ಕಾರ ನಮ್ಮ ಕಾಂಗ್ರೆಸ್ ಗೌರ್ಮೆಂಟು ಇಲ್ಲಿ ಕರ್ನಾಟಕ ಅದಕ್ಕೋಸ್ಕರ ಈ ಎಲ್ಲ ಭಾಗ್ಯ ಮತ್ತು ಗ್ಯಾರಂಟಿ ಕೊಟ್ಟೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಮತ. ಓಕೆ, ಕೊಟ್ಟಿದ್ದಾರೆ ಆಲ್ರೆಡಿ ಕೊಟ್ಟಿದ್ದಾರೆ. ಸರ್ ತಮ್ಮ ಹೆಸರು? ಉಮೇಶ್ ದೇವರಳ್ಳಿ ಅಂತ, ಕಾಂಗ್ರೆಸ್ ಜಿಲ್ಲಾ ಮಹಾನ್ ಪ್ರಧಾನ ಕಾರ್ಯದರ್ಶಿ. ಸರ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ, ನಿಮ್ಮ ಪಕ್ಷಕ್ಕೆ ಯಾಕೆ ಮತ ನೀಡಬೇಕು? ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತ ನೀಡಬೇಕು ಅಂದರೆ ಇದು ಪ್ರಜಾಪ್ರಭುತ್ವ, ಇದು ಪಕ್ಷ ಜನಪರವಾಗಿರುವಂಥ ಪಕ್ಷ, ಒಂದು ದುಡಿಯೋ ವರ್ಗ, ಕಾರ್ಮಿಕ ಮತ್ತು ರೈತರ ಪರವಾಗಿರುವಂಥ ಒಂದು ಪಕ್ಷ. ಹಂಗಾಗಿರೋದ್ರಿಂದ ಇವತ್ತು ಎಲ್ಲ ಕಾರ್ಮಿಕರು ಎಲ್ಲ ರೈತರು ಕೂಡ ಇವತ್ತು ಅವತ್ತಿಂದ ಇವತ್ತಿನವರೆಗೂ ಈ ಪಾರ್ಟಿನ ಅವಲಂಬಿಸ್ಕೊಂಡು ಬಂದಿದ್ದಾರೆ. ಸರ್ ಈಗ ದೇಶ ಉಳಿವಿಗಾಗಿ ಮೋದಿ ಇನ್ನೊಮ್ಮೆ ಬರಲೇಬೇಕು ಅಂತಾರೆ, ಈ ಬಗ್ಗೆ ತಾವೇನು ಹೇಳ್ತೀರಾ? ನೋಡಿ, ದೇಶ ಅಂದರೆ ಮೋದಿ ಹುಟ್ಟಕ್ಕಿಂತ ಮೊದಲು ಎಂತೆಂಥರೇ ಕೂಡ ಈ ದೇಶದಲ್ಲೇ ಆಡಳಿತ ಮಾಡಿದ್ದಾರೆ. ಈ ದೇಶಕ್ಕೆ ಮೋದಿ ಸುಪ್ರೀಂ ಅಲ್ಲ. ಯಾಕೆಂದರೆ ಹಿಂದೂ ಕೂಡ ಇದಕ್ಕಿಂತ ಒಳ್ಳೊಳ್ಳೆ ವ್ಯಕ್ತಿತ್ವ ಇದ್ದಂಥವ್ರು ಪ್ರಧಾನಿ ಆಗಿರೋಂಥದ್ದು ಇವತ್ತು ದೇಶನ ಯಾರೂ ಕೂಡ ಮಾರಿಲ್ಲ. ಇವತ್ತು ಎಲ್ಲರೂ ಕೂಡ ದೇಶ ಉಳಿವಿಗಾಗಿ ಈ ದೇಶನ ಉಳಿಸಿದ್ದಾರೆ. ಇವತ್ತು ಯಾವುದೇ ಇದಿರ್ಬೋದು, ದಲಿತರು, ಅಲ್ಪಸಂಖ್ಯಾತರು, ಕಾರ್ಮಿಕರು, ಎಲ್ಲ ಜನಾಂಗದವರು ಕೂಡ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದು ಕಾಲ್ಗಟ್ಟದಿಂದಲೂ ಕೂಡ ಈ ದೇಶದಲ್ಲಿ ಇದ್ದಾರೆ. ಸರ್ 70 ವರ್ಷದಿಂದ ಕಾಂಗ್ರೆಸ್ನವ್ರು ಲೂಟಿ ಹೊಡೆದಿದ್ದಾರೆ, ನಾವು 10 ವರ್ಷದ ಈಚೆಗೆ ಏನೋ ಸಮಾಧಾನದಿಂದ ಆಡಳಿತ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ, ಏನು ಹೇಳ್ತೀರಾ? ಇಲ್ಲ, ಈಗ ಜನಿಗೆ ಗೊತ್ತಾಗ್ತದೆ ಯಾರು ಲೂಟಿ ಹೊಡೆದರು, ಯಾರು ದೇಶ ಮಾರಿದರು. 70 ವರ್ಷದಲ್ಲಿ ಸರ್ಕಾರ ಎಷ್ಟು ದೇಶನ ಉಳಿಸಿದೆ ಅನ್ನೋದು ಇವತ್ತು ಅದ್ರೊಳಗೆ ವಾಸ ಮಾಡ್ತಿರುವಂಥ ಎಲ್ಲ ರೈತರು ಮತ್ತು ಸಾಮಾನ್ಯ ಜನರು ಗಮನಿಸಿದ್ದಾರೆ. 10 ವರ್ಷದಲ್ಲಿ ಏನಾಗಿದೆ ಬದಲಾವಣೆ ಅನ್ನೋದು ಕೂಡ ಇವತ್ತು ಆರ್ಥಿಕ ಬಿಕ್ಕಟ್ಟು ಏನಾಗಿದೆ, ಇವತ್ತು ದೇಶದ ಪರಿಸ್ಥಿತಿ ಏನಾಗಿದೆ, ಇವತ್ತು ಈ ದೇಶದಲ್ಲಿ ಏನೆಲ್ಲ ನಡೀತಿದೆ. ಇವತ್ತು ನೋಡಿ ಎಲ್ಲ ಇದರಲ್ಲೂ ಕೂಡ ಇವತ್ತು ರೈತರು ಕಷ್ಟನ ಅನುಭವಿಸ್ತಿದ್ದಾರೆ. ಸರ್ ನೀವೊಬ್ಬರು ಹಿಂದೂ ಆಗಿ ಹಿಂದುತ್ವ ಉಳಿಗಾಗಿ ದೇಶವನ್ನು ಮತ್ತೆ ಪ್ರಧಾನಿ ನರೇಂದ್ರ ಮೋದಿಯವರ ಕೈ ಕೊಡುವ ಅಂತಾರೆ, ನೀವೇನು ಹೇಳ್ತೀರಾ? ನೋಡಿ, ಹಿಂದೂ ಅಂತಲ್ಲ, ಈ ದೇಶನ ಹಿಂದೂ ಮುಸ್ಲಿಮರು ಕೈಸರು ಎಲ್ಲರೂ ಕೂಡ ಸ್ವಾತಂತ್ರ್ಯ ಬ್ರಿಟಿಷರನ್ನ ಇವತ್ತು ಕಾಲ್ಗಟ್ಟದಿಂದಲೂ ಕೂಡ ಇವತ್ತು ಈ ಧರ್ಮ ಎಲ್ಲ ಧರ್ಮನೂ ಇವತ್ತು ಈ ದೇಶಕ್ಕೆ ಅನಿವಾರ್ಯ ಆಗಿದೆ. ಹಿಂದೂ ಧರ್ಮ ಅಂತಲ್ಲ, ಎಲ್ಲ ಧರ್ಮನೂ ನಾವು ಹಿಂದೂ ಆಗಿರ್ಬೋದು, ಆದರೆ ಹಿಂದೂ ಧರ್ಮನ ಇರ್ಬೋದು, ಕೈಸರ ಇರ್ಬೋದು, ಮುಸ್ಲಿಂ ಧರ್ಮ ಇರ್ಬೋದು, ಅವ್ರದ್ದಾದಂಥ ಧರ್ಮಗಳು ಆ ಆಚರಣೆಗಳಿಗೆ ಇದೆ. ಹಂಗಿರೋದ್ರಿಂದ ಒಂದೇ ಧರ್ಮ ಈ ದೇಶಕ್ಕೆ ಅನಿವಾರ್ಯ ಅಲ್ಲ. ಓಕೆ ಸರ್. ಸರ್ ತಮ್ಮ ಹೆಸರು? ವಸಂತ್ ಅಂತ. ವಸಂತ್ರ, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಯಾವ ಪಕ್ಷಕ್ಕೆ ಮತ್ತು ಏನು ಕಾರಣ? ನಮ್ಮ ಮತ ಕಾಂಗ್ರೆಸ್ಸಿಗೆ. ಕಾಂಗ್ರೆಸ್ಸು ಜನಪರವಾಗಿದೆ ಮತ್ತು ಸಂವಿಧಾನ ಪರವಾಗಿದೆ, ಹಾಗಾಗಿ ನಮ್ಮ ಮತ ಕಾಂಗ್ರೆಸ್ಸಿಗಿದೆ. ಸರ್ ಜನಪರ ಅಂತ ಹೇಳಿದ್ರೆ ಏನು ಕಾರ್ಯಕ್ರಮ? ಈಗ ಮಹಿಳೆಯರಿಗೆ ಗೃಹಲಕ್ಷ್ಮಿ, ವಿದ್ಯುತ್ ಬಿಲ್ ಉಚಿತ ಕೊಟ್ಟಿದ್ದಾರೆ, ರೇಷನ್ನು ಉಚಿತ ಕೊಡ್ತಿದ್ದಾರೆ, ಮತ್ತು ಬಸ್ ಫ್ರೀ ಇದೆ. ಹಾಗಾಗಿ ನಮ್ಮ ಮತ ಕಾಂಗ್ರೆಸ್ಸಿಗೆ ಅಂತ ಹೇಳ್ತೀನಿ. ಸರ್ ಈಗ ಈ ಗ್ಯಾರಂಟಿಗಳು ಉಚಿತ ಕೊಟ್ಟರೆ ಜನಗಳು ಸೋಂಬೇರಿ ಆಗ್ತಾರೆ, ಕೆಲಸವೇ ಮಾಡೋದಿಲ್ಲ, ಇದು ತಪ್ಪು ಅಂತಾರೆ BJP ಅವರು, ಏನು ಹೇಳ್ತಾರೆ? ಸೋಂಬೇರಿಗಳು ಮಾತಾಡೋ ಮಾತು ಇದು. ಸೋಂಬೇರಿಗಳಿದಾರಲ್ಲ ಸರ್, ಅವ್ರು ಮಾತಾಡೋ ಮಾತು. ಯಾರು ಈಗ ಒಟ್ಟಿಗಿಲ್ದಲ್ಲ ತುಂಬ ಜನ ಇದ್ದಾರೆ, ಅಂಥವ್ರಿಗೆ ರೇಷನ್ ಕೊಡ್ತಾರೆ. ಬಡವ್ರಿಗೆ, ಈಗ ಬಡವರೇ, ದೊಡ್ಡವರೆಲ್ಲ ಈಗ ಮಾತಾಡೋರೆಲ್ಲ ಕಾರಲ್ಲಿ ಜೀಪಲ್ಲಿ ಓಡಾಡ್ತಾರೆ, ಅವ್ರಿಗೆ ಇದ್ರ ಬೆಲೆ ಗೊತ್ತಾಗ್ತಾ ಇರೋದು ಬಡವರಿಗೆ. ಹಾಗಾಗಿ ಇದು ಅನುಕೂಲ ಇದೆ, ಬಡವರಿಗೆ ಅನುಕೂಲ ಆಗಿರೋದು. ಹಾಗಾಗಿ ದೊಡ್ಡವ್ರು ಮಾತಾಡ್ತಾ ಇರೋದು ಈ ಮಾತು. ಬಡವರಿಗೆ ಈ ಗ್ಯಾರಂಟಿಗಳ ಅಗತ್ಯ ಇದೆ. ನಿಮ್ಮ ಜಯಪ್ರಕಾಶ್ ಹೆಗಡೆ ಅವ್ರ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಅಭ್ಯರ್ಥಿ ಒಳ್ಳೆಯವರಿದ್ದಾರೆ, ಕ್ಲೀನ್ ಹ್ಯಾಂಡ್ ಅಂತೇಳಿ ಹೇಳ್ತೀನಿ. ಈ ಚಿಕ್ಕಮಗಳೂರು, ಅದರಲ್ಲೂ ಆಲ್ದೂರು, ಈ ಒಂದು ವಿಭಾಗಕ್ಕೆ 12 ವರ್ಷಗಳ ಹಿಂದೆ ಅವರು ಸಂಸದರಾದಾಗ ಏನಾದರೂ ಕೆಲಸ ಆಗಿದೆಯಾ? ಕೆಲಸ ಆಗಿದೆ. ಕಾಫಿ ಬೆಳೆಗಾರರ ಬಗ್ಗೆ ಮಾತಾಡಿದ್ದಾರೆ, ಆಮೇಲೆ ಅಡಿಕೆ ಬೆಳೆಗಾರರ ಬಗ್ಗೆ ಮಾತಾಡಿದ್ದಾರೆ, ಹಾಗಾಗಿ ಅನುಕೂಲ ಆಗಿದೆ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಕಲ್ಲೇಗೌಡ ಅಂತ. ಸರ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಯಾವ ಪಕ್ಷಕ್ಕೆ? ನಮ್ಮ ಮತ ಕಾಂಗ್ರೆಸ್ ಪಕ್ಷಕ್ಕೆ. ಏನು ಕಾರಣ ಸರ್?
ನಾವು ಕಾಂಗ್ರೆಸ್ನವಲ್ಲೇ ಇರೋರು 25 ವರ್ಷದಿಂದವ. ಅದರಿಂದ ನಾವು ಕಾಂಗ್ರೆಸ್ಗೆ ಓಟು ನಮ್ಮದು. ಸರ್, ಈಗ ದೇಶದ ಉಳಿಗಾಗಿ ಮೋದಿ ಬೇಕು ಇನ್ನೊಮ್ಮೆ ಅಂತಾರೆ. ಅದಕ್ಕೋಸ್ಕರ ನಮ್ಮ ಎಲ್ಲ ಸಂಸದರ ಅಭ್ಯರ್ಥಿಗಳನ್ನು ನೋಡಿ BJPಗೆ ಮತ ಹಾಕಿ ಮೋದಿಯನ್ನು ಮತ್ತೊಮ್ಮೆ ಗೆಲ್ಲಿಸಿ ಈ ದೇಶವನ್ನು ಉಳಿಸಿ ಅಂತಾರೆ. ನೀವೇನು ಹೇಳ್ತೀರಾ? ನಾವು ಹೇಳೋದು, ಈಗ ಇದುವರೆಗೂ ಮೋದಿ ಆಳಿದ್ದಾರೆ, ಇದೊಂದು ಸರಿ ಕಾಂಗ್ರೆಸ್ನವ್ರಿಗೆ ಗೆಲ್ಲಿ ಅಂತ ನಮ್ಮ ಅಭಿಪ್ರಾಯ. ಕಾಂಗ್ರೆಸ್ನವರೇ ಆಳಬೇಕು ದೇಶ. 10 ವರ್ಷಗಳ ಹಿಂದೆ ಕಾಂಗ್ರೆಸ್ ನಿಮ್ಮ ಈಗಳಿನ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಸಂಸದರಾಗಿದ್ದರು. ಆವಾಗ ಏನಾದರೂ ಈ ಚಿಕ್ಕಮಗಳೂರು ಅಥವಾ ಈ ಆಲ್ದೂರಿಗೆ ಏನಾದರೂ ಪ್ರಯೋಜನ ಆಗಿದೆ? ಪ್ರಯೋಜನ ಆಗಿದೆ ಸರ್. ಅವರ ರೈತರ ಸಾಲ ಮನ್ನಾ ಆಗಿದೆ, ಈ ರೀತಿ ಎಲ್ಲ ಒಳ್ಳೆಯದಾಗಿದೆ. ವಿದರ್ಭ ಪ್ಯಾಕೇಜ್ ಅಂತ ಬಂತು, ಆವಾಗ ರೈತರ ಸಾಲ ಎಲ್ಲ ಮನ್ನಾ ಆಯಿತು. ಒಳ್ಳೇದು ಮಾಡಿದ್ದಾರೆ. ಮೇಡಮ್, ತಮ್ಮ ಹೆಸರು? ಕುಸುಮಾವತಿ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ನಿಂದ, BJPಯಿಂದ ಶ್ರೀನಿವಾಸ ಪೂಜಾರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಿಮ್ಮ ಮತ ಯಾವ ಪಕ್ಷಕ್ಕೆ? ಕಾಂಗ್ರೆಸ್ ಪಕ್ಷಕ್ಕೆ. ಏನು ಕಾರಣ? ಕಾಂಗ್ರೆಸ್ ಪಕ್ಷಕ್ಕೆ ಏನು ಕಾರಣ ಅಂತ ಅಂದರೆ, ಇಲ್ಲಿ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಕಾರಣ ತುಂಬ ಜನಪರ ಕೆಲಸಗಳನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಮಹಿಳೆಯರಿಗೆ ಮತ್ತು ಬಡವರಿಗೆ, ದೀನದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಹಲವು ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ಮತ್ತು ಹೆಣ್ಮಕ್ಕಳಿಗೆ, ಗೃಹಿಣಿಯರಿಗೆ ಕೆಲವೊಂದು ಕಾರ್ಯಕ್ರಮಗಳನ್ನು, ಅನುಕೂಲ ಆಗೋಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ಮತ್ತು ವೈಯಕ್ತಿಕವಾಗಿ ಮಹಿಳೆಯರಿಗೆ ಏನು ಭಾಗ್ಯಗಳನ್ನ ಕೊಟ್ಟಿದೆ. 2,000 ರೂಪಾಯಿ ಅಂತೇಳಿ ತಿಂಗಳಿಗೆ ಮಾಸಿಕ ಕೊಡ್ತಾ ಇದೆ. ಅದು ತುಂಬ ಜನರಿಗೆ ಅನುಕೂಲ ಆಗ್ತಾ ಇದೆ ಸರ್. ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ನೀಡ್ತಾ ಇದ್ವಿ. ಅಮ್ಮ, ನಿಮ್ಮ ಹೆಸರು? ನಾಗಮ್ಮ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಕಾಂಗ್ರೆಸ್ಸಿಗೆ BJPಗೆ? ಕಾಂಗ್ರೆಸ್ಗೆ ಸರ್. ಏನು ಕಾರಣ? ಕಾಂಗ್ರೆಸ್ ಪಕ್ಷ ಹಿಂದಿನಿಂದನೂ 500 ರೂಪಾಯಿ ಇತ್ತು ಸರ್ ಗ್ಯಾಸು, ಈಗ 1,200 ರೂಪಾಯಿ ಆಗಿದೆ ಗ್ಯಾಸ್. ನಮ್ಮ ಕಾಂಗ್ರೆಸ್ ಸರ್ಕಾರನೇ ಒಳ್ಳೆಯದು ಸರ್, ಕಾಂಗ್ರೆಸ್ ಸರ್ಕಾರನೇ ಬರಬೇಕು. ಆಮೇಲೆ ಈ ಸರ್ತಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಮಹಿಳೆಯರಿಗೆ ಅಂತ ಭಾಗ್ಯಲಕ್ಷ್ಮಿ ಅಂತ 2,000 ರೂಪಾಯಿ ಕೊಟ್ಟಿದ್ದಾರೆ. ಫ್ರೀ ಎಲ್ಲ ಬಸ್ ಬಿಟ್ಟಿದ್ದಾರೆ. ಮಹಿಳೆಯರಿಗೆ ತುಂಬ ಅನುಕೂಲ ಆಗಿದೆ ಸರ್. ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡ್ತೀವಿ. ನಮಸ್ತೆ. ನಮಸ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಜನ ಯಾಕೆ ವೋಟ್ ಹಾಕ್ತಾರೆ ಅಂತೀರಾ? ಕಾಂಗ್ರೆಸ್ ಪಕ್ಷಕ್ಕೆ ಜನ ಯಾಕೆ ವೋಟ್ ಹಾಕ್ತಾರೆ ಅಂದರೆ, ಯಾಕಂದರೆ ಕಾಂಗ್ರೆಸ್ಸಿಗೆ ಜನರ ಪ್ರತಿ ಬದ್ಧತೆ ಇದೆ. ಬಡವರಾಗಲಿ, ದೀನದಲಿತರಾಗಿ ಎಲ್ಲ ಸಮುದಾಯದವರ ಪ್ರತಿ ಒಂದು ಬದ್ಧತೆ ಇದೆ. ಜನರ ಜೀವನದಲ್ಲಿ ಸುಧಾರಣೆ ಆಗಬೇಕು ಅಂತ ಒಂದು ಏನು ಕಾಂಗ್ರೆಸ್ಸಿನ ಒಂದು ಗುರಿ ಇದೆಯಲ್ಲ, ಅದಕ್ಕೋಸ್ಕರ ಖಂಡಿತ ಜನ ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಾರೆ ಅಂತ ನನಗೆ ನಂಬಿಕೆ ಇದೆ. ಈಗ ನಿಮ್ಮ ರಾಜ್ಯ ಸರ್ಕಾರದಿಂದ ಏನು 5 ಕೊಡುಗೆಗಳನ್ನು ಕೊಡ್ತಾ ಇದ್ರಿ, ಅದರಿಂದ ಜನರು ಸೋಂಬೇರಿ ಆಗ್ತಾ ಇದ್ದಾರೆ, ಇದು ತಪ್ಪು ಅಂತಾರೆ. ಏನು ಹೇಳ್ತಾರೆ? 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ. ಅದರಿಂದ ಜನರ ಜೀವನದಲ್ಲಿ ಸುಧಾರಣೆ ಬರ್ತಾ ಇದೆ. ಹೇಗೆ ಸೋಂಬೇರಿಗಳಾಗ್ತಾ ಇದ್ದಾರೆ? ಹಾಗಾದರೆ ಹೆಂಗಸರು ಅಷ್ಟೊಂದು ಓಡಾಡ್ತಾ ಇದ್ದಾರೆ ಬಸ್ಗಳಲ್ಲಿ, ಅದರಿಂದ ಅವ್ರು ಸೋಂಬೇರಿ ಆಗ್ತಾ ಇದ್ದಾರೆ? ಇಲ್ಲ ತಾನೇ. ಆ್ಯಕ್ಚುಲಿ ಅದರಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಆಗ್ತಾ ಇದೆ, ಅವರ ಮನೆಯ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಆಗ್ತಾ ಇದೆ. ಅವರಿಗೆ ಒಂದು ರೀತಿ ಹೇಳ್ತಾರೆ ಸೋಷಲ್ ಮೊಬಿಲಿಟಿ ಅಂತ, ಅಂದರೆ ಸಾಮಾಜಿಕವಾಗಿ ಅವರಿಗೆ ಓಡಾಡಲಿಕ್ಕೆ ನಾವು ಇನ್ನೊಂದು ಸ್ವಲ್ಪ ಸ್ವತಂತ್ರ ಕೊಟ್ಟಂಗೆ ಮಹಿಳೆಯರಿಗೆ. ಅದೇ 2,000 ರೂಪಾಯಿ ಏನು ಕೊಡ್ತಾ ಇದ್ದೀವಿ, ಅದು ಮತ್ತೆ ವಾಪಸ್ಸು ಎಕಾನಮಿಗೆ ಬರೋದು, ಅದನ್ನು ಅವ್ರು ಖರ್ಚು ಮಾಡ್ತಾರೆ ತಾನೆ. ಸೊ ಅದರಿಂದ ಹೆಂಗೆ ಅವರು ಸೋಂಬೇರಿಗಳಾಗ್ತಾ ಇದ್ದಾರೆ? ಏನು ಕರೆಂಟಿಗೆ ನಾವು ಬಿಲ್ ಅವ್ರಿಗೆ ಇದು ಕೊಡ್ತಾ ಇದ್ದೀವಿ, ನಾವು ರಿಯಾಯಿತಿ ಕೊಡ್ತಾ ಇದ್ದೀವಿ ಅಥವಾ ಫ್ರೀಯಾಗಿ ಕೊಡ್ತಾ ಇದ್ದೀವಿ, ಅದರಿಂದ ಮತ್ತೆ ಅವರ ಜೀವನ ನಡೆಸಲಿಕ್ಕೆ ಇನ್ನೊಂದು ಸ್ವಲ್ಪ ನಾವು ಒಂದು ಆಧಾರ ಮಾಡಿಕೊಡ್ತಾ ಇದ್ದೀವಿ. ಸೊ ಆಮೇಲೆ ಅಕ್ಕಿ ಹೇಗೆ ಅದರಿಂದ ಸೋಂಬೇರಿ ಆಗ್ತಾ ಇದ್ದಾರೆ. ನಾನು ಕೋವಿಡ್ ಸಂದರ್ಭದಲ್ಲಿ ನೋಡಿದ್ದೀನಿ, ಅನ್ನ ಇಲ್ದಲೇ ಜನ ಎಷ್ಟು ಕಷ್ಟಪಡ್ತಾಯಿದ್ರು. ಯಾಕಂದರೆ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ನೋಡಿದ್ರೆ 50% ಲೇಬರ್ ಕ್ಲಾಸು. ಲೇಬರಿಗೆ ಪ್ರತಿದಿನ ಆ್ಯಕ್ಚುಲಿ ಕೂಲಿ ಕೊಡೋದು. ಒಂದು ವಾರ ಕೆಲಸ ಮಾಡಲಿಲ್ಲ ಅಂದರೆ ಅವ್ರು ಎಲ್ಲಿಂದ ಅವರು ರೇಷನ್ ತೊಗೊಬರೋದು? ಇದನ್ನೆಲ್ಲ ನಮ್ಮ ಸರ್ಕಾರ ವಿಚಾರ ಮಾಡಿ ಜನರು ಕಷ್ಟನ ಆಲಿಸಿ ಅವರಿಗೆ ಕಷ್ಟಕ್ಕೆ ಭಾಗಿಯಾಗಬೇಕು ಅಂತ. ಎಲ್ಲ ದಿನ ತಿನ್ನೋರಿಗೆ ಗೊತ್ತಾಗೋದಿಲ್ಲ ದುಡಿಮೆ ಏನು ಅಂತ. ತುಂಬ ಆರಾಮಾಗಿ ಬರುತ್ತಲ್ಲ. ಏನು 50% ನಮ್ಮ ಜನ ಇದ್ದಾರಲ್ಲ, ಅವ್ರದ್ದು ಕಷ್ಟ ಅರ್ಥ ಆದರೆ ಯಾರೂ ಈ ಥರ ಸೋಂಬೇರಿ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಮೇಡಮ್, ಈಗ ಉಡುಪಿ ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ತುಂಬ ಪೈಪೋಟಿ ಇತ್ತು, ಪ್ರಬಲ ಪೈಪೋಟಿ. ಆದರೆ ಜಯಪ್ರಕಾಶ್ ಹೆಗಡೆ ಅವರಿಗೆ ಯಾಕೆ ಕೊಟ್ಟರು?
ಯಾಕಂದರೆ ಅವರಿಗೆ ಅನುಭವ ಇದೆ. ಆಮೇಲೆ ಅವರು ಏನು ಅವ್ರಿಗೆ 20 ತಿಂಗಳಲ್ಲಿ ಒಂದು ಅವಕಾಶ ಸಿಕ್ಕಿತ್ತು MP ಆಗಿ ಕೆಲಸ ಮಾಡಲಿಕ್ಕೆ. ಅದರಲ್ಲಿ ತುಂಬ ಒಳ್ಳೆ ಕೆಲಸಗಳು ಮಾಡಿ ಅವರು ತುಂಬ ಒಳ್ಳೆ ಹೆಸರು ಪಡ್ಕೊಂಡ್ರು. ತುಂಬ ಕಡಿಮೆ ಅವಧಿ, ಆ ಚಿಕ್ಕ ಅವಧಿಯಲ್ಲಿ ಅಷ್ಟು ಒಳ್ಳೆ ಹೆಸರು ಜನಕ್ಕೆ ಅಂದರೆ ಮನಮುಟ್ಟುವಂಥ ಒಂದು ಹೆಸರು ಸಿಕ್ಕಿದೆ ಅನ್ನೋ ಕಾರಣಕ್ಕೆ ನನಗನ್ಸುತ್ತೆ ಅವರಿಗೆ ಈ ಒಂದು ಸ್ಥಾನ ಸಿಕ್ತು ಅಂತ. ಮುಂದೆ ಇಲ್ಲಿ ಅವರು ಎಲೆಕ್ಟ್ ಆಗಿ ಸಂಸತ್ತಿಗೆ ಪ್ರವೇಶ ಮಾಡಿದರೆ ಇಲ್ಲಿ ಧ್ವನಿ ಎತ್ತಬೇಕಾದಂಥ ಅಂಶ ಯಾವುದಿದೆ ಮೇಡಮ್? ಧ್ವನಿಯ ಎತ್ತಬೇಕಾಗಿರೋ ಅಂಶ ಸಾಕಷ್ಟು ಇದೆ. ಅವರೇ ಹೇಳಿದರೆ ರೈಲ್ವೆ ವಿಚಾರದಲ್ಲಿ ಮತ್ತು ಏನು ಆಗಿತ್ತು 10 ವರ್ಷಗಳ ಕಾಲ BJP ಅವರಿಗೆ ಅವಕಾಶ ಕೊಟ್ಟವು. ಏನೀಗ ಆಗಬೇಕಾಗಿತ್ತು ಅವ್ರ ಕಾಲದಲ್ಲಿ ಅನುಮೋದನೆ ಆಯಿತು, ಬಟ್ ಇಲ್ಲಿವರೆಗೂ ಅದು ಕಾರ್ಯಗತಕ್ಕೆ ಬಂದಿಲ್ಲ. ಸೊ ಅವೆರಡು, ಮತ್ತು ಏನು ರೈತರ ಸಮಸ್ಯೆ ಇದೆ, ಈಗ ಕಾಫಿ ಬೆಳೆಗಾರರಿದೆ ದೊಡ್ಡ ಸಮಸ್ಯೆ ಇದೆ. ಯಾಕಂದರೆ ರಿಕವರಿ ಏನು ಬ್ಯಾಂಕ್ಗಳಿಂದ ಆಗ್ತಾ ಇದೆ ಅದು ಸರ್ಫೇಸಿ ಮೂಲಕ ಆಗ್ತಾ ಇದೆ. ಆಮೇಲೆ ಇಲ್ಲಿ ನಮ್ಮ ಸಾಕಷ್ಟು ನಮ್ಮ ರೈತರೆಲ್ಲ ಪ್ಲಾಂಟೇಶನ್ ಕ್ರಾಪ್, ಅವರು ಅಡಿಕೆ ಆಗಲಿ, ಪೆಪ್ಪರ್ ಆಗಲಿ ಅಥವಾ ಕಾಫಿ ಆಗಲಿ, ಸೊ ಇದ್ರ ಪರ ಧ್ವನಿ ಎತ್ತೋರ್ಬೇಕು. ಯಾಕಂದರೆ ಇಡೀ ಎಕಾನಮಿ ಇಲ್ಲಿ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿದೆ, ಕೂಲಿ ಕಾರ್ಮಿಕರಾಗಲಿ ಅಥವಾ ರೈತರಾಗಲಿ. ಸೊ ಅದು ಒಂಥರ ಸರ್ಕಲ್ ಥರ. ಸೊ ಅದಕ್ಕೆ ಧ್ವನಿ ಎತ್ತುತ್ತಾರೆ ಅಂತ ನನಗೆ ನಂಬಿಕೆ ಇದೆ. ಸರ್, ನಿಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರು ಯಾವ ಅಂಶದ ಮೇಲೆ ಮತವನ್ನು ಕೇಳ್ಬೋದು? ಇವತ್ತು ಈ ದೇಶದಲ್ಲಿ ಮೊದಲು ಒಂದು ಕೇಂದ್ರ ಸರ್ಕಾರವಾಗಿ ಈ ದೇಶದ ಸಂವಿಧಾನ ಮತ್ತು ನಾವು ಒಪ್ಕೊಂಡಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ, ಪ್ರಜಾಪ್ರಭುತ್ವ, ಇವೆರಡಕ್ಕೂ ಗಂಡಾಂತರ ಬಂದಿದೆ. ಅಘೋಷಿತ ಸರ್ವಾಧಿಕಾರಿ ಅಂತ ಇವತ್ತು ಪ್ರಧಾನಿಯಾಗಿರ್ತಕ್ಕಂಥ ಮೋದಿಯವರು ಮೆರೀತಾ ಇದ್ದಾರೆ. ಮತ್ತು ಯಾರೇ ಅವ್ರ ವಿರುದ್ಧ ಮಾತಾಡ್ತಕ್ಕಂಥವ್ರನ್ನೆಲ್ಲ ಇವತ್ತು CBI, ED, ಇನ್ಕಮ್ ಟ್ಯಾಕ್ಸ್ ಇವುಗಳ ಮೂಲಕ ಒಳಗೆ ಹಾಕ್ತಾ ಇದ್ದಾರೆ. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗಂಡಾಂತರ ಬಂದಿದೆ ಮತ್ತು ಅಸಂವಿಧಾನಿಕವಾಗಿ ಇವೆಲ್ಲ ಮಾಡ್ತಾ ಇದ್ದಾರೆ. ಇದು ಚುನಾವಣೆ ಹೊತ್ತಿನಲ್ಲಿ ಮುಖ್ಯಮಂತ್ರಿಗಳನ್ನು ಒಳಗೆ ಹಾಕ್ತಾರೆ. ಇದು ಯಾವತ್ತೂ ಹಿಂದೆ ಯಾವ ಪ್ರಧಾನಿಗಳು ಅಥವಾ ಯಾವುದೇ ಸರ್ಕಾರ ಹೀಗೆ ಮಾಡಿಲ್ಲ. ಹಾಗಾಗಿ ಇದು ಪ್ರಜಾಪ್ರಭುತ್ವ ವಿರೋಧಿ ನಡವಳಿಕೆ ಮತ್ತು ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಇವು ಮೇಜರ್ ಆದರೆ ಇವತ್ತು ದೇಶದ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿದೆ, ಭಾವನಾತ್ಮಕ ವಿಚಾರಗಳನ್ನು ತೆಗೆದುಕೊಂಡು ಇವತ್ತು ಚುನಾವಣೆ ಮುಂದೆ ಹೊರಟಿದ್ದಾರೆ. ಮನುಷ್ಯರ ಕಷ್ಟ ಸುಖಗಳಿಗೆ ಸ್ಪಂದನ ಮಾಡ್ತಕ್ಕಂಥದ್ದು ಆಗಬೇಕು. ಬದುಕು ಮತ್ತು ಬದುಕಿಗೆ ಹೆಚ್ಚು ಒತ್ತು ಕೊಡಬೇಕಾದಂಥ ಒಂದು ಸರ್ಕಾರ ಭಾವನೆಗಳಿಗೆ ಬೆಲೆ ಕೊಟ್ಟು ಇವತ್ತು ಈ ದೇಶವನ್ನು ಜನರನ್ನ ಮೂರ್ಖ ಮಾಡ್ತಂಥ ಕೆಲಸದಲ್ಲಿ ತೊಡಗಿದ್ದಾರೆ. ಹಾಗಾಗಿ ಇವರು ಜನರ ಬದುಕು ಇವರಿಗೆ ಬೇಕಾಗಿಲ್ಲ, ಭಾವನಾತ್ಮಕ ವಿಚಾರದಲ್ಲಿ ಇವರಿಗೆ ಇವತ್ತು ವೋಟ್ ಬೇಕಾಗಿದೆ, ಸರ್ಕಾರ ಮಾಡಬೇಕಾಗಿದೆ. ಮತ್ತು ಇವತ್ತು CAA ಜಾರಿ ಸುಮಾರು 4 ವರ್ಷಗಳ ಹಿಂದೆ ತಂದು ಈಗ ಚುನಾವಣೆ ಹೊತ್ತಲ್ಲಿ ಶುರು ಮಾಡಿದ್ದಾರೆ. ಜನರ ಭಾವನೆಗಳನ್ನು ಕೇಳಿಸಿ ಅದರಲ್ಲಿ ಮುಸಲ್ಮಾನರನ್ನು ಹೊರಗಿಟ್ಟು ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಸರಿಯೇ ಅಂತಕ್ಕಂಥದ್ದು. ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ನಾಗರಿಕ ಅಂತ ಹೇಳ್ಕೊಳ್ತಕ್ಕಂಥ ಸಿಟಿಸನ್ಶಿಪ್ ಪಡಿತಕ್ಕಂಥ ಅವಕಾಶ ಕೂಡ ಇರಬೇಕು. ಒಂದು ಸಮುದಾಯವನ್ನು ಹೊರಗಿಟ್ಟು ಮಾಡ್ತಕ್ಕಂಥದ್ದು ಕೂಡ ಇದು ಮತ್ತೆ ಭಾವನೆಗೆ ಸಂಬಂಧಪಟ್ಟ ವಿಚಾರ. ಅವರು ಎಲ್ಲಿ ಹೋಗಬೇಕು? ಆಕಸ್ಮಿಕ ಮುಸಲ್ಮಾನರಾಗಿ ಹುಟ್ಟಿರೋದೇ ಅವ್ರ ತಪ್ಪ? ಕೊಡಲಿ, ಎಲ್ಲರಿಗೂ ಸೇರಿಸ್ಕೊಡ್ಲಿ. ಹೀಗೆ ಭಾಳಷ್ಟು ನೋಡಿ, ಈ ದೇಶದ ಮೇಲೆ ಮೋದಿಯವರು ಬಂದ ಮೇಲೆ 1,155 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಅಂತ ಹೇಳಿ ಪೇಪರ್ನಲ್ಲಿ ಬರ್ತಾ ಇದೆ. ಹಿಂದೆ ಮಾಡಿದಂಥ ಎಲ್ಲ ಸರ್ಕಾರಗಳು 65 ವರ್ಷದಲ್ಲಿ ಬರೀ 55 ಲಕ್ಷ ಕೋಟಿ ಸಾಲ, ಇವರು ಕೇವಲ 10 ವರ್ಷದಲ್ಲಿ 155 ಲಕ್ಷ ಕೋಟಿ ಸಾಲ ತಗೊಂಡಿದ್ದಾರೆ. GSTಯಿಂದ ಈ ಬಾರಿ ದಾಖಲೆಯ ಪ್ರಮಾಣದ ಇದು ಬಂದಿದೆ ಅಂತ ಕೂಡ ಹೇಳ್ತಾರೆ. ಹೀಗೆಲ್ಲ ಇದ್ದಾಗ ಈ ಸಾಲ ತಗೊಂಡು ಏನು ಮಾಡಿದ್ದಾರೆ? ರೈತ ಇಷ್ಟು ಕಷ್ಟದಲ್ಲಿದ್ದಾನೆ. ಕಳೆದ ಬಾರಿ ಪ್ರಧಾನಮಂತ್ರಿ ಆಗಿದ್ದಾಗಲೂ ಜನವರಿ 26 ಕೆಂಪುಕೋಟೆ ಮೇಲೆ ಬಾವುಟ ಹಾರಿಸೋ ದಿನ ರೈತರು ಚಳವಳಿ ಮಾಡ್ತಿದ್ರೆ ಅವರ ಮೇಲೆ ಮಿಶ್ರಾ ಅಂತಕ್ಕಂಥ ಮಂತ್ರಿ ಮಗ ಟ್ರ್ಯಾಕ್ಟರ್ ಬಿಡ್ತಾನೆ. ದೌರ್ಜನ್ಯ ರೈತರ ಮೇಲೆ. ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಪುಣ್ಯಾತ್ಮ, ಅವ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಇವರು. ಮೋದಿಯವರು ಅಲ್ಲೇ ಇರ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ಸುಮ್ಮನೆ ಹೊರಟೋಗ್ತಾರೆ ಮುಗಿದ ಮೇಲೆ. ಇವನ್ನೆಲ್ಲ ನೋಡಿದಾಗ ನಮ್ಮ ಪ್ರಧಾನಿಯಾಗಿ ಮುಂದುವರಿಲಿಕ್ಕೆ ಅವರಿಗೆ ಮತ್ತೆ ಅರ್ಹತೆ ಇದೆಯಾ? ಇದಕ್ಕೆ BJPಗೆ ನಮ್ಮ ಮತ ಕೊಡಬೇಕಾ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಹಾಗಾಗಿ ಈ ಎಲ್ಲ ವಿಚಾರಗಳ ಮೇಲೆ ಮತ್ತು ನೋಡಿ, 150 ಜನರಿಗೆ 11 ಲಕ್ಷ ಕೋಟಿನ ಮನ್ನಾ ಮಾಡಿದ್ದಾರೆ.
ಇಡೀ ದೇಶದ ರೈತರ ಸಾಲ ಅದರ ಅರ್ಧ ಆಗೋದಿಲ್ಲ. ಅವ್ರ ಬಗ್ಗೆ ಏನೂ ಮಾತಾಡೋಲ್ಲ. MSP ಕೊಡಿ ಅಂತ ಹೇಳ್ತಾವೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ರೈತರು ಕೇಳ್ತಿರ್ತಕ್ಕಂಥದ್ದು. ಆಗಲೂ ಹೊತ್ತಿದ್ರು ಈಗಲೂ ಕೂಡ ಅವ್ರ ಬಗ್ಗೆ ಡೆಲ್ಲಿಗೆ ಬರ್ದಂಗೆ ತರ್ತಿದ್ದಾರೆ. ಇವೆಲ್ಲ ನೀವು ನೋಡಿದಾಗ ಇದಕ್ಕಿಂತ ಇನ್ನೇನು ಬೇಕು ನಿಮಗೆ? ಕರ್ನಾಟಕ ರಾಜ್ಯ ಇವತ್ತು ಭೀಕರ ಬರಗಾಲಕ್ಕೆ ತುತ್ತಾಗಿದೆ. ಕೊಡಬೇಕಾದಂಥ NDRF ಇಂದ ನ್ಯಾಯವಾದ ಕೊಡಬೇಕಾದಂಥ ಪಾಲನ್ನು ಕೂಡ ಕೊಡ್ತಿಲ್ಲ. ಬಂದು ಸುಳ್ಳು ಹೇಳಿ ಹೋಗ್ತಾರೆ. ಕೃಷ್ಣೇಗೌಡರು, ನಮ್ಮ ಕೃಷ್ಣ ಬೈರೇಗೌಡರು ರೈತರು ಕರೆದಂಥ ವೇದಿಕೆಯಲ್ಲಿ ಬಂದು ಚರ್ಚೆಗೆ ಸಿದ್ಧ ಆಗ್ತಾರೆ. ಕೇಂದ್ರ ಸಚಿವರು ಬಂದು ನಿರ್ಮಲಾ ಸೀತಾರಾಮನ್ ಹಾಗೆ ಹೊರಟೋಗ್ತಾರೆ. ಈ ಯಾಕೆ ಪಲಾಯನವಾದ? ಇದೇ ತೋರಿಸುತ್ತೆ ಅವರು ಸುಳ್ಳು ಹೇಳ್ತಿದ್ದಾರೆ ಅಂಥೇಳಿ, ದೇಶಕ್ಕೆ ಮೋಸ ಮಾಡ್ತಿದ್ದಾರೆ. ಕರ್ನಾಟಕ ಸರ್ಕಾರ ಇಡೀ ದೇಶದಲ್ಲಿ 2ನೇ ಅತಿ ಹೆಚ್ಚು GST ಕೊಡ್ತಿರ್ತಕ್ಕಂಥ ಒಂದು ರಾಜ್ಯ ಸರ್ಕಾರ. ನಮಗೆ ನ್ಯಾಯವಾದ ಪಾಲು ಸುಮಾರು 17ರಿಂದ ಲೆಕ್ಕ ಹಾಕಿದೆ. ಈಗಾಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಆರ್ಥಿಕ ವ್ಯವಹಾರದಲ್ಲಿ ಭಾಳ ಶಿಸ್ತಿನ ಮನುಷ್ಯ. 1,82,000 ಕೋಟಿಗಿಂತಲೂ ಕೂಡ ಹೆಚ್ಚು ನಮಗೆ ಬಾಕಿ ಬರಬೇಕು. ಸುಳ್ಳೇ ವಾದ ಮಾಡ್ತಾರೆ. ಫಿನಾನ್ಸ್ ಕಮಿಷನ್ನು ಕೊಡ್ತಕ್ಕಂಥ 5,000 ಚಿಲ್ಲರೆ ಕೋಟಿನೂ ಅದನ್ನು ಹೇಳಿದರು, ಆಮೇಲೆ ತೋರಿಸಲೇ ಇಲ್ಲ ಅವರು ಅಂಥೇಳಿ. ಹೀಗೆ ಇವ್ರ ಕೈಲಿ ಎಲ್ಲ ಇಟ್ಕೊಂಡು ಇವ್ರಿಗೆ ಬೇಕಾದಾಗ ಸ್ವಿಚ್ ಆನ್ ಮಾಡ್ಕೊಳ್ಳೋದು, ಬೇಡ ಆದಾಗ ಆಫ್ ಮಾಡೋದು. ಈ ಥರದ ರಿಮೋಟ್ ಕಂಟ್ರೋಲ್ ಸರ್ಕಾರಗಳು ದೇಶಕ್ಕೆ ಬೇಕಿಲ್ಲ. ಆ ಕಾರಣಕ್ಕಾಗಿ ಜನ ದಡ್ರಿಲ್ಲ. ಮತ್ತೆ ಏನು, ಮಾಧ್ಯಮನ ಪೂರ್ತಿ ಅವ್ರ ಕೈನಲ್ಲಿ ತಗೊಂಡ್ಬಿಟ್ಟಿದ್ದಾರೆ. ವಿರೋಧ ಪಕ್ಷಗಳ ವಿಚಾರಗಳು ಹೇಳೋಕ್ಕೆ ಹೋಗೋದಿಲ್ಲ. ಇವೆಲ್ಲ ನೋಡಿದಾಗ ನನಗೆ ಅನಿಸುತ್ತೆ ಇವತ್ತು ಜನ ಏನೋ ಅಷ್ಟು ದಡ್ರಿಲ್ಲ, ವಿಚಾರವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಅವರಿಗೆ ವಿರುದ್ಧವಾದ ನಡವಳಿಕೆಗಳನ್ನು ಗಮನಿಸಿ ಈ ಸಾರಿ ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಾರೆ. ನಮ್ಮ ಹೆಗಡೆ ಇವೆಲ್ಲ ವಿಚಾರಗಳು ಇಟ್ಕೊಂಡು ಜನ ಮತ ಕೇಳ್ತಾರೆ. ನಾವು ಕೂಡ ಅವ್ರ ಪರವಾಗಿ ಕೆಲಸ ಮಾಡ್ತೇವೆ. ಈ ರಾಜ್ಯದ ಜನ, ಈ ಆಲೂರು ಭಾಗದ ಜನ ಕಾಂಗ್ರೆಸ್ಸಿಗೆ ಮತ ಕೊಡಬೇಕು. ಹೆಗಡೆ ಅಂತ ಒಬ್ಬ ಒಳ್ಳೆ ಗುಣ ನಡೀತಾ ಇರ್ತಕ್ಕಂಥವ್ರು, ಸಜ್ಜನ, ಸರಳತೆಗೆ ಹೆಸರಾದಂಥವರು, ಮತ್ತು ಎಲ್ಲೂ ಕೂಡ ಅವ್ರ ಮೇಲೆ ಯಾರು ಗುರುತರೋದು ಆರೋಪ ಇಲ್ಲ ಅಂತ ಒಬ್ಬ ಸಜ್ಜನನ್ನು ಆರಿಸಬೇಕು ಅಂತ ಹೇಳಿ ನಿಮ್ಮ ಮುಖೇನ ನಾನು ಮತದಾರರಲ್ಲಿ ವಿನಂತಿ ಮಾಡ್ತೀನಿ. ಸರ್, ಮೊದಲು BJPಯಿಂದ ಇದ್ರಿ, ಇದೀಗ ಕಾಂಗ್ರೆಸ್ ಸೇರ್ಪಡೆ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ನೀಡ್ತಾ ಇದ್ರಿ. ಏನು ಕಾರಣ ಸರ್? BJP ಅವರು, ನಾವು BJPಲಿದ್ವಿ. ನಾವು ಸಂವಿಧಾನದಿಂದ ರಕ್ಷಣೆ ಪಡೆದವರು. ನಮ್ಮನ್ನೇ ಕೂರಿಸ್ಕೊಂಡು ನಾವು ಸಂವಿಧಾನ ಬದಲಾಯಿಸ್ತೀವಿ ಅಂತಾರೆ. ಅದನ್ನು ನಮಗೆ ಸಹಿಸೋಕ್ಕಾಗಲ್ಲ. ಇವತ್ತು ನಾವೇನಾದರೂ ಇವತ್ತು ಈ ಸ್ಥಿತಿಯಲ್ಲಿದ್ದೀವಿ. ದಲಿತರು ಆಗಲಿ, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಈ ಸ್ಥಿತಿಗಿದ್ದೀವಿ ಅಂದರೆ ಭಾರತದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳ್ಕೊಂಡಿದ್ದ ಸಂವಿಧಾನ. ನಾವು ನಮ್ಗೆ ಯಾವ ಸಂವಿಧಾನ ರಕ್ಷಣೆ ಕೊಟ್ಟದೆ ಆ ಸಂವಿಧಾನನೇ ಬದಲಾಯಿಸ್ತಾ ಅಂತ ಹೇಳಿದರೆ ನಮ್ಮನ್ನೇ ಕೂರಿಸ್ಕೊಂಡು ಅದನ್ನ ತಡೆಯೋಕ್ಕಾಗಲ್ಲ. ನಾವು ಹೊರಗೆ ಬಂದಿದ್ದೀವಿ. ಸರ್, ಸಂವಿಧಾನವನ್ನು ಬದಲಾಯಿಸುವಂಥ ಅಗತ್ಯತೆ BJPಗೆ ಏನಿದೆ ಅನಿಸುತ್ತೆ? ಒಬ್ಬ ಶೆಡ್ಯೂಲ್ ಕಾಸ್ಟ್ ಬರ್ದಾರಂತ ಅಷ್ಟೇ, ಬೇರೆ ಏನಿಲ್ಲ. ಅದರಲ್ಲಿ ಯಾವ ತಪ್ಪೇನಿಲ್ಲ. ಶೆಡ್ಯೂಲ್ ಕಾಸ್ಟ್ ಬರೋ ಸಂವಿಧಾನ ಇರಬಾರ್ದು ಅಂತ ಅವ್ರ ಉದ್ದೇಶ. ಮತ್ತು ಅವರು ಇನ್ನಷ್ಟು ನಮ್ಮದೇ ಸಂವಿಧಾನ ಮಾಡ್ಕೊಂಡು ಅವ್ರನ್ನೆಲ್ಲ ದಮನ ಮಾಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಸರ್, ಕಾಂಗ್ರೆಸ್ಸಿನಿಂದ ನಿಮಗೆ ಏನು ಸಪೋರ್ಟ್ ಸಿಕ್ಕಿದೆ ಈಗ? ಅಷ್ಟಕ್ಕೂ ಕಾಂಗ್ರೆಸ್ ಅಂದರೆ ಒಂದು ಚಿಂತನೆ, ಕಾಂಗ್ರೆಸ್ ಅಂದರೆ ಒಂದು ವಿಚಾರ, ಕಾಂಗ್ರೆಸ್ ಅಂದರೆ ಒಂದು ಇಸಮ್. ಬರೀ ಎಲೆಕ್ಷನ್ ಮಾಡೋದು ಮಾತ್ರ ಅಲ್ಲ. ಯಾಕಂದರೆ ಸ್ವತಂತ್ರನ ತಂದಿದ್ದಾರೆ. ಜೈಲಲ್ಲಿದ್ದು ನಮಗೆ ಸ್ವತಂತ್ರನೇ ಮುಖ್ಯ, ನನ್ನ ಮಗನೇ ಮುಖ್ಯ ಅಲ್ಲ ಅಂತ ಜವಾಹರ್ಲಾಲ್ ನೆಹರು ಅವರು 10 ವರ್ಷ ಜೈಲಲ್ಲಿದ್ದರು. ಅವಾಗ ಮಗ ತೀರೋದ್ರು. ಅವಾಗೆಲ್ಲರೂ ಹೋಗಿ ಒಂದು ಕ್ಷಮೆ ಪತ್ರ ಕೊಟ್ಟು ಮಗನ ಸಾವಿಗೆ ಹೋಗಿ ಅಂದರು. ಇಲ್ಲ, ನಾನು ಮಗನ ಸಾವಿಗೆ ಹೋಗಲ್ಲ, ನಂಗೆ ಮಗ ಮುಖ್ಯ ಅಲ್ಲ, ನಂಗೆ ದೇಶನೇ ಮುಖ್ಯ ಅಂತೇಳಿ ಅಲ್ಲೇ ಕೂತರು ಅಲ್ವಾ. ಹಾಗಾಗಿ ಕಾಂಗ್ರೆಸ್ಸಲ್ಲಿ ತ್ಯಾಗ ಇದೆ, ಬಲಿದಾನ ಇದೆ. ಗಾಂಧೀಜಿ ಹೆಂಡತಿ ಪಕ್ಕದಲ್ಲೇ ಜೈಲಲ್ಲಿದ್ದರು. ಗಾಂಧೀಜಿಯ ತೊಡೆ ಮೇಲೆ ಆ ಕಸ್ತೂರಿಬಾ ತೀರೋದು, ಎಲ್ಲಿ ಜೈಲಲ್ಲಿ. ಅದು ತ್ಯಾಗ ಇದೆ. ಇಲ್ಲಿ ಯಾರಿದ್ದಾರೆ? ಯಾವ ಪಕ್ಷದವರು ಒಂದು ವರ್ಷ ಯಾರು ಎಷ್ಟು ವರ್ಷ ಜೈಲಿಗಿದ್ದಾರೆ ಹೇಳಿ ನೋಡೋಣ, ಹೇಳಿ. ಸರ್, ಈಗ ಲೋಕಸಭಾ ಚುನಾವಣೆ ಚಿಕ್ಕಮಗಳೂರು, ಉಡುಪಿ ಜಿಲ್ಲೆಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಮತ್ತು ಕೋಟ ಶ್ರೀನಿವಾಸ ಪೂಜಾರಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈಗ ಜಯಪ್ರಕಾಶ್ ಹೆಗಡೆ ಅವರಿಗೆ ಯಾವ ಆಧಾರದ ಮೇಲೆ ಮತ ಕೇಳ್ಬೋದು? ಅವರು ಹಿಂದೆ ಇಲ್ಲಿ ಸಂಸದರಾಗಿದ್ದರು ಮತ್ತು ಒಳ್ಳೆ ನಾಯಕತ್ವ ಇದೆ. ಮತ್ತು ಅಷ್ಟಕ್ಕೂ ಬಡವರ ಪರ ಇರ್ತಕ್ಕಂಥ, ಶೋಷಿತ ಪರ ಇರ್ತಕ್ಕಂಥ ಕಾಂಗ್ರೆಸ್ಸಲ್ಲಿ ನಿಂತಿದ್ದಾರೆ. ಹಾಗಾಗಿ ಅವರಿಗೆ ದಕ್ಷತೆ ಇದೆ. ಇದು ಹಿಂದೆ ಇದ್ದ ಕೆಲಸ ಮಾಡಿ ಬೆಳೆಗಾರರ ಪರವಾಗಿ, ಕಾಫಿ ಬೆಳೆಗಾರರ ಪರವಾಗಿ, ಅಡಿಕೆ ಬೆಳೆಗಾರರ ಪರವಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಾವು ಗಟ್ಟಿಯಾಗಿ ಮತ ಕೇಳ್ಬೋದು. ಸರ್, ಶ್ರೀನಿವಾಸ ಪೂಜಾರಿ ಅವರು ಹೇಳ್ತಿದ್ದಾರೆ, ನಾನು ಹಿಂದುಳಿದ ವರ್ಗದವನು, ನಾನು ಅತಿ ಕಡು ಬಡವ, ನನಗೂ ಒಂದು ಸಹಕಾರ ಕೊಡಿ, ನನಗೂ ಸಪೋರ್ಟ್ ಮಾಡಿ, ನಾನು ಕೇಂದ್ರದಲ್ಲಿ ಮಂತ್ರಿ ಆಗ್ತೇನೆ ಅಂತ ಹೇಳ್ತಾರೆ. ಏನು ಹೇಳ್ತೀರಾ? ಅವರು ವಿಧಾನ ಪರಿಷತ್ತಲ್ಲಿ
ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅವ್ರಿಗೆ ಯಾವ ಹುದ್ದೆ ಇಲ್ಲದೇ ಇಲ್ಲ, ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಜಯಪ್ರಕಾಶ್ ಏನೂ ಇಲ್ಲ. ಹಾಗಾಗಿ ಅವರಿಗೆ ಸರ್ಕಾರಿ ಬಂಗ್ಲೆ ಎಲ್ಲ ಅವಕಾಶ ಇದೆ. ಆ ಥರ ನನಗೇನಿಲ್ಲ ಕೊಡಿ ಅನ್ನೋದಕ್ಕಿಂತ ನಾವು ಕೆಲಸ ಮಾಡ್ತೀನಿ ಅನ್ನೋರಿಗೆ ಕೊಡೋದು ಭಾಳ ಮುಖ್ಯ. ಸರ್ ತಮ್ಮ ಹೆಸರು? ಲಕ್ಷ್ಮಣ್ ಗೌಡ. ಸರ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಕಾಂಗ್ರೆಸ್ಸಿಗೆ ಬಿ ಜೆ ಪಿಗೆ? ಕಾಂಗ್ರೆಸ್ಗೆ. ಏನು ಕಾರಣ? ಸರ್ ನಮಗೆ ಮೋದಿ ಅಂತ ಹೇಳ್ತಾರೆ. ಮೋದಿ ಇಲ್ಲಿವರೆಗೂ ನಮ್ಮ ರೈತರಿಗೆ ಏನು ಮಾಡಲಿಲ್ಲ, ಕಾಫಿ ಪ್ಲ್ಯಾಂಟ್ರಿಗೂ ಏನು ಮಾಡಲಿಲ್ಲ. ಅದರಿಂದ ಇದೊಂದು ಸರಿ ಬದಲಾವಣೆ ಮಾಡಬೇಕು ಅಂತ ನಮ್ಮ ಕಾಂಗ್ರೆಸ್ನವರೆಲ್ಲ ಎಲ್ಲರಿಗೂ ಹೇಳಿ ಮೋದಿ ಸೋಲಿಸ್ಬೇಕು ಅಂತ ನಮ್ಮ ಅಭಿಪ್ರಾಯ. ಸರ್ ಈಗ ಜಯಪ್ರಕಾಶ್ ಹೆಗ್ಡೆ ಅವರು ಕಾಂಗ್ರೆಸ್ಸಿಂದ ನಿಂತಿದ್ದಾರೆ. ಈ ಹಿಂದೆ 10 ವರ್ಷಗಳ ಹಿಂದೆ ಸಂಸದರು ಆಗಿದ್ದರು 2 ವರ್ಷದ ಅವಧಿಗೆ. ಏನಾದರೂ ಕಾಮಗಾರಿಗಳು ಅಥವಾ ಏನಾದರೂ ಅನುಕೂಲ ಆಗಿದೆ ರೈತರಿಗೆ? ಸರ್ ಖಂಡಿತ ಆಗಿದೆ. ಅವರಿಗೆ ಅನುಭವ ಇದೆ, ಯಾವ ಏರಿಯಾದಲ್ಲಿ ಏನು ಮಾಡಬೇಕು, ಯಾವ ಜನಿಗೆ ಏನು ತೊಂದರೆ ಇದೆ ಅನ್ನೋ ಅನುಭವ ಇದೆ. ಅದರಿಂದ ಅವರು ಬಂದರೆ ನಮಗೆ ಒಳ್ಳೆಯದಾಗುತ್ತೆ. ಸರ್ ಈಗ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿತ್ತಲ್ಲ, ಅದು ಏನಾದರೂ ಜನಪರವಾಗಿದೆಯಾ? ಖಂಡಿತ ಜನಪರವಾಗಿದೆ. ಜನಪರವಾಗಿದ್ದರೂ ಅದನ್ನು ತಗೊಂಡ್ರೂ ಕೂಡ ಚೆನ್ನಾಗಿ ಕೊಟ್ಟ ಕಾರ್ಯಕ್ರಮ ಸರಿ ಇಲ್ಲ ಅಂತ ಹೇಳ್ತಾರೆ. ಅದು ತಪ್ಪು. ಖಂಡಿತವಾಗಿಯೂ ಈ ಕೊಟ್ಟಿರೋದು ಎಲ್ಲರಿಗೂ, ಎಲ್ಲ ಜನಗಳಿಗೂ, ಎಲ್ಲ ಪಕ್ಷದರಿಗೂ ಅನುಕೂಲ ಆಗಿದೆ. ಬಟ್ ತಗೊಂಡು ಕೂಡ ಅವರು ಅನುಕೂಲ ಆಗಿಲ್ಲ ಅಂತ ಸುಮ್ಮನೆ ನಮ್ಮ ಕಾಂಗ್ರೆಸ್ ಪಾರ್ಟಿ ವಿರೋಧ ಮಾಡೋದಕ್ಕೋಸ್ಕರ ಮಾತಾಡ್ತಾರೆ ಬಿಟ್ಟರೆ ಅವರು ಅದು ಸುಳ್ಳೋದು. ಜನರಿಗೆಲ್ಲ ಒಳ್ಳೆ ಆಗಿದೆ. ನಿಮಗೂ ಎಲ್ಲ ಗ್ಯಾರಂಟಿ ಸಿಕ್ಕಿದೆಯಾ? ನಮಗೆ ಗ್ಯಾರಂಟಿ ನಮಗೆ ಸಿಕ್ಕಿಲ್ಲ, ನಮಗೆ ಸಿಕ್ಕಲ್ಲ. ಕಾರಣ ಒಂದು ವಿದ್ಯುತ್ ಶಕ್ತಿ ಒಂದು ಬಿಟ್ಟರೆ ಬೇರೆ ಯಾವುದೋ ನಮ್ಗೆ ಬರೋಲ್ಲ. ನಾವು ಸ್ವಲ್ಪ APL ಕಾರ್ಡ್ನವರು, ನಮಗೆ ಬರೋಲ್ಲ. ಆದರೆ ಬಡವರಿಗೆ ನಿಜವಾಗೂ ಅನುಕೂಲ ಆಗಿದೆ. ಸರ್ ತಮ್ಮ ಹೆಸರು? ಇಬ್ರಾಹಿಂ ಅಂತೇಳಿ ಸರ್. ಸರ್ ಈ ಬಾರಿ ನಿಮ್ಮ ಮತ ಯಾವ ಪಕ್ಷಕ್ಕೆ? ನಾವು ಈ ಸತಿ ಕಾಂಗ್ರೆಸ್ಗೆ ಹಾಕ್ಬೇಕಂತ ಇದ್ದೀವಿ ಸರ್. ನಾವು ಏನು ಕಾರಣ? ಜಯಪ್ರಕಾಶ್ ಹೆಗ್ಡೆ ಅವರು ಭಾರಿ ಸರಳ ಸಜ್ಜನ, ಒಳ್ಳೆ ವ್ಯಕ್ತಿ. ಅವರು ಯಾರಿಗೆ ಬೇಕಾದರೂ ಎಷ್ಟೊತ್ತಿಗೂ ಕಾಲ್ ಮಾಡಿದ್ರೆ ರಿಸೀವ್ ಮಾಡೋಂಥ ವ್ಯಕ್ತಿ. ಈ ಹಿಂದಿನೂ ಕೂಡ ಅವರು ಇಲ್ಲಿ ಚುನಾವಣೆ ಸ್ಪರ್ಧಿಸಿದ್ರು. ಸುಮಾರು ಸತಿ ನಾವು ಕಾಲ್ ಮಾಡಿದಾಗ ಅವರು ಭಾಳಷ್ಟು ಕಾಲ್ನ ತಗೊಂಡು ರಿಸೀವ್ ಮಾಡಿ ಮಾತಾಡೋದಾಗಲಿ, ನಮ್ಮ ಸ್ಪಂದಿಸೋದಾಗಲಿ ಭಾಳ ಸಜ್ಜನ, ಎಲ್ಲ ಬಡವರಿಗೆ ಕಸನ ಹತ್ತಿರದಲ್ಲಿ ಸಿಗುವಂಥ ವ್ಯಕ್ತಿಯಾಗಿರ್ತಾರೆ ಸರ್ ಅವರು. ಸರ್ ಈಗ 2 ವರ್ಷಗಳ ಅವಧಿಗೆ ಸಂಸದರಾಗಿದ್ರು ಅಂತ ಹೇಳಿದರೆ, ಆ ಅವಧಿಯಲ್ಲಿ ಈ ಚಿಕ್ಕಮಗಳೂರಿಗೆ ಅಥವಾ ಈ ಆಲ್ದೂರು ಹೋಬಳಿಗೆ ಏನಾದರೂ ಪ್ರಯೋಜನ ಆಗಿದೆ? ಸರ್ ನಮ್ಮ ಇಲ್ಲಿ ಸಂತೆ ಮೈದಾನ ಅಂತೇಳಿ ಸುಮಾರು ಇತಿಹಾಸ ಇರೋಂಥ ಊರು, ಸುಮಾರು ಎಲ್ಲ ಸಂತೆ ಅಂತ ನಡೆಯೋಂಥ ಊರು. ಇಲ್ಲಿ ಈ ಹಿಂದೆ ಅವ್ರು ಬಂದಾಗ MP ಅಂತೇಳಿ ಬಂದಾಗಿದ್ದ ಮೇಲೆ ನಮ್ಮೂರಿಗೆ ಒಂದು ಕಾಂಕ್ರೀಟ್ ರಸ್ತೆ ಎಲ್ಲ ಅವ್ರು ಮಾಡಿಕೊಟ್ಟಿದ್ರು. ಅದಾದ ನಂತರ 40 ವರ್ಷದ ನಂತರ ಈಗ ನಯನ ಮೋಟಮ್ಮವ್ರು ಬಂದ ಮೇಲೆ ಕೂಡ ಇಲ್ಲೊಂದು ಕಾಂಕ್ರೀಟ್ ರಸ್ತೆ ಅಂತ ಆಯಿತು. ಅದಕ್ಕಿಂತ ಮೊದಲು ನಮ್ಮೂರಿಗೆ ಯಾವುದೇ ಅನುದಾನ ಸಿಕ್ಕಿದ್ದಿಲ್ಲ. ನಮ್ಮ MP ಜಯಪ್ರಕಾಶ್ ಅವರು ಅದಕ್ಕೆ ನಾವೊಂದು ಚಿರಋಣಿಯಾಗಿರ್ತೀವಿ ಸರ್. ಅದಕ್ಕೆ ಮೇಡಮ್, ಈ ಬಾರಿ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಯಾವ ಆಧಾರದ ಮೇಲೆ ಮತ ಕೇಳಬಹುದು? ಯಾವ ಆಧಾರ ಅಂತ ಹೇಳಿದರೆ, ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ, ಪಕ್ಷದ ಪ್ರಣಾಳಿಕೆ, ಪಕ್ಷದ ಕಾರ್ಯಕ್ರಮಗಳ ಆಧಾರದ ಮೇಲೆ ಕೇಳ್ತೇವೆ. ಜೊತೆಗೆ ಅವ್ರ ಬಗ್ಗೆ ಜನರಲ್ಲಿ ಒಳ್ಳೆ ಇದು ಒಲವಿದೆ, ಒಳ್ಳೆ ಸಜ್ಜನ, ಸಭ್ಯ, ಸರಳ ವ್ಯಕ್ತಿಯನ್ನ ಇದಿದೆ. ಹಾಗಾಗಿ ಇದೆಲ್ಲ ಇಟ್ಕೊಂಡೇ ಕೇಳ್ತೀವಿ ನಾವು. ಹಾಗೆ ರಾಜ್ಯ ಸರ್ಕಾರದ ಏನು ಗ್ಯಾರಂಟಿಗಳಿದೆ ಅದೇನಾದರೂ ಅವರಿಗೆ ಮತವಾಗಿ ಅವಕಾಶ ನೀಡ್ತದ? ಏನಾದರೂ ಏನು ಮತವಾಗಿ ಪರಿವರ್ತನೆ ಆಗಲೇಬೇಕು. ಈಗ 10 ವರ್ಷ BJP ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿ ಇತ್ತಲ್ಲ, ಏನು ಉಳಿಸೋಗಿದ್ದಾರೆ ಹೇಳಿ ನೋಡೋಣ. ಬಡವರಿಗೆ ನೀರು, ನೆರಳು, ಬೆಳಕು ಇಂಪಾರ್ಟೆಂಟು. ಯಾರಿಗಾರ ಬಡವ್ರಿಗೆ 1 ಗುಂಟೆ ಸೈಟು ಮನೆ ಕಟ್ಟಲಿಕ್ಕೆ ಒಂದು ಮನೆ ಮಂಜೂರು ಮಾಡಿದ್ದಾರಾ? ಅಥವಾ ಬೇರೆ ಯಾವ ರೀತಿ ಸಹಾಯ ಮಾಡಿದ್ದಾರೆ ಅಂತ ಬೇಕಲ್ಲ. MLAಗಳು ಗ್ರ್ಯಾಂಟ್ಸ್ ಬೇಕು ಅಂತ ಹೇಳಿದ್ರು. ಪಾಪ ಅವ್ರು ಹೋಗಿ ನಮ್ಮ MLA ಮೂಡಿಗೆರೆ MLA ಅಲ್ಲೋಗಿ ಇದು ಮಾಡಬೇಕಾಯ್ತು, ಕಣ್ಣೀರು ಹಾಕೊಂಡು ಧರಣ ಮಾಡಬೇಕಾಗಿತ್ತು. ಅರ್ಥ ಆಯ್ತಾ? ಅದು ಬಿಟ್ಟರೆ ಏನು ಮಾಡಿದ್ದಾರೆ ನೀವೇ ಹೇಳಿ, ಯಾವ ಥರದ ಪ್ರೋಗ್ರೆಸ್ ಅಂತ ಬೇಕಲ್ಲ. ಈಗ ಈ ಕ್ಷೇತ್ರದಲ್ಲಿ BJP ಒಡೆದ ಮನೆ ಆಗಿದೆ. 2 ಗ್ರೂಪ್ ಆಗಿ ದಿನ ಕುಸ್ತಿ ಮಾಡ್ತಿದ್ದಾರೆ. ಮೊನ್ನೆನೂ ಹೊಡೆದಾಟ ಮಾಡ್ಕೊಂಡಿದ್ದಾರೆ. ಏನೇನೂ ಮಾಡಿಲ್ಲ. MLA ಇದ್ದರು, MP ಇದ್ದರು ಅಂತ ಯಾರಿಗೂ ಅನ್ನಿಸ್ಲೇ ಇಲ್ಲ 10 ವರ್ಷ. ಈಗ ಪ್ರತಿ ಕ್ಷೇತ್ರದಲ್ಲಿ BJP ಅಭ್ಯರ್ಥಿಯನ್ನು ನೋಡಬೇಡಿ, ಮೋದಿಯನ್ನು ನೋಡಿ ಓಟ್ ಹಾಕಿ ಅಂತ ಹೇಳ್ತಾರೆ. ಈ ಬಗ್ಗೆ ಏನು ಹೇಳ್ತೀರಾ? ಅವ್ರು ಏನೂ ಮಾಡಿಲ್ಲ, ಏನು ಕಾರ್ಯಕ್ರಮ ಜನರಿಗೆ ಕೊಟ್ಟೇ ಇಲ್ಲ. ಅದಕ್ಕೆ ಮೋದಿನೇ ನೋಡಿ ಅಂತಾರೆ. ಮೋದಿ ಎಲ್ಲರನ್ನೂ ಬೈಕೊಂಡು ಓಡಾಡ್ತಾರಲ್ಲ, ಏನೇ ಇಲ್ಲ, ಬರೀ ಕಾಂಗ್ರೆಸ್ ಟೀಕೆ ಮಾಡೋದು, ನೆಹರು ಕುಟುಂಬ ಟೀಕೆ ಮಾಡೋದು. ಈಗ ನಾನು ಇನ್ನೊಬ್ಬರನ್ನ ಟೀಕೆ ಮಾಡಬೇಕಾದ್ರೆ ನನ್ನ ಬೆನ್ನನ್ನು ನಾನು ತಿರುಗಿ ನೋಡಬೇಕಾಗತ್ತೆ. ನನ್ನ ಬೆನ್ನಿಂದ ಜನ ಏನು ಮಾತಾಡ್ತಾರೆ, ನಾನು ಏನು ಅಂತಾರೆ ಅಂತೇಳಿ ವಿಚಾರ ಮಾಡಬೇಕಾಯ್ತೆ.
ಅದಕ್ಕೆ ಅವ್ರಿಗೇನು ಹೇಳಲಿಕ್ಕೆ ಇಲ್ಲವೇ ಇಲ್ಲ. ಏನು ಅಚೀವ್ ಮಾಡಿದ್ದಾರೆ ಈ ದೇಶದ ಕಟ್ಟಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಈ LIC ಕಂಪನಿ ಇರ್ಬೋದು, ITI ಇರ್ಬೋದು, ವಿಮಾನಯಾನ ಸಂಸ್ಥೆ ಇರ್ಬೋದು, ಇವೆಲ್ಲ ರೈಲ್ವೇಸ್ ಇರ್ಬೋದು, ಇದನ್ನೆಲ್ಲ ನೆಹರು ಅವರು ಮಾಡಿ ಈ ದೇಶನೂ ಕೂತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತ ಮಾಡಿದ್ರಲ್ಲ. ದೊಡ್ಡ ದೊಡ್ಡ ಡ್ಯಾಮ್ಸು, ಈಗ ಬಕ್ರನಂಗಲ್ ಡ್ಯಾಮ್ಸ್ ಇರ್ಬೋದು ಇರಿಗೇಷನ್ದು, ಹಾಗೆ ಪವರ್ ಪ್ರಾಜೆಕ್ಟ್ ಮಾಡಿದ್ರಲ್ಲ. ಪವರ್ ಪ್ರಾಜೆಕ್ಟ್ ಎಷ್ಟಾದವು ಇಲ್ಲೇ ನಮ್ಮಲ್ಲೇ ನಾವು ಕರ್ನಾಟಕದಲ್ಲಿ ನೋಡಿದರೆ, ನೀವು ಶಿವಮೊಗ್ಗದಲ್ಲಿ ನಾವು ಕಾಣುವಂಥ ವಿದ್ಯುತ್ ಪವರ್ ಪ್ರಾಜೆಕ್ಟ್ ಇರ್ಬೋದು, ಹಾಗೆ ಬೇರೆ ಬೇರೆ ಈಗ ನಮ್ಮ ಹೇಮಾವತಿ ಡ್ಯಾಮ್ ಇರ್ಬೋದು, ಹಾರಂಗಿ ಡ್ಯಾಮ್ ಇರ್ಬೋದು, ಇಡೀ ದೇಶದಲ್ಲಿ. ಆಮೇಲೆ ಕಬ್ಬಿಣ ಕಾರ್ಖಾನೆಗಳು ರೂರ್ಕೆಲಾ, ಬಿಲೈ ಇಲ್ಲೆಲ್ಲ ಮಾಡಿ ಹೋದ್ರಲ್ಲ. ಆ ಥರದ್ದು ಯಾವ್ದಾರು ಒಂದು ಅಭಿವೃದ್ಧಿ ಕಾರ್ಯ ತೋರಿಸ್ಲಿ ನೋಡೋಣ. ಮೋದಿಯವರು ಅದೇನು ಹೇಳ್ತಾರೆ, ಬರೀ ಸಬ್ಕಿ ಸಾಥ್ ಸಬ್ಕಿ ವಿಕಾಸ್, ಮನ್ ಕಿ ಬಾತು, ಬೇಟಿ ಬಡಾವೋ ಬೇಟಿ ಬಚಾವೋ ಅನ್ನೋದು ಬಿಟ್ಟರೆ ಏನು ಮಾಡಿದ್ದೀನಿ ಅಂತ ಹೇಳಲಿಕ್ಕೂ ಅವರದ್ದು ಸಾಧ್ಯ ಆಗ್ತಿಲ್ಲ. ಆ್ಯಕ್ಚುಲಿ ಯಾವ ಅಭಿವೃದ್ಧಿ ಕಾರ್ಯನ ನಾವು ಮಾಡಿದ್ದೀನಿ, ಯಾವ ಜನಪರ ಕಾರ್ಯವನ್ನು ಈ ದೇಶದಲ್ಲಿ ಬಡವರಿಗೆ ಮಾಡಿಕೊಟ್ಟಿದ್ದೀನಿ ಅಂತ ಹೇಳಲಿಕ್ಕೆ ಅವ್ರ ಹತ್ರ ಏನು ಬೇಳೆನೇ ಇಲ್ಲ. ಇವ್ರಿಗೂ ಕಾರ್ಯಕರ್ತರಿಗೂ ಏನು ಬೇಳೆ ಇಲ್ಲ. ಹಾಗೆಯೇ ಮೋದಿ ನೋಡಿ ಓಟ್ ಕೊಡಿ, ಮೋದಿ ನೋಡಿ ಓಟ್ ಕೊಡಿ. ನಾವು ಹಾಗೆ ಕೇಳಿದ್ವಾ? ಇಂದಿರಾ ಗಾಂಧಿ ನೋಡಿ ಓಟ್ ಕೊಡಿ ಅಂದಿದ್ವಾ? ಇಂದಿರಾ ಗಾಂಧಿಯವರು 20 ಅಂಶದ ಕಾರ್ಯಕ್ರಮ, ಬ್ಯಾಂಕ್ ರಾಷ್ಟ್ರೀಕರಣ, ಇದು ನಮ್ಮ ಎಂಥದ್ದು ನಮ್ಮ ಟೆನೆಕ್ಟ್ ಆ್ಯಕ್ಟ್ ಇರ್ಬೋದು, ಆಮೇಲೆ ಜೀತ ವಿಮುಕ್ತಿ ಇರ್ಬೋದು, ಇಂಥವೆಲ್ಲ ಹಸಿರು ರೇಷನ್ ಕಾರ್ಡ್ ಇರ್ಬೋದು, ಓಲ್ಡ್ ಏಜ್ ಪೆನ್ಷನ್ ಇವೆಲ್ಲ ಮಾಡಿಕೊಟ್ಟಿದ್ದಾರೆ. ದೇಶದ ಜನರಿಗೆ ಬಡವರಿಗೆ ಓಟ್ ಕೊಡಿ ಅಂತ ಕೇಳ್ತಿದ್ವಿ. ಈಗ ಅವ್ರಿಗೇನೂ ಇಲ್ಲ ಬೇಳೆ ಬೇಯಿಸ್ಲಿಕ್ಕೆ. ಅದರಿಂದ ನಿಮ್ಮ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರು ವಿಜಯಿ ಆಗ್ತೀರಾ? ಆದ್ದರಿಂದ ನಾವು ಜಯಪ್ರಕಾಶ್ ಹೆಗಡೆನ ಗೆಲ್ಲಿಸ್ತೇವೆ. ಜನ ಕೂಡ ಅರ್ಥ ಮಾಡಿಕೊಂಡು, ಈಗ ಯಾರೇ ಆಗಲಿ, ನಾವು ಯಾರು ಉಪಕಾರ ಯಾರಿಂದ ಹೊಂದಿರ್ತೇವೆ ಅವ್ರಿಗೆ ಮೋಸ ಮಾಡಬಾರ್ದು. ಈಗ ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಬಸ್ ಪಾಸ್ ಕೊಡಿಸಿದ್ವಿ. ನಮ್ಮದು 5 ಗ್ಯಾರಂಟಿಲಿ 2,000 ರೂಪಾಯಿ ಕೊಟ್ಟಿದ್ವಿ. ಮತ್ತು ಇವತ್ತಿನ ನಮ್ಮ ಪ್ರಣಾಳಿಕೆ ಕೂಡ ತುಂಬ ಚೆನ್ನಾಗಿದೆ. ಒಂದು ಕುಟುಂಬಕ್ಕೆ 1 ಲಕ್ಷ ಸೆಂಟ್ರಲ್ದು ಪ್ರಣಾಳಿಕೆ, 1 ಲಕ್ಷ ಕೊಡೋದು, ಸಾಲ ಮನ್ನಾ, ರೈತರ ಸಾಲ ಮನ್ನಾ, ಇವೆಲ್ಲ ಬಹಳ ಕ್ರಾಂತಿಕಾರಿ ಕಾರ್ಯಕ್ರಮಗಳು. ಅದನ್ನು ನೋಡಿ ಓಟ್ ಕೊಡಬೇಕು ಅಂತ ಕೇಳ್ತೀವಿ. ಕೊಡ್ತಾರೆ ಜನ. ಸರ್, ತಮ್ಮ ಹೆಸರು? ಸೋಮೇಗೌಡ ಅಂತೇಳಿ. ಸರ್, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಯಾವ ಪಕ್ಷಕ್ಕೆ? ಕಾಂಗ್ರೆಸ್ ಪಕ್ಷಕ್ಕೆ. ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು? ಅದು ಬಡವರ ಪಕ್ಷ. ಬಡವರಿಗಾಗಿ, ದೇಶ ಉದ್ಧಾರಕ್ಕಾಗಿ ಬಡವರನ್ನ ಮೇಲ್ತರೋ ಕಾರ್ಯಕ್ರಮಗಳನ್ನು ಜಾಸ್ತಿ ಹಾಕಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹಾಕೋದು. BJPಗರು ಹೇಳ್ತಾರೆ 70 ವರ್ಷ ದೇಶ ಆಳಿದ್ರು ಕಾಂಗ್ರೆಸ್ನವರು, ಬರೀ ಲೂಟಿ ಮಾಡಿದ್ರು ಬಿಟ್ಟರೆ ಇನ್ನೇನು ಮಾಡಿಲ್ಲ ಅಂತಾರೆ. 70 ವರ್ಷ ದೇಶ ಆಳವತ್ತಿಗೆ ಭಾರತ ದೇಶ ಇವತ್ತು ಗಟ್ಟಿಯಾಗಿ ನಿಲ್ಲಕ್ಕೆ ಒಂದು ಕಾರಣ ಆಗಿರೋದು. ಈಗ ಮೋದಿ ನೋಡಿ ಓಟ್ ಕೊಡಿ ಅಂತೇಳಿ ಎಲ್ಲ ಕ್ಷೇತ್ರದ ಸಂಸದರ ಅಭ್ಯರ್ಥಿಗಳು ಹೇಳ್ತಾರೆ. BJP ನೋಡಿ 10 ವರ್ಷ ಕೊಟ್ಟಿದ್ದಾರಲ್ಲ, ನಿನ್ನೇನು ಅದರಲ್ಲಿ ಆಗಿರೋ ಅಂಥ ಕೆಲಸ ಏನಿದೆ? ಬರೀ ಅದು ಹಿಂದುತ್ವ ಅಂಥೇಳಿ ಜಾತಿ ರಾಜಕಾರಣ ಮಾಡ್ಕೊಂಡು ಮುಂದೆ ಬಂದಿರೋದು ಅಷ್ಟೇ. ಸರ್, ನಿಮ್ಮ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರು ಈ ಒಂದು ಆಲ್ದೂರು ಹೋಬಳಿಗೆ ಇರ್ಬೋದು ಅಥವಾ ಚಿಕ್ಕಮಗಳೂರಿಗೆ ಇರ್ಬೋದು, ಏನು ಕೊಡುಗೆ ಕೊಟ್ಟಿದ್ದಾರೆ 10 ವರ್ಷಗಳ ಹಿಂದೆ? ಅವರು 2 ವರ್ಷ ಸಂಸದರಾಗಿರುವಾಗ ತುಂಬಾ ಕೆಲಸ ಮಾಡಿದ್ದಾರೆ. ತುಂಬ ಅನುಕೂಲ ಆಗೋಂಥ ಕೆಲಸ ಸಜ್ಜನರಿದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರಿಗೆ ಒಳ್ಳೆ ಕೆಲಸ ಮಾಡೋವಷ್ಟು ಚೈತನ್ಯ ಇದೆ. ಸರ್, ಜಯಪ್ರಕಾಶ್ ಹೆಗಡೆ ಅವರಿಗೆ ಯಾಕೆ ಮತವನ್ನು ನೀಡಬೇಕು? ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಅಂದರೆ 5 ವರ್ಷಗಳ ಕಾಲ ಆಡಳಿತ ಮಾಡ್ತಕ್ಕಂಥ ಒಂದು ಚುಕ್ಕಾಣಿ. ಈ ದೇಶದ ವ್ಯವಸ್ಥೆಯಲ್ಲಿ ಮೋದಿ 10 ವರ್ಷಗಳ ಕಾಲ ಆಡಳಿತ ಮಾಡಿದರು. ಅದರ ಹಿಂದೆ 10 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಮಾಡಿದರು. ಮನಮೋಹನ್ ಸಿಂಗ್ ಕಾಲದಲ್ಲಿ ರೈತರಿಗೆ 5 ಎಕರೆ ಒಳಗಿರ್ತಕ್ಕಂಥ ಎಲ್ಲ ರೈತರಿಗೆ ಸಾಲ ಮನ್ನಾ ಮಾಡಿದರು. 5 ಎಕರೆ ಮೇಲಿರ್ತಕ್ಕಂಥ ರೈತರಿಗೆ ಬಡ್ಡಿ ಮನ್ನಾ ಮಾಡಿದರು. ಇವರು ಯಾವುದೋ ದೇವಸ್ಥಾನ ಕಟ್ತೀವಿ ಅಂಥೇಳಿ ಜಾತಿಗಳನ್ನು ಒಡೆದು ಜಾತ್ಯತೀತ ವ್ಯವಸ್ಥೆ ಒಳಗಡೆ ಜಾತಿವಾದಿಗಳೇ ಹೆಚ್ಚಾಗಿರೋದ್ರಿಂದ ವ್ಯವಸ್ಥೆ ಹಾಳಾಗಿದೆ. ಮತ್ತು ಜಯಪ್ರಕಾಶ್ ಹೆಗಡೆ ಒಬ್ಬ ಸೆಕ್ಯುಲರ್ ಪರ್ಸನ್. ಹಲವಾರು ಕಾರಣಗಳಿಂದ ಅವರು ಪಕ್ಷಾಂತರ ಹೋಗಿ ಮತ್ತೆ ಬಂದಿದ್ದಾರೆ. ಈ ಹಿಂದೆ ಸಹ ಗೆದ್ದಿದ್ದರು. ಒಬ್ಬ ಸಾಮಾನ್ಯ ವ್ಯಕ್ತಿ ಫೋನ್ ಮಾಡಿದರೆ ಅವ್ರು ಎತ್ತಕ್ಕಾಗದೇ ಇದ್ದರೆ ಮಿಸ್ ಕಾಲ್ ಕೊಟ್ಟರೆ ವಾಪಸ್ ಮಾಡಿ ನಿಮ್ಮ ಸಮಸ್ಯೆ ಏನು ಅಂತ ಕೇಳ್ತಾರೆ. ಅದೊಂದು ಬಹುದೊಡ್ಡ ಒಳ್ಳೆಯ ಗುಣ.
ಮತ್ತು ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಅಡಿಕೆ ಬೆಳೆಗಾರರಿಗಿರ್ಬೋದು, ಕಾಫಿ ಬೆಳೆಗಾರರಿಗಿರ್ಬೋದು, ರೈತಾಪಿ ವರ್ಗಕ್ಕಿರ್ಬೋದು, ಪ್ರಾಕ್ಟಿಕಲ್ ಜನ. ಮತ್ತು ನೋಡಿ, ಇಡೀ ದೇಶದಲ್ಲಿ ಮನಮೋಹನ್ ಸಿಂಗ್ ಅಧಿಕಾರವನ್ನು ಬಿಟ್ಟಾಗ 50 ಲಕ್ಷ ಕೋಟಿ ಸಾಲ ಇತ್ತು. ಈಗ 185 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಇವರು ಸಾಲ ಮಾಡಿ ಅಭಿವೃದ್ಧಿ ಮಾಡಲಿಲ್ಲ. ದೇಶದಾದ್ಯಂತ ಜಾತಿ ವ್ಯವಸ್ಥೆ, ದೇವಸ್ಥಾನ ಮಸೀದಿ ಒಡೆಯುವಂಥದ್ದು, ಗಲಾಟೆ ಹಚ್ಚೋ ಅಂಥದ್ದು ಮೋದಿ ಸರ್ಕಾರದಲ್ಲಿ ಆಗಿರೋದು. ದೇಶ ಮುಂದುವರಿಯಿಲ್ಲ, ಇವರು ಮುಂದುವರೆದ್ರು, ಭ್ರಷ್ಟಾಚಾರ ಮುಂದುವರಿಸಿದ್ರು, ದೇಶದ ಸಾಲವನ್ನು ಹೆಚ್ಚಿಗೆ ಮಾಡಿದರು. ಮತ್ತು ನಮ್ಮ 2 ಜಿಲ್ಲೆಗಳಿಗೆ ಜನನಾಡಿಗಳನ್ನು ಬಲ್ಲಂಥ ವ್ಯಕ್ತಿ ಜಯಪ್ರಕಾಶ್ ಹೆಗಡೆ. ಸರಳ, ಸಜ್ಜನ ಮತ್ತು ಅನುಭವಿ ರಾಜಕಾರಣಿ. ಅವರು ವೈಯಕ್ತಿಕವಾಗಿ ಇಂಡಿಪೆಂಡೆಂಟಾಗಿ ಗೆದ್ದಿದ್ದು, ಆನಂತರ ನಮ್ಮ ಪಕ್ಷದಿಂದಲೇ MP ಆಗಿ ಗೆದ್ದಿದ್ದು, ಆನಂತರ ಸೋತಿದ್ದು, ಎಲ್ಲ ಅನುಭವಗಳನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ. ನಮ್ಮ ಮಲೆನಾಡು ಭಾಗಕ್ಕೆ ಇವತ್ತು ಕಾಫಿ ಪ್ರೈಸ್ ಇರ್ಬೋದು, ಕಾಫಿ ಬೆಳೆ ಇಲ್ಲ. ಗದ್ದೆಗಳನ್ನೆಲ್ಲ ಹಾಳ್ಬಿಟ್ಟಿದ್ದೀವಿ. ಮ್ಯಾನ್ಯುವಲ್ ವರ್ಕ್ ಯಾವುದೂ ಆಗ್ತಾಯಿಲ್ಲ. ಕಾರಣ ಯಂತ್ರೀಕರಣ ಮಾಡಿದ್ರು, ಯಂತ್ರೀಕರಣವನ್ನು ಉಪಯೋಗಿಸೋಕ್ಕೆ ಜನ ಇಲ್ಲ ಅಂಥ ಪರಿಸ್ಥಿತಿ ಬಂದಿದೆ. ಈ ಮೋದಿ ಸರ್ಕಾರ ರೈತಾಭಿವೃದ್ಧಿಗೆ ವಿರುದ್ಧವಾಗಿದೆ. ನೋಡಿ, ನಾವು ಕೊಟ್ಟಿರ್ತಕ್ಕಂಥ ಭಾಗ್ಯಗಳು ಕನಿಷ್ಠ ಜೀವನ ನಡೆಸ್ತಕ್ಕಂಥ ಸಾಮಾನ್ಯ ಜನರಿಗೆ, ಅದು ಅನ್ನಭಾಗ್ಯ ಇರ್ಬೋದು, 5 kg ಅಕ್ಕಿ ಕೊಡ್ತೀವಿ, 5 kg ಅಕ್ಕಿದು ಹಣ ಹಾಕ್ತೀವಿ. ಸ್ತ್ರೀ ಶಕ್ತಿಗೆ ಬಸ್ಸು, ಮಹಿಳೆಯರು ಹೊರಗಡೆ ಸಮಾಜದಲ್ಲಿ ತಿರುಗೋದ್ರಿಂದ ಎಲ್ಲ ಕುಟುಂಬದ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ದಟ್ ಈಸ್ ಇಂಡೈರೆಕ್ಟ್ ಎಫೆಕ್ಟ್ ಟು ದಿ ಫ್ಯಾಮಿಲೀಸ್, ಪೂರ್ ಫ್ಯಾಮಿಲೀಸ್. ಮತ್ತು ನಮ್ಮ ವಿದ್ಯುತ್ ಎಷ್ಟೋ ಜನರ ಮನೇಲಿ ಹಿಂದೆ ನಾವು ಕೇಳ್ತಿದ್ದು, ಸರ್ ಎಂ ವಿಶ್ವೇಶ್ವರಯ್ಯನವರು ವಿದ್ಯುತ್ ಇಲ್ಲದೆ ದೀಪದ ಬೆಳಕಲ್ಲಿ ಓದಿರು ಅಂತ. ಆದರೆ ಇವತ್ತು ನಾವು ಸಾಮಾನ್ಯ ಕನಿಷ್ಠ ಜನ ವಿದ್ಯುತ್ತನ್ನು ಪುಕ್ಕಟೆಯಾಗಿ ಪಡಿತಕ್ಕಂಥ ವ್ಯವಸ್ಥೆ ನಮ್ಮ ಸರ್ಕಾರದಿಂದ ಇದೆ. ಭಾಗ್ಯಗಳು ಕೂಡ ಹೆಲ್ಪ್ ಆಗುತ್ತೆ. ಭಾಗ್ಯಗಳಿಂದ ಜನರಿಗೆ ಉಪಯೋಗ ಆಗಿದೆ. ಜಯಪ್ರಕಾಶ್ ಹೆಗಡೆಗೂ ಹೆಲ್ಪ್ ಆಗುತ್ತೆ, ಇಡೀ ನಮ್ಮ ಕಾಂಗ್ರೆಸ್ ಮತದಾರರಿಗೆ ಮತ್ತು ಸಾಮಾನ್ಯ ಮತದಾರರು. ಈಗ ಯಾವುದೇ ಊರಲ್ಲಿ ಎಲ್ಲದಕ್ಕೂ ಮತ ಕೊಡ್ತಕ್ಕಂಥ ಜನ ಇರ್ತಾರೆ. ಅದಲ್ಲದೆ ಮೌನ ಮತದಾರರು ಇರ್ತಾರೆ. ಕಾಂಗ್ರೆಸ್ಸು, BJP, ಜನತಾದಳ ಎಲ್ಲ ಮತದಾರರು ಇರ್ತಾರೆ. ಅದಲ್ಲದೆ ಮೌನ ಮತದಾರರು ಇರ್ತಾರೆ. ಆ ಮೌನ ಮತದಾರರು ನಮಗೆ ಕೊಡ್ತಾರೆ. ಯಾಕೆಂದ್ರೆ ನಾವು ಕೆಲಸ ಮಾಡಿದ್ದೀವಿ. 1 ವರ್ಷದ ಒಳಗೆ 5 ಭಾಗ್ಯಗಳನ್ನು ನೆರವೇರಿಸಿದ್ದೀವಿ. ಯಡಿಯೂರಪ್ಪ ಸರ್ಕಾರ 150 ಭಾಗ್ಯಗಳನ್ನ ಹೇಳಿದರು, ಯಾವ ಒಂದು 20 ಮಾಡಲಿಲ್ಲ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು 65 ಭಾಗ್ಯಗಳನ್ನು ಹೇಳಿದರು, 65ನ್ನೂ ಸಕ್ಸಸ್ ಮಾಡಿದರು. ಆದ್ದರಿಂದ ನಿಮ್ಮಂಥ ಪ್ರಸಾರ ಮಾಧ್ಯಮಗಳು ನಿಜವಾಗಿ ಜನರ ಜೀವನಕ್ಕೆ ಬೇಕಾದಂಥ ಭಾಗ್ಯಗಳನ್ನು ನಾವೇನು ಕೊಟ್ಟಿದ್ದೀವಿ ಅವನ್ನು ನೀವು ಪುರಸ್ಕರಿಸಬೇಕು, ಜನರಿಗೆ ತಿಳಿಸ್ಬೇಕು. ಮತ್ತು ನಾವು ಕೆಲಸ ಮಾಡಿ ಓಟ್ ಕೇಳ್ತಾ ಇದ್ದೀವಿ. ನಾವು 1 ವರ್ಷದೊಳಗೆ ಏನೇ ಹಣಕಾಸು ತೊಂದರೆ ಇರಲಿ 58,000 ಕೋಟಿ ರೂಪಾಯಿಗಳ ಭಾಗ್ಯಗಳನ್ನು ಕೊಟ್ಟಿದ್ದೀವಿ. ನಮ್ಮ ಒಂದು ಜಿಲ್ಲೆಗೆ ನಾನು ಈ ಭಾಗ್ಯಗಳ ಅನುಷ್ಠಾನ ಕಮಿಟಿಗೆ ಜಿಲ್ಲಾ ಉಪಾಧ್ಯಕ್ಷ. ಈ ಒಂದು ಜಿಲ್ಲೆನೇ 60 ಕೋಟಿ ರೂಪಾಯಿಗಳನ್ನು ಬರೀ 2,2 ಸಾವಿರ ರೂಪಾಯಿ ಕೊಟ್ಟಿದ್ದೀವಿ. ನೋಡಿ, ಪಿತೃಪ್ರಧಾನ ವ್ಯವಸ್ಥೆ, ಪುರುಷ ಪ್ರಧಾನ ವ್ಯವಸ್ಥೆ ಕುಟುಂಬಗಳು, ಅದು ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ಕ್ರಿಶ್ಚಿಯನ್ ಇರಲಿ, ನಮ್ಮ ದೇಶದಲ್ಲಿ ರೂಢಿಲಿದೆ. ಮಹಿಳೆಯರಿಗೆ ಸ್ವಾವಲಂಬನೆ ಇರಲಿಲ್ಲ. ನಾವು 2,000 ರೂಪಾಯಿ ಕೊಡೋದು ಸೀದಾ ಅವ್ರ ಅಕೌಂಟಿಗೆ ಹೋಗುತ್ತೆ. ಆದ್ದರಿಂದ ಮಹಿಳೆಯರು ಕನಿಷ್ಠ ಅಗತ್ಯಗಳನ್ನು, ಅವ್ರ ಮನೆಗೆ ಬೇಕಾದಂಥ ಪೂರೈಕೆಗಳನ್ನು, ಮತ್ತು ಸಂಚಾರ ಮಾಡಲಿಕ್ಕೆ ಬಸ್ ಫೇರ್ ಫ್ರೀ ಮಾಡಿದ್ದೀವಿ. ಮಹಿಳಾ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಅಂತ ನಮ್ಮ ಕಾನ್ಸೆಪ್ಟು. ಬಡವರ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಅಂತ ನಮ್ಮ ಕಾನ್ಸೆಪ್ಟು. ಅವರು ಬಹುಸಂಖ್ಯಾತರನ್ನು ಓಲೈಸೋಕ್ಕಾಗಿ ಅಲ್ಪಸಂಖ್ಯಾತರಿಗೆ ತೊಂದರೆ ಕೊಟ್ಟು ರಾಜಕಾರಣ ಮಾಡ್ತಾಯಿದ್ದಾರೆ. ಆದ್ದರಿಂದ ಎಲ್ಲರೂ ಮನುಷ್ಯರೇ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು ಮನುಷ್ಯರೇ, ನಾವು ಸಮಾನರಾಗಿ ನೋಡ್ತೀವಿ. ಅದರಿಂದ ದಯಮಾಡಿ ಮೌನ ಮತದಾರರು ಮತ್ತು ಮತದಾರರು ಜಯಪ್ರಕಾಶ್ ಹೆಗಡೆ ಅಂತ ಸಜ್ಜನಿಗೆ ವೋಟ್ ಕೊಡಬೇಕು ಅಂತ ಹೇಳ್ತೀವಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ಗೋಪಾಲ್ ಗೌಡ ಅಂತೇಳಿ, ಗ್ರಾಮ ಪಂಚಾಯತಿ ಮೆಂಬರ್ ಇದ್ದೀನಿ, ಬಸ್ಕಾಲ್.
ಸರ್ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತ ನೀಡಬೇಕು? ಕಾಂಗ್ರೆಸ್ಸಿಗೆ ಅಭಿವೃದ್ಧಿಗೋಸ್ಕರ ಮಾತಾಡಬೇಕು. ಅಭಿವೃದ್ಧಿ ಅಂದರೆ ಏನು ಮಾಡಿದ್ದಾರೆ? ಅಭಿವೃದ್ಧಿ ಅಂದರೆ ದೀನದಲಿತರು, ಬಡವರು ಮತ್ತು ಮುಸ್ಲಿಂ ಇರ್ಬೋದು, ಎಲ್ಲ ಸಮುದಾಯದ ಅಭಿವೃದ್ಧಿಗೋಸ್ಕರ ಕಾಂಗ್ರೆಸ್ಗೆ ಹೋಗ್ತಾ ಇದೆ. ಸರ್ ಕಾಂಗ್ರೆಸ್ ಏನು ಅಭಿವೃದ್ಧಿ ಮಾಡಿದೆ? ಈ ಎಲ್ಲ ಸಮುದಾಯಗಳೇ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋದೇ ಕಾಂಗ್ರೆಸ್ನ ಧ್ಯೇಯ ಉದ್ದೇಶ. ಅದಕ್ಕೋಸ್ಕರ ಕಾಂಗ್ರೆಸ್ ಓಟ್ ಹಾಕಬೇಕು. ಸರ್ ಜಯಪ್ರಕಾಶ್ ಹೆಗಡೆ ಅವರು 10 ವರ್ಷಗಳ ಹಿಂದೆ 2 ವರ್ಷದ ಅವಧಿಗೆ ಸಂಸದರಾಗಿದ್ದರು. ಏನಾದರೂ ಕೆಲಸಗಳಾಗಿದೆಯಾ? ಹಾಂ, ಖಂಡಿತವಾಗೂ ಆಗಿದೆ. ಏನಾದರೂ ಪಾರ್ಲಿಮೆಂಟ್ ಸದಸ್ಯರ ಅನುದಾನ ಅನ್ನೋದು ಕಂಡಿದ್ರೆ ಆ ಜಯಪ್ರಕಾಶ್ ಹೆಗಡೆ ಅವಧಿಲಿ ಬಿಟ್ಟರೆ ಬೇರೆ ಯಾವ ಅವಧಿನೂ ನಾವು ಕಾಣಲಿಲ್ಲ. ಈ ಇತ್ತೀಚೆಗೆ ಬಂದಂಥ 6 ಅವಧಿನಲ್ಲಿ ಜಯಪ್ರಕಾಶ್ ಹೆಗಡೆ ಅವರು 14 ಅಥವಾ 20 ತಿಂಗಳಿದ್ದಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಕಂಡಿದ್ದು ಬಿಟ್ಟರೆ ಪಂಚಾಯತಿ ವೈಸ್ ಅಭಿವೃದ್ಧಿ ನಾವು ನೋಡಿದ್ದೀವಿ. ನಮ್ಮ ಪಂಚಾಯತಿಯಲ್ಲೂ ಕೂಡ ಅಭಿವೃದ್ಧಿ ಆಗಿದೆ. ಆ ಥರ ಯಾವುದೇ ಸಂಸದರಾಗಿ ಸಚಿವರಾದರೂ ಕೂಡ ನಮ್ಮಲ್ಲಿ ಕೆಲಸ ಆಗಲಿಲ್ಲ. ಸರ್ ತಮ್ಮ ಹೆಸರು? ಮಂಜುನಾಥ್ KV. ಸರ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಂದ ಜಯಪ್ರಕಾಶ್ ಹೆಗಡೆ, BJPಯಿಂದ ಶ್ರೀನಿವಾಸ್ ಪೂಜಾರಿ ಅವರು ಯಾರು ಉತ್ತಮ ಆಯ್ಕೆ ಸರ್? ಜಯಪ್ರಕಾಶ್ ಹೆಗಡೆ ಅವರು ಉತ್ತಮ ಅಭ್ಯರ್ಥಿ. ಅವರು ಹಿಂದೆ ಕೂಡ ಲೋಕಸಭಾ ಸದಸ್ಯರಾಗಿ 20 ತಿಂಗಳ ಕಾಲ ಕೆಲಸ ಮಾಡಿದ್ದಾರೆ. ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಎಲ್ಲ ಸಾಮಾನ್ಯ ಜನರು ಕೂಡ ಅವರನ್ನು ಸಂಪರ್ಕ ಮಾಡುವಂಥ ಭಾಳ ಸಭ್ಯ ರಾಜಕಾರಣಿ. ಹಾಗಾಗಿ ಜನರು ಜಯಪ್ರಕಾಶ್ ಹೆಗಡೆ ಅವ್ರನ್ನ ಇಷ್ಟಪಡ್ತಾರೆ. ಸರ್ ಈಗ ಕೋಟ ಶ್ರೀನಿವಾಸ್ ಪೂಜಾರಿಯು ಸರಳ ಸಜ್ಜನ ರಾಜಕಾರಣಿ ಅಂತಾರೆ. ಈಗ ಸರಳತೆ ಮುಖ್ಯ ಆಗ್ತದೆ, ಅಭಿವೃದ್ಧಿ ಮುಖ್ಯ ಆಗ್ತದೆ? ಅಲ್ಲ, ಅಭಿವೃದ್ಧಿ ಕೂಡ ಮುಖ್ಯ ಆಗ್ತದೆ. ಸರಳತೆ, ನಾನು ಪೂಜಾರರು ಕೂಡ ಸರಳತೆ ವ್ಯಕ್ತಿನೇ, ಆ ಜಯಪ್ರಕಾಶ್ ಹೆಗಡೆನೂ ಕೂಡ ಸರಳವಾದಂಥ ವ್ಯಕ್ತಿನೇ. ನಾವು ಈಗ ಅಭಿವೃದ್ಧಿ ದೃಷ್ಟಿಯಿಂದ ಹೇಳೋದಾದರೆ ಅವರು 20 ತಿಂಗಳಲ್ಲಿ 5 ವರ್ಷ ಆಗೋಂಥ ಅಭಿವೃದ್ಧಿ ಕೆಲಸನ ಜಯಪ್ರಕಾಶ್ ಹೆಗಡೆಯವರು ಮಾಡಿದ್ದಾರೆ. ಅವರು ಪಕ್ಷಾತೀತವಾಗಿ ಕೆಲಸ ಮಾಡಿದ್ದಾರೆ. ಎಲ್ಲ ಕಡೆ ಅಭಿವೃದ್ಧಿ ಕೆಲಸನ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಇರ್ಬೋದು, ರೈಲ್ವೆ ಕಾಮಗಾರಿ ಇರ್ಬೋದು. ಚಿಕ್ಕಮಗಳೂರು ರೈಲ್ವೆ ಕೂಡ ಜಯಪ್ರಕಾಶ್ ಹೆಗಡೆಯವರ ಕಾಲದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಯವರು ಮಂತ್ರಿ ಆದಂಥ ಸಂದರ್ಭದಲ್ಲಿ ಇದು ರೈಲ್ವೆ ಉದ್ಘಾಟನೆ ಆಯಿತು. ಅದ್ರ ಜೊತೆಗೆ ಕಡೂರಿಂದ ಚಿಕ್ಕಮಗಳೂರಿಗೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಇದೆಯಲ್ಲ, ಕಾಮಗಾರಿ ನಡೀತಾ ಇದೆ. ಆದರೆ ಅದರ ಅನುಮೋದನೆ ಆಗಿದ್ದು ಜಯಪ್ರಕಾಶ್ ಹೆಗಡೆ ಕಾಲದಲ್ಲಿ. ದಿವಂಗತ ನಮ್ಮ ಆಸ್ಕರ್ ಫರ್ನಾಂಡಿಸ್ರವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಆ ರಸ್ತೆ ಕಾಮಗಾರಿ ಆಗಿತ್ತು. ಭಾಳ ಉತ್ತಮವಾದಂಥ ಒಂದು ಅಭಿವೃದ್ಧಿ ಕಾಮಗಾರಿನ ಮಾಡಿದ್ರು ಅವರು. 12 ವರ್ಷ ಆದರೂ ಮುಗಿದಿಲ್ಲ. ಈ ಕಾಲದ ಈಗ ನಡೀತಾ ಇದೆ ಅಷ್ಟೇ. ಆಗಿದ್ದು ಅನುಮೋದನೆ ಆಗಿದ್ದು ಜಯಪ್ರಕಾಶ್ ಹೆಗಡೆಯವರು ಲೋಕಸಭಾ ಸದಸ್ಯರಾದಂಥ ಸಂದರ್ಭದಲ್ಲಿ ಆ ಕೆಲಸ ಆಗಿದ್ದು. ಮತ್ತೆ ಸಂಸದರಾದರೆ ಬೇಗ ಪಡಿಬೋದು. ಖಂಡಿತ. ಸರ್ ತಮ್ಮ ಹೆಸರು? ವಿಜಯ್ ಕುಮಾರ್ ಅಂತ, ಅಂಬಳೆ ಹೋಬಳಿ ಅಧ್ಯಕ್ಷ, ಕಾಂಗ್ರೆಸ್ ಸಮಿತಿ. ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ಜಯಪ್ರಕಾಶ್ ಹೆಗಡೆ, ಶ್ರೀನಿವಾಸ್ ಪೂಜಾರಿ, BJPಯಿಂದ ಯಾರು ಉತ್ತಮ ಅಭ್ಯರ್ಥಿ ಸರ್? ನಮ್ಮ ಅಭ್ಯರ್ಥಿನೇ ಉತ್ತಮ. ಯಾಕೆಂದರೆ ಹಿಂದೆ 2 ವರ್ಷ ಅವರಿಗೆ ಅವಧಿಯಲ್ಲಿ ಸಿಕ್ಕಿದಂಥ ದಿನದಲ್ಲಿ ಸಾಕಷ್ಟು ಜನಪರ ಕಾರ್ಯಕ್ರಮ ಮಾಡಿದ್ದಾರೆ. ಸಾಕಷ್ಟು ರೋಡಿಗೆ ವ್ಯವಸ್ಥೆ ಮಾಡಿಕೊಟ್ರು. ಸಾಕಷ್ಟು ಚಿಕ್ಕಮಗಳೂರಿಗೆ ಟ್ರೈನ್ ಓಪನ್ ಮಾಡಿರು. ಹಾಗಾಗಿ ನಮಗೆ ಅವರು ಜನಪರ ಕಾಳಜಿ ಇರೋಂಥರು. ಸಾಮಾನ್ಯ ಜನನ ಗುರುತಿಸ್ಬಿಟ್ಟು ಅವರು ಮಾತಾಡ್ತಾರೆ. ಸಾಮಾನ್ಯ ಜನನೂ ಸಮೇತ ಫೋನ್ ಎತ್ತುತ್ತಾರೆ, ಅವ್ರ ಮನೆಗೆ ಬರ್ತಾರೆ, ಅವ್ರ ಕಷ್ಟ ಸುಖ ಕೇಳ್ತಾರೆ, ಅವ್ರ ಕೆಲಸ ಎಲ್ಲ ಮಾಡಿಕೊಡ್ತಾರೆ. ಸರ್ ಈಗ ಎಲ್ಲ ಕ್ಷೇತ್ರದಲ್ಲೂ ಅಭ್ಯರ್ಥಿಯನ್ನು ನೋಡಬೇಡಿ, ಮೋದಿಯನ್ನು ನೋಡಿ ಓಟ್ ಹಾಕಿ ದೇಶಕ್ಕಾಗಿ ಮೋದಿ ಬೇಕು ಅಂತಾರೆ. ಏನು ಹೇಳ್ತೀರಾ? ಅದು ಕರ್ನಾಟಕದಲ್ಲಿ ಗಂಡಸೇ ಇಲ್ಲ BJP ಪಾರ್ಟಿಲಿ. ಮೋದಿ ಒಬ್ಬನೇ ಗಂಡಸರು. ಮೋದಿ ಮೇಲೆ ಅವರು ಎಲೆಕ್ಷನ್ಗೆ ಹೋಗ್ತಾರೆ. ಇನ್ಯಾರು ಇಲ್ಲ ಕೇಳ್ವೆ? ಇನ್ಯಾರು ಅಭಿವೃದ್ಧಿ ಮಾಡೋರು ಇಲ್ಲ ಕೇಳ್ವೆ? ಹಂಗಾರೆ ಮೋದಿ ಒಬ್ಬರೇ ಸಾಕಾ? ಇಲ್ಲಿಗೆ ಮೋದಿ ಇಲ್ಲಿ ಗ್ರಾಮ ಪಂಚಾಯತಿಗೆ ಬರ್ತಾರಾ, ಈ ಜಿಲ್ಲಾ ಪಂಚಾಯತಿಗೆ ಬರ್ತಾರಾ, ಎಲ್ಲಿರ್ತಾರೆ? ಅವ್ರು ನೋಡ್ರಿ ಅಲ್ಲಿ ಇರ್ತಾರೆ. ಮೋದಿ ಹೆಸರು ಬಿಟ್ಟರೆ ಅವ್ರಿಗೆ ಬೇರೆ ಯಾರು ಜನವೇ ಇಲ್ಲ. ಮೋದಿನೇ ಜನ. ಮೋದಿ ಒಬ್ಬರು ಎಲ್ಲದೂ ಮಾಡೋಕ್ಕೆ ಸಾಧ್ಯನಾ? ಶೋಭಾ ಕರಂದ್ಲಾಜೆ ಅವರು ನಿನ್ನೆ ಒಂದು ಹೇಳಿಕೆಯನ್ನು ಹೇಳಿದರು. ನಾನು ಉಡುಪಿ ಚಿಕ್ಕಮಗಳೂರಿನಲ್ಲಿ ಬಹುತೇಕ ಕೆಲಸಗಳನ್ನು ಅಭಿವೃದ್ಧಿಗಳನ್ನು ಮಾಡಿದ್ದೇನೆ, ಹಾಗೆ ಬೆಂಗಳೂರಲ್ಲೂ ಕೂಡ ಅಭಿವೃದ್ಧಿ ವೇಗ ಪಡೀಲಿ ಅಂತೇಳಿ ನಾನು ಇಲ್ಲಿ ನಿಲ್ಲಿಸಿದ್ದಾರೆ ಅಂತ ಹೇಳ್ತಾರೆ. ಏನು ಅಭಿವೃದ್ಧಿ ಆಗಿದೆ? ಅದು ಶೂನ್ಯ ಅಭಿವೃದ್ಧಿ. ಅವರು ಏನಿದ್ರು ಡೆಲ್ಲಿ ಆಯಿತು, ಅವ್ರ ಮನೆ ಆಯಿತು, ಅವ್ರ ವರ್ಕ್ ಆಯಿತು. ಯಾವುದೇ ಥರ 1 ರೂಪಾಯಿಂದು ಅಭಿವೃದ್ಧಿ ಆಗಿಲ್ಲ. ನಾವು ಇಲ್ಲಿ ಹೋಬಳಿ ಅಧ್ಯಕ್ಷರಾಗಿ 3 ವರ್ಷ ತುಂಬಿದೆ. 3 ದಿನ ಅವ್ರನ್ನ ನೋಡಿಲ್ಲ. ವರ್ಷಕ್ಕೊಂದು ದಿನ ನೋಡಿಲ್ಲ. ಏನೂ ಮಾಡಿಲ್ಲ. ಅವ್ರ ಅಂಕಿಅಂಶ ಕೊಡಲಿ ಏನು ಮಾಡಿದ್ದೀವಿ ಅಂತ. ಸರ್ ತಮ್ಮ ಹೆಸರು? ದೀಪಕ್ ಅಂತ, ನಾನು ಹೊಸತಾರೆ ಹೋಬಳಿಯಿಂದ. ಸರ್ ಈ ಬಾರಿ ಲೋಕಸಭಾ ಚುನಾವಣೆಗೆ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ನಿಂದ, BJPಯಿಂದ ಶ್ರೀನಿವಾಸ್ ಪೂಜಾರಿ ಅವರು ಯಾರು ಉತ್ತಮ ಆಯ್ಕೆ? ನಮ್ಮ ಆಯ್ಕೆ ಜಯಪ್ರಕಾಶ್ ಹೆಗಡೆ ಸರ್. ಏನು ಕಾರಣ? ಯಾಕೆ ಅಂತ ಹೇಳಿದ್ರೆ ಜಯಪ್ರಕಾಶ್ ಹೆಗಡೆ ಕೆಲಸ ಮಾಡ್ತಾರೆ. ಹಿಂದೂ MP ಆಗಿದ್ದರು, ಆಯಿತಾ. ಹಾಗಾಗಿ ನಾವು ಅವ್ರಿಗೊಂದು ಪ್ರಿಫರ್ ಮಾಡ್ತಾಯಿದ್ವಿ. ಮೋಸ್ಟ್ ಆಫ್ ಅದಕ್ಕಿಂತ ಮುಂಚೆ ನಮಗೆ NDA ವಿರುದ್ಧವಾಗಿ ನಾವು ಮೋದಿ ವಿರುದ್ಧವಾಗಿ ನಾವು ಈ ಸತಿ ವೋಟ್ ಮಾಡ್ತಾಯಿದ್ದೀವಿ. ಯಾಕೆ ಅಂತ ಹೇಳಿದ್ರೆ
ಈಗಿನ ದೇಶದ ಪರಿಸ್ಥಿತಿ ನೋಡಿಬಿಟ್ರೆ ತುಂಬ ಹದಗೆಟ್ಟೋಗಿದೆ. ಯಾಕೆಂತ ಹೇಳಿದ್ರೆ ಯುವಕರಿಗೆ ಯಾರಿಗೂ ಅರ್ಥನೇ ಆಗ್ತಾ ಇಲ್ಲ. 175 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ 10 ವರ್ಷದಲ್ಲಿ, ಆಯಿತಾ. ಒಂದು ಗೋಲ್ಡ್ ಮೆಡಲಿಸ್ಟ್ ತಗೊಂಡಿರೋಂಥ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡ್ತಾರೆ ಒಬ್ಬರು ಮಿನಿಸ್ಟ್ರು. ಅದನ್ನು ಅವ್ರದ್ದು ರಾಜೀನಾಮೆ ತಡಲಿಕ್ಕೆ ಎಷ್ಟೋ ದಿನ ಇದು ಮಾಡ್ತಾರೆ, ಆಯಿತಾ. ಆಮೇಲೆ 5 ಲಕ್ಷ ಕೋಟಿ 11 ಲಕ್ಷ ಕೋಟಿನ ಮನ್ನಾ ಮಾಡಿದ್ದಾರೆ. ಯಾರಿಗೆ? ಇಂಡಸ್ಟ್ರಿಲಿಸ್ಟ್ಗಳಿಗೆ, ಆಯಿತಾ. ಇವೆಲ್ಲ ಸುಮಾರು ಸಮಸ್ಯೆಗಳು ಇವ್ರು ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಯಂಗ್ಸ್ಟರ್ಸ್ ಇದ್ದಾರಲ್ಲ, ಬಿ ಜೆ ಪಿಯಲ್ಲಿ ಯಂಗ್ಸ್ಟರ್ಸಿಗೆ ಇದು ಯಾವುದು ಅರ್ಥ ಆಗ್ತಾ ಇದ್ದಿಲ್ಲ. ದೇಶ ಮುಳುಗ್ತಾ ಇದೆ, ಒಂಥರ ಹಡಗಿನ ಥರ ಮುಳುಗ್ತಾ ಇದೆ. ಅದು ಅವ್ರಿಗೆ ಗೊತ್ತಿದೆ, ಬಿ ಜೆ ಪಿ ಲೀಡ್ರುಗಳಿಗೆ ಮುಳುಗ್ತಾ ಇದೆ ಅನ್ನೋದು ಗೊತ್ತಿದೆ. ಬಟ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಮಾಡಿರೋ ಭ್ರಷ್ಟಾಚಾರನ ಆ ಹುಡುಗರ ಹತ್ರ ಒಂದು ಶೀಲ್ಡ್ ಮಾಡ್ಕೊಂಡಿದ್ದಾರೆ. ಹಿಂದೆ ಬ್ರಿಟಿಷರು ಹೇಗೆ ಶೀಲ್ಡ್ ಮಾಡ್ಕೊಂಡಿದ್ರು, ಅವರು ಈಗೆಲ್ಲ ಯಾವುದೋ ಒಂದು ಕಡೆ ಅಟ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಹೋಗಿ ಆ ಲೋಕಲ್ನವ್ರನ್ನ ಹಿಡಿತಾ ಇದ್ರು. ಅಲ್ಲಿ ಯಾರ್ಯಾರು ಸ್ಟ್ರಾಂಗ್ ಇದ್ರು, ಯಾರ್ಯಾರು ಇದ್ದಿದ್ರು ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಹಿಡಿದ್ಬಿಟ್ಟು ಒಂದು ಸ್ಟ್ರಾಂಗ್ ಒಂದು ಕಾಂಪೌಂಡ್ ಥರ ಮಾಡ್ಕೊಳ್ತಾ ಇದ್ರು, ಅಂದರೆ ಅವ್ರನ್ನ ವಿನ್ ಮಾಡಲಿಕ್ಕೆ. ಸೇಮ್ ಈಗ ಈ ಬಿ ಜೆ ಪಿ ಲೀಡರ್ಸ್ಗಳು ನಮ್ಮ ಯೂತ್ನ, ಅದರಲ್ಲೂ ಈ ಬಿ ಜೆ ಪಿ ಯೂತ್ಸ್ ಮೈಂಡನ್ನ ಕಂಪ್ಲೀಟ್ ಡೈವರ್ಟ್ ಮಾಡಿಬಿಟ್ಟು ಅವ್ರನ್ನ ಶೀಲ್ಡ್ ಮಾಡ್ಕೊಂಡಿದ್ದಾರೆ. ಅವ್ರು ಮಾಡ್ತಿರೋ ಭ್ರಷ್ಟಾಚಾರಕ್ಕೆ ಒಂದು ಶೀಲ್ಡ್ ಅಷ್ಟೇ ಬಿಟ್ಟರೆ ಆ ಹುಡುಗರಿಗೆ ದೇಶದ ಬಗ್ಗೆ ಗೊತ್ತಿಲ್ಲ. ಆಮೇಲೆ ಇವತ್ತುವರೆಗೂ ನಾನು ಹೇಳ್ತಾಯಿದ್ದೀನಿ ನೋಡಿ, ಬಿ ಜೆ ಪಿ ಲೀಡರ್ಗಳು ಮಕ್ಕಳಿಗೆ ಒಬ್ಬರ ಮೇಲೆ ಒಂದು ಕೇಸ್ ಇಲ್ಲ. ಅದೇ ವರ್ಕರ್ಸ್ ಮೇಲೆ ಬಿ ಜೆ ಪಿ ವರ್ಕರ್ಸು ಗಡೀಪಾರು ಆಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಮೇಲೆ ಆಲ್ರೆಡಿ ಗಡೀಪಾರಾಗೋಷ್ಟು ಕೇಸ್ ಅವ್ರ ಮೇಲೆ ಬಿದ್ದಾಗಿದೆ. 24 ಕೇಸು, 23 ಕೇಸು. ಅದೇ ಅದು ಅರ್ಥ ಆಗ್ತಾ ಇಲ್ಲ. ಈ ಕೇಸ್ ಬಿದ್ದನಿಗೆ ಅರ್ಥ ಆಗ್ತಾ ಇದೆ ಅಷ್ಟೇ. ಹೌದು, ನಾನು ತಪ್ಪು ಮಾಡಿದೆ, ನಾನು ಸುಮ್ಮನೆ ಅವ್ರ ಥರನೇ ಇರಬೇಕಿತ್ತು, ಲೀಡರ್ಗಳ ಥರನೇ ಇದ್ದಿದ್ರೆ ನನಗೂ ಏನಾಗ್ತಾ ಇರಲಿಲ್ಲ ಅಂತ. ಬಟ್ ಕಾಲ ಮಿಂಚೋಗಿದೆ. ಬಟ್ ಹುಡುಗರಿಗೆ ಈಗ ನಾವು ಏನು ಹೇಳಲಿಕ್ಕೂ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಳ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ವಯಸ್ಸೇ ಹಾಗೆ, ಅವ್ರಿಗೆ ಅರ್ಥ ಆಗಲ್ಲ. ಅವ್ರು ಅರ್ಥ ಹಾಕ್ಕೊಂಡು ಹೌದು ತಪ್ಪಾಗಿದೆ ಅಂತ ಹೊರಗೆ ಬರೋ ಅಷ್ಟೊತ್ತಿಗೆ ನಮ್ಮ ದೇಶದ ಕತೆ ಏನಾಗುತ್ತೆ ಅಂತ ನಾವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ಮಟ್ಟಕ್ಕೆ ದೇಶನ ತಗೊಂಡೋಗಿ ಇಟ್ಟಿದ್ದಾರೆ, ಆಯಿತಾ. ಆಮೇಲೆ ಪ್ರತಿಯೊಂದು ಗುಜರಾತಿಗೋಸ್ಕರನೇ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಗುಜರಾತ್ ಏನಿದ್ರು ಗುಜರಾತಿಗೆ. ಅದರಲ್ಲಿ ನಮ್ಮ 27 ಎಂ ಪಿಗಳಿದ್ದಾರೆ. ಅವರು ಅದು ಏನಕ್ಕೆ ಸುಮ್ಮನೆ ಕೂತಿದ್ದಾರೆ ಅಂತಲೂ ಇಷ್ಟು ವರ್ಷ 5 ವರ್ಷ ಸುಮ್ಮನೆ ಕೂತಿದ್ರು ಅಂತೂ ನಮಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದೂ, ಆಯಿತಾ. ಅವ್ರು ಯಾರೋ ಸನ್ನಿ ಡೈಲ್ ಅವನು 350 ಕೋಟಿ ರೂಪಾಯಿದು ಒಂದು ಮನೆನ ನೋಟಿಫಿಕೇಷನ್ ಆಯಿತು ಹರಾಜಿಗೆ. ನೋಟಿಫಿಕೇಷನ್ ಆಗಿ ನಾಳೆ ಹರಾಜು ಅಂತ ಬಂತು ಪೇಪರಲ್ಲಿ. ಅವನೊಬ್ಬ ಬಿ ಜೆ ಪಿ ಎಂ ಪಿ ಅಂತ ಇದ್ದಿದ್ದು ಒಂದೇ ಕಾರಣಕ್ಕೆ ರಾತ್ರಿನ ಅದನ್ನು ಮನ್ನಾ ಮಾಡಿ ಅದು ಹರಾಜನ್ನ ಕ್ಯಾನ್ಸಲ್ ಮಾಡಿದ್ರು. ಅದೇ ಬಡವರು ರೈತರು ಇಲ್ಲಿ ಬರ ಬಂದಿದೆ, ದುಡ್ಡು ಕೊಡಿ, ಆಯಿತಾ ಅಂತ ಕೇಳಿದ್ರೆ ನೀವು ಪೇಪರ್ ಕೊಟ್ಟಿಲ್ಲ, ಆಯಿತಾ, ನಾವು ಈಗ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇದು ಯಾವ ಮಟ್ಟಕ್ಕೆ ತಗೊಂಡೋಗ್ತಾ ಇದ್ದಾರೆ ಬಿ ಜೆ ಪಿಯವ್ರ ರಾಜಕೀಯನ ಅಂತೇಳಿ ನಮ್ಮಂಥ ಯಂಗ್ಸ್ಟರ್ಸ್ ಅರ್ಥ ಮಾಡ್ಕೊಂಡಿರೋರಿಗೆ ಊಹೆ ಮಾಡೋಕ್ಕೂ ನಿಲ್ಕದ ಆಗ್ಬಿಟ್ಟಿದೆ. ಊಹೆ ಮಾಡೋಕ್ಕೂ ಆಗೋದಿಲ್ಲ. ಆ ಪರಿಸ್ಥಿತಿ ನಮ್ಮ ದೇಶ ಹೋಗ್ತಾ ಇದೆ ಅನ್ನೋದು ಒಂದು ನಮ್ಮ ಅಭಿಪ್ರಾಯ. ನಮ್ದು ಇಷ್ಟೇ ನೋಡಿ, ರಾಜಕಾರಣದಲ್ಲಿ ಸೋಲು ಗೆಲುವು, ಭ್ರಷ್ಟಾಚಾರ, ಆಯಿತಾ, ಕೇಸ್ ಮೀರೋದು ಅವೆಲ್ಲ ಸಹಜ. ಆದರೆ ಉತ್ತಮವಾದಂಥ ಅಭ್ಯರ್ಥಿ ಬೇಕಾಗಿರೋದು ನಮಗೆ. ಈಗ ಅಟ್ ಪ್ರೆಸೆಂಟ್ ಉತ್ತಮ ಅಭ್ಯರ್ಥಿ ನಾವು ತರಲಿಲ್ಲ ಅಂತ ಹೇಳಿದ್ರೆ ನಮ್ಮ ದೇಶನ ಉಳಿಸ್ಕೊಳೋಕ್ಕೆ ಸಾಧ್ಯ ಇಲ್ಲ. ಈಗ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಆಯಿತು, ಈಗ ಇಸ್ರೇಲು ಅಲ್ಲಿ ಇಲ್ಲಿ ಎಲ್ಲ ವಾರ್ ಆಗ್ತಾ ಇದೆ. ವಾರ್ ಆದರೆ ಜನಗಳು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಆಯಿತು, ವೆಸ್ಟರ್ನ್ ಕಂಟ್ರೀಸಿಗೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದಾರೆ. ಅದೇ ಇಲ್ಲಿ ಇಂಡಿಯಾದಲ್ಲಿ ವಾರ್ ಆದರೆ ಎಲ್ಲಿಗೆ ಹೋಗೋದು? ಜನ ಎಲ್ಲಿಗೆ ಹೋಗ್ತಾರೆ? 140 ಕೋಟಿ ಜನ ಹೋಗೋದಿಲ್ಲಿಗೆ. ಎಷ್ಟು ಕೋಟಿ ಜನ ಎಲ್ಲಿಗೆ ಹೋಗ್ತೀರಾ? 140 ಕೋಟಿ ಜನ ಎಲ್ಲಿಗೆ ಹೋಗ್ತಾರೆ? ಎಲ್ಲೂ ಹೋಗೋಕ್ಕಾಗಲ್ಲ, ಇಂಡಿಯಾದಲ್ಲೇ ಇರಬೇಕು, ಆಯಿತಾ. ಬರೀ 1 ತಿಂಗಳು ಲಾಕ್ಡೌನ್ ಆದಾಗಲೇ ಜನ ಉಸಿರು ಕಟ್ಟು ಹೋಗಿದ್ದಾರೆ. ಇನ್ನು ಯುದ್ಧದ ಪರಿಸ್ಥಿತಿಲಿ ಬಂದು ನಮ್ಮದು ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋದಾಗ ಏನೂ ಮಾಡೋಕ್ಕಾಗಲ್ಲ. ರೈತರಿಗೆ ಸಪೋರ್ಟ್ ಇಲ್ಲ, ಬೆನ್ನೆಲುಬು ಮುರಿದಾಕ್ಬಿಟ್ಟಿದ್ದಾರೆ. ರೈತರದ್ದು ಬೆನ್ನೆಲುಬು ಮುರಿದಾಕ್ಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ 11 ಲಕ್ಷ ಕೋಟಿ ಏನು ಇಂಡಸ್ಟ್ರಿಯಲಿಸ್ಟ್ ಅವ್ರದ್ದು ಮನ್ನಾ ಮಾಡಿದ್ರು ಸಾಲನ, ಅದ್ರದ್ದು ರೈತರನ್ನ ಮಾಡ್ಬೋದಿತ್ತಲ್ಲ. ಅವರು 5 ಜನ ಏನು ಬಡವರಿದ್ರು, ಅವರು ಇಂಡಸ್ಟ್ರಿಯಲಿಸ್ಟ್ ಬಡವರಿದ್ದ ಇಲ್ಲಲ್ಲ. ಅವ್ರು ಹೇಗೆ ಮಾಡ್ತಾರೆ ಅನ್ನೋದಕ್ಕೆ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಗುಜರಾತಿ ಮೈಂಡ್ ಹೇಗಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ವಿಜಯ್ ಮಲ್ಯ ಅವರೊಬ್ಬರು ಕರ್ನಾಟಕದವರು. ಅವರು ಟೋಟಲ್ ಅವ್ರದ್ದು 9,500 ಕೋಟಿ ಸಾಲ ಇದ್ದಿದ್ದು. 9,500 ಕೋಟಿ ಸಾಲ ಇದ್ದಿದ್ದು, ಅದರಲ್ಲಿ 5,500 ಕೋಟಿ ಅಸಲು. ಅವ್ರು ಹೇಳಿದ್ರು ಏನಂತ, ನಾನು 5,500 ಕೋಟಿ ಅಸಲು ಕಟ್ತೀನಿ, ನನಗೆ ಇನ್ನು 4,000 ಕೋಟಿ ಮನ್ನಾ ಮಾಡಿಕೊಡಿ ಅಂತ ಹೇಳಿದ್ರು. ಇಲ್ಲಿಲ್ಲ, ಅವ್ರನ್ನ ದೇಶ ಬಿಟ್ಟು ಓಡಿಸಿದ್ರು. ಈ ಅದೇ 11 ಲಕ್ಷ ಕೋಟಿ ಮನ್ನಾ ಮಾಡಿದ್ರು. ಯಾಕೆ ಇವ್ರು 4,000 ಕೋಟಿ ಮನ್ನಾ ಮಾಡ್ಬೋದಿತ್ತಲ್ಲ? ಯಾಕೆ? ಅವರೊಬ್ಬ ಕರ್ನಾಟಕದವ್ರನ್ನ ಯಾಕೆ ಮುಂದಕ್ಕೆ ಬರೋಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರೆ ಅವರಿಗೆ ಗೊತ್ತು, ಕರ್ನಾಟಕದವ್ರು ಮಾತು ಕೇಳಲ್ಲ, ಯಾವ ವಿಷಯದಲ್ಲೂ ಮಾತು ಕೇಳಲ್ಲ, ಅವ್ರದ್ದೇ ಆದಂಥ ಡಿಸಿಷನ್ ತಗೊಳ್ತಾರೆ. ಅವ್ರು ಹೇಳ್ದಂಗೆ ಬಗ್ಗಿ ಅಂದರೆ ಅವ್ರದ್ದು ಹೇಳೋಂಗೆ ತಾಲಕ್ಕೆ ತಕ್ಕಂಥ ಕುಣಿಯಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು.
ಆದರೆ ನಮ್ಮ ಎಂ ಪಿಗಳು ಏನು ಕುಣಿತಾ ಇದ್ದಾರೆ ಅನ್ನೋದು ನಮಗೆ ಇವತ್ತಿನವರೆಗೂ ಅರ್ಥನೂ ಆಗಿಲ್ಲ. ಇವತ್ತಿನವರೆಗೂ ನಮಗೆ ಗೊತ್ತಾಗ್ತಾನೂ ಇಲ್ಲ ಸರ್. ರೈತರು ಬರಗಾಲ, ಕುಡಿಯೋಕೆ ನೀರಿಲ್ಲ. ಅಟ್ಲೀಸ್ಟ್ NDRF ಇದರಿಂದ ಬಂದಂಥ ದುಡ್ಡು ಬಿಡುಗಡೆ ಮಾಡಿ ಅಂತ ಹೇಳಿದ್ರೆ, ಇಲ್ಲ ಬಿಡುಗಡೆ ಮಾಡಲ್ಲ ನಿಮಗೆ ಅಂತ ಹೇಳಿದ್ರೆ, ಇದು ಯಾವ ಥರದ ಅನ್ಯಾಯ, ಇದು ಯಾವ ಥರದ್ದು ಕರ್ನಾಟಕಕ್ಕೆ? ಮತ್ತು ಒಕ್ಕೂಟ ವ್ಯವಸ್ಥೆ ಅಂದರೆ ಏನಂತ? ಇವ್ರ ಲೆಕ್ಕಾಚಾರದಲ್ಲಿ ಒಕ್ಕೂಟ ವ್ಯವಸ್ಥೆ ಅಂದರೆ ಏನು ಹಾಗಾದರೆ? ಇಲ್ಲಿಂದ GST ತಗೊಂಡೋಗ್ತಾರೆ, ಎಲ್ಲದೂ ತಗೊಂಡೋಗ್ತಾರೆ ಆಯಿತಾ. ಅವ್ರು ಕೇಳಿದ್ರೆ GST ಪೇಪರ್ ಬಂದಿಲ್ಲ ನಮಗೆ ಅಂತಾರೆ. ಅವರೇ ಇಲ್ಲಿದ್ದು ರಾಜ್ಯಸಭೆ MP ಅವರೇ ಆಗಿದ್ರಲ್ಲ ಫೈನಾನ್ಸ್ ಮಿನಿಸ್ಟರ್ ಅವರು. ಕೊಡ್ಬೋದಿತ್ತಲ್ಲ ಅವರೇ ಲೀಸ್ಟ್ನ ಎಲ್ಲ MP ಗಳ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಕೊಡ್ಬೋದಿತ್ತಲ್ಲ. ಕೊಟ್ಟು ತಗೊಂಡು ಫೈನ್ಸ್ ಅದೇನು ಯಾವ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಯಾವ ಪೇಪರ್ ಬೇಕಿತ್ತು ಅದನ್ನ ಸಬ್ಮಿಟ್ ಮಾಡಿ ದುಡ್ಡು ರಿಲೀಸ್ ಮಾಡ್ಬೋದಿತ್ತಲ್ಲ. ಇವರು ದ್ವೇಷ ರಾಜಕಾರಣ ಮಾಡ್ತಾಯಿದ್ದಾರೆ ಆಯಿತಾ. ಇವ್ರಿಗೆ ಒಟ್ರಾಸಿ ಏನಂತ ಹೇಳಿದ್ರೆ ಅಧಿಕಾರ ಬೇಕು ಅಷ್ಟೇ. ಅಧಿಕಾರ, ದುಡ್ಡು ಅನ್ನೋದು ಬಿಟ್ಟರೆ BJP ಅವರಿಗೆ ಬೇರೆ ಏನೂ ಇಲ್ಲ. ಅದಕ್ಕೆ ನಮ್ಮ ಯೂತಿನ ಕಂಪ್ಲೀಟ್ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಅದು ಯುವಕರಿಗೆ ಅರ್ಥ ಆಗ್ತಾಯಿಲ್ಲ. ನಾವು ಏನು ಮಾಡೋಕ್ಕಾಗಲ್ಲ. ನಾವು ಈಗ ಹ್ಯಾಂಡ್ಸಪ್ ಆಗಿಬಿಟ್ಟಿದ್ದೀವಿ. ಹಾಗಾಗಿ ಈಗ ನಾವು ಹೇಗೆ ಟಾರ್ಗೆಟ್ ಅಂತ ಹೇಳಿದ್ರೆ 100 ಜನ ಓಟಿದ್ರೆ 30 ಓಟ್ ಬಿಟ್ಬಿಟ್ಟಿದ್ದೀವಿ, ಯೂತ್ಸ್ನ ಬಿಟ್ಬಿಟ್ಟಿದ್ದೀವಿ. ನಾವು ಅಲ್ಲಿ ಕ್ಯಾನ್ವಸ್ಸೇ ಮಾಡಲ್ಲ. ಇನ್ನು 70 ಓಟಿಗೆ ಕ್ಯಾನ್ವಸ್ ಮಾಡೋದು. ಯಾಕೆಂತ ಹೇಳಿದ್ರೆ ಅವ್ರಿಗೆ ಹೇಳಿದ್ರೆ ಅರ್ಥ ಮಾಡೋಕ್ಕೆ ಅರ್ಥನೇ ಆಗಲ್ಲ, ಹುಡುಗರಿಗೆ ಅರ್ಥನೇ ಆಗಲ್ಲ. ಸುಮ್ಮನೆ ನಮ್ಮಲ್ಲಿ ಗಲಾಟೆಗೆ ಬರ್ತಾರೆ. ಅದಕ್ಕೆ ಊರು ಮನೇಲಿ ಗಲಾಟೆನೂ ಬೇಡ, ಏನು ಬೇಡ, ಆಯ್ತಪ್ಪ ನಿಮ್ಮ ಓಟ್ ನೀವು ಹಾಕೊಳ್ಳಿ, ನಮ್ಮ ಓಟ್ ನಾವು ಹಾಕೊಳ್ತೀವಿ ಅಂತ ಹೇಳಿಬಿಟ್ಟು ಇಷ್ಟು. ಹಾಗಾಗಿ ನಾವು ಕಂಪ್ಲೀಟ್ ಈ ಸತಿ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಸರ್. ಸರ್, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಕಾಂಗ್ರೆಸ್ಸಿಗೆ BJPಗೆ? ಈ ಭಾಗದಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಮುಂದೊಂದು ಸರಿ ಅವರು MP ಆದಾಗ ಈ ಭಾಗದಲ್ಲಿ ಆದಷ್ಟು ಕೆಲಸ ಕಾಮಗಾರಿಗಳನ್ನೆಲ್ಲ ಮಾಡಿದ್ದಾರೆ. ಆ ಲೆಕ್ಕದಲ್ಲಿ ನಮಗೆ ಅವರ ಮುಖಪರಿಚಯ ಎಲ್ಲ ಇದೆ. ಆ ಒಂದು ಇದರಿಂದ ನಾವು JP ಅವರಿಗೆ ಈ ಸರಿ ನಾವು ಓಟ್ ಹಾಕ್ಬೇಕಂತ ಇದ್ದೀವಿ. ಸರ್, ಈ ಸಿರುವಾಸೆ, ಇದು ಚಿಕ್ಕಮಗಳೂರಿನ ಸಿರುವಾಸೆ ಅಲ್ವಾ? ಈ ಸಿರುವಾಸೆಯಲ್ಲಿ ಏನು ಕಾರ್ಯಕ್ರಮ ಮಾಡಿದ್ದಾರೆ ಸರ್? ಯಾರ್ದು? ಏನು ಅಭಿವೃದ್ಧಿ ಮಾಡಿದ್ದಾರೆ? ಜಯಪ್ರಕಾಶ್ ಹೆಗಡೆ ಅವಾಗ ಒಂದು ಕಾಲದಲ್ಲಿ ಒಂದು 3.5 ವರ್ಷ ಇದರಲ್ಲಿ 2 ವರ್ಷ ಅಡಿಕೆ ಬೆಳೆಗಾರದೊಂದು ಸಮಸ್ಯೆಯನ್ನು ಎಲ್ಲ ಇಲ್ಲಿ ತಕ್ಕ ಮಟ್ಟಿಗೆ ನಿಭಾಯಿಸಿದ್ದಾರೆ. ಮತ್ತು ಈ ಭಾಗದಲ್ಲಿ ಏನು ಸಣ್ಣ ಪುಟ್ಟ ನಮಗೆ ಬೇಕಾದಂಥದ್ದು ನಾವು ಏನು ಕಾಮಗಾರಿಗಳ ಬಗ್ಗೆಯಲ್ಲಿ ಹೇಳಿದ್ದೀವಿ, ನಮಗೆ ರಸ್ತೆಯ ಬಗ್ಗೆಯಲ್ಲಿ ಇರಲಿ ಯಾವುದೇ ಒಂದು ನಾವು ಅವರಿಗೆ ಒಂದು ಅವ್ರ ಗಮನಕ್ಕೆ ತಂದಾಗ ಅದಕ್ಕೆ ತಕ್ಕಂಥ ಅವರೊಂದು ನಮಗೆ ರೆಸ್ಪಾನ್ಸ್ ಮಾಡಿದ್ದಾರೆ. ಆ ದೃಷ್ಟಿಯಿಂದ ನಾವು ಈ ಬಾರಿ ಅವ್ರನ್ನ ನಾವು ಇಲ್ಲಿ ಗೆಲ್ಲಿಸ್ಕೊಡ್ಬೇಕಂತೇಳಿ ಒಂದು ಪ್ರಯತ್ನವನ್ನು ಪಟ್ಟಿದ್ದೀವಿ. ಸರ್, ತಮ್ಮ ಹೆಸರು? ಕುಮಾರಸ್ವಾಮಿ ಅಂತ. ಕುಮಾರಸ್ವಾಮಿ ಅವರೇ, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತೀರಾ, BJPಗೆ ಹಾಕ್ತೀರಾ? ಈ ಸರಿ ಕಾಂಗ್ರೆಸ್ಗೆ ಹಾಕ್ತೀವಿ. ಏನು ಕಾರಣ? ಅವ್ರು 60 ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬಂದರೆ ಯಾರಿಗೂ ಏನು ಮೋಸ ಮಾಡಿಲ್ಲ. ಈ BJP ಅಂತ ಬಂದು ಕೋಮುಗಲಭೆ ಜಾಸ್ತಿ ಮಾಡ್ತಾಯಿದ್ದಾರೆ, ದೇಶ ವಿಭಜನೆ ಮಾಡ್ತಾಯಿದ್ದಾರೆ, ಎಲ್ಲ ಬರೀ ಇದು ಮಾಡ್ತಾಯಿದ್ದಾರೆ. ಹಂಗಾಗಿ ಲೂಟಿ ಹೊಡಿತಿದ್ದಾರೆ ಪೂರ್ತಿ. ಹಂಗಾಗಿ ನಾವು ಕಾಂಗ್ರೆಸ್ಸೇ ಮಾಡ್ತೀವಿ. ಅವ್ರು 60 ವರ್ಷದಿಂದ ಆಳ್ಕೆ ಬಂದಾರಲ್ಲ, ಏನಾಗಿತ್ತು? ಏನೂ ಆಗಿರಲಿಲ್ಲ. ಇವ್ರು ಬಂದ ಮೇಲೆ ಯಾಕೆ ಜಾಸ್ತಿ ಆಯಿತು ಕೋಮುಗಲಭೆ? ಅದೊಂದು ನಮ್ಮ ಪ್ರಶ್ನೆ ಅಲ್ವಾ? ಹಾಗೆ ಈಗ ಜಯಪ್ರಕಾಶ್ ಹೆಗಡೆ ಅವರು 10 ವರ್ಷಗಳ ಹಿಂದೆ 2 ವರ್ಷದ ಅವಧಿಗೆ ಸಂಸದರಾಗಿದ್ದರು. ಏನಾದರೂ ಈ ಆಲ್ದೂರಿ ಕತೆ ಚಿಕ್ಕಮಗಳೂರಿಗೆ ಏನಾದರೂ ಕೆಲಸ ಆಗಿದೆಯಾ? ಆಗಿದೆ, ಬೇಕಷ್ಟಾಗಿದೆ. ಗೊತ್ತಿಲ್ಲ, ಅವಾಗ ಮಾಡಿದ್ದು ಕಮ್ಮಿ ಇತ್ತು, ಈಗೆಲ್ಲ ಜಾಸ್ತಿ ಆಯ್ತು ರೇಟು. ಹಂಗಾಗಿ ಜಾಸ್ತಿ ಪ್ರಾಜೆಕ್ಟು ಜಾಸ್ತಿ ಆಯಿತು ಅಲ್ವಾ? ಅವಾಗ 100 ರೂಪಾಯಿ ಮಾಡಿದ್ದು ಎಷ್ಟಾಯಿತು? 2,000 ಅದು ಆಗಲ್ಲ ಕೆಲಸಗಳು. ಅವ್ರಿಗೆ 100 ರೂಪಾಯಿ ಕಣ್ಣಿ ಕಾಣಲ್ಲ, 2,000 ರೂಪಾಯಿ ಕಣ್ಣಿ ಕಾಣುತ್ತೆ. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಆದ್ದರಿಂದ ನಿಮ್ಮ ಮತ ಕಾಂಗ್ರೆಸ್ಸಿಗೆ. ಮೇಡಮ್, ನಿಮ್ಮ ಹೆಸರು? ಪ್ರೇಮಾಕ್ಷಿ ಸಮೀನ್. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಕಾಂಗ್ರೆಸ್ಸಿಗೆ BJPಗೆ? ನಮ್ಮ ಮತ ಕಾಂಗ್ರೆಸ್ಸಿಗೆ. ಏನು ಕಾರಣ? ಏನು ಕಾರಣ ಅಂತಂದರೆ ನಾವು 20 ವರ್ಷದಿಂದ BJP ಸರ್ಕಾರ ಇದ್ಕೊಂಡು ನಮಗೆ ಭಾರಿ ಎಲ್ಲ ಯಾವ ಸವಲತ್ತು ಸಿಗ್ತಿರಲಿಲ್ಲ. ಬಡವರಿಗಂತೂ ತುಂಬ ತೊಂದರೆ ಆಗಿದೆ. ಹಾಗಾಗಿ ಈ ಸರ್ತಿ ನಾವು ರಾಜ್ಯ ಸರ್ಕಾರ ಕಾಂಗ್ರೆಸ್ಸನ್ನು ಎಲ್ಲ ಜನ ಬಡ ಜನರು ಎಲ್ಲ ಒಗ್ಗಟ್ಟಿನಿಂದ ಸೇರಿ ಒಂದು ಕಾಂಗ್ರೆಸ್ ಸರ್ಕಾರನ ತಂದಿದ್ದಾರೆ. ಈಗ ರಾಜ್ಯದಲ್ಲಿ ತಂದಿದ್ದಾರೆ. ಹಾಗೆ ಲೋಕಸಭೆಯಲ್ಲೂ ನಾವು ಈಗ ಕಾಂಗ್ರೆಸ್ ಸರ್ಕಾರ ಬಂದರೆ 2 ಕಡೆಯೂ ಕಾಂಗ್ರೆಸ್ ಸರ್ಕಾರ ಇದ್ದರೆ ಒಳ್ಳೆಯದು ಅಂತ ನಮ್ಮ ಒಂದು ಅನಿಸಿಕೆ. ಈಗ ಜಯಪ್ರಕಾಶ್ ಹೆಗಡೆ ಅವರು ಈ ಹಿಂದೆ ಸಂಸದರಾಗಿದ್ದರು ಮತ್ತು 2 ವರ್ಷಗಳ ಅವಧಿ, 10 ವರ್ಷಗಳ ಅವಧಿ ಶೋಭಾ ಕರಂದ್ಲಾಜೆ ಅವರು ಇಲ್ಲಿ ಸಂಸದರಾಗಿದ್ದರು. ಇವರಿಬ್ಬರಲ್ಲಿ ಯಾರು ಆಗ್ಬೋದು? ತುಂಬ ನಮಗೆ ಇವರಿಬ್ಬರಲ್ಲಿ ನಮಗೆ ಜಯಪ್ರಕಾಶ್ ಹೆಗಡೆನೇ ಆಗ್ಬೋದು. ಯಾಕೆ ಅಂತಂದರೆ ಶೋಭಾ ಕರಂದ್ಲಾಜೆ ಅವರು 2 ಬಾರಿ ಲೋಕಸಭಾ ಸದಸ್ಯರಾದ್ರೂ ಈ ಊರಿಗೆ, ಈ ಗ್ರಾಮಕ್ಕೆ ಅವರು ಭೇಟಿ ಕೊಟ್ಟಿಲ್ಲ. ಶೋಭಾ ಕರಂದ್ಲಾಜೆ ಅವರು ನಮಗೆ ಯಾವ ಒಂದು ಪೈಸಾ ಅನುದಾನವನ್ನು ಈ ಭಾಗಕ್ಕೆ ಅವರು ಕೊಟ್ಟಿಲ್ಲ ಮಲೆನಾಡಲ್ಲಿ. ಹಾಗಾಗಿ ಜಯಪ್ರಕಾಶ್ ಹೆಗಡೆ ಅವರು ಹಿಂದೆ ಸಂಸದರಾದಾಗ ಅವರು ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಸತಿನ ಅವರೇ ಬರಬೇಕು ಅಂತ ನಮ್ಮದು ಆಸೆ. ಸರ್, ತಮ್ಮ ಹೆಸರು?
ನನ್ನ ಹೆಸರು ಅಬ್ದುಲ್ ಮಜೀದ್ ಅಂತ. ಮಜಿದ್ರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಯಾರಿಗೆ? ಕಾಂಗ್ರೆಸ್ಗೆ, ಡೌಟೇ ಇಲ್ಲ ಅದರಲ್ಲಿ. ಏನು ಕಾರಣ? ಕಾರಣ ಅಂತ ಹೇಳಿದ್ರೆ ಈ ಸರಿ ನಮ್ಮ ರಾಜ್ಯ ಸರ್ಕಾರ ಬೇಕಾದಷ್ಟು ನಮ್ಮ ಬಡವರಿಗೆ ಬೇಕಾದಂಥ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟಿದೆ ಪ್ರತಿಯೊಂದರಲ್ಲೂ. ಇನ್ನು ಮುಂದೆ ಕೇಂದ್ರದಲ್ಲೂ ಕಾಂಗ್ರೆಸ್ ಬಂದರೆ ಆದಷ್ಟು ಬಡವರಿಗೆ ಉಪಕಾರ ಆಗುತ್ತೆ ಅಂತ ಹೇಳಿ ಅಭಿಪ್ರಾಯ. ಜಯಪ್ರಕಾಶ್ ಹೆಗಡೆ 10 ವರ್ಷಗಳ ಹಿಂದೆ 2 ವರ್ಷದ ಅವಧಿಗೆ 2 ವರ್ಷಗಳ ಕಾಲ ಸಂಸದರಾಗಿದ್ದರು. ಏನಾದರೂ ಕೆಲಸ ಆಗಿದೆಯಾ? ಹೌದು, ತಕ್ಕ ಮಟ್ಟಿಗೆಲ್ಲ ಕೆಲಸನೇ ಆಗಿದೆ. ಈಗ ಅವರು ಜಯಪ್ರಕಾಶ್ ಹೆಗಡೆ ಒಳ್ಳೆ ಕ್ಯಾಂಡಿಡೇಟ್ ಕೂಡ. ಜನಗಳ ಜೊತೆ ಬೆರೀತಾರೆ, ಎಲ್ಲರಿಗೂ ಒಂದು ತುಂಬ ಅನುಕೂಲ ಆಗೋವಂಥದ್ದನ್ನೇ ಮಾಡ್ತಾರೆ. ಯಾರೇ ಫೋನ್ ಮಾಡಿದ್ರು ಅದನ್ನು ಅಟೆಂಡ್ ಮಾಡಿಬಿಟ್ಟು ಕ್ಲೀನಾಗಿ ನೀಟಾಗಿ ಅವ್ರಿಗೆ ಬೇಕಾದಂಥ ಎಲ್ಲ ವಿಷಯನೂ ಇದನ್ನು ಕೊಡ್ತಾರೆ ಕಾಂಗ್ರೆಸ್ಸಿಗೆ. ಅದರಲ್ಲಿ ಡೌಟೇ ಇಲ್ಲ. 100% ಇಲ್ಲಿ ತಕ್ಕ ಮಟ್ಟಿಗೆ ಎಲ್ಲರೂ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರೆ. ಸರ್, ತಮ್ಮ ಹೆಸರು? ಗಣೇಶ್ ಅಂತೇಳಿ. ಗಣೇಶ್ ಅವರೇ, ನೀವು ಈ ಬಾರಿ ಲೋಕಸಭಾ ಚುನಾವಣೆಗೆ ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ? ನಮ್ಮ ಕಾಂಗ್ರೆಸ್ ಪಕ್ಷ. ಯಾಕೆ ಕಾಂಗ್ರೆಸ್ಸಿಗೆ? ಕಾಂಗ್ರೆಸ್ ಪಕ್ಷ ಅಂತ ಹೇಳಿದರೆ ನಮಗೆ ಅದರಿಂದ ಭಾರಿ ತುಂಬ ಅನುಕೂಲ ಆಗಿದೆ. ನಾವು ಈಗಿನಲ್ಲ, ಅವಾಗಿಂದಲೂ ನಾವು ಕಾಂಗ್ರೆಸ್ಸೇ. ಯಾಕಂತೇಳಿದರೆ ನಮಗೆ ಎಲ್ಲದ್ರಿಗೂ ಅಷ್ಟೇ, ಒಂದು ಕುಡಿಯೋ ನೀರಿನಾಗಲಿ, ಒಂದು ಊರಾಗ ಒಂದು ಸಮಸ್ಯೆ ಆಗಲಿ, ಯಾವುದೊಂದಾದ್ರೂ ನಮ್ಮ ಕಾಂಗ್ರೆಸ್ನೇ ಬೆಸ್ಟು. ಈಗ ದೇಶಕ್ಕೆ ಇನ್ನೊಮ್ಮೆ ಮೋದಿ ಬೇಕು, ಇಲ್ಲಿದ್ರೆ ದೇಶ ಅಪಾಯದಲ್ಲಿದೆ ಅಂತಲೇ ಹೇಳ್ತಾರೆ. ಏನು ಹೇಳ್ತೀರಾ? ಇಲ್ಲ ಸರ್, ಈಗ ಮಾತ್ರ ಮೋದಿ ಅಂತಂದರೆ ಆವಾಗ 70 ವರ್ಷದ ಹಿಂದಿನ ಕಾಲದಿಂದನೂ ಸರ್ಕಾರ ಕಾಂಗ್ರೆಸ್ಸೇ ಇದ್ದಿದ್ದು. ಆವಾಗಿಂದನೇನು ಕಾಂಗ್ರೆಸ್ ಸರ್ಕಾರನ ನಡೆಸ್ಕೆ ಬಂದಿರೋಂಥದ್ದು. ಈಗೆಲ್ಲ ಹೇಳ್ತಾರೆ ಮೋದಿ ಮೋದಿ ಅಂತೇಳಿ. ನಮಗೇನು ಮೋದಿಯಿಂದೇನು ನಮಗೇನು ಲಾಭ ಏನಂತಲ್ಲ. ನಮಗೆ ಒಟ್ಟಿನಲ್ಲಿ ಇವರು ನಮ್ಮ ರಾಹುಲ್ ಗಾಂಧಿ ಅವ್ರು ಬರ್ಬೇಕು ಸರ್. ನಿಮ್ಮ ಮತ ಕಾಂಗ್ರೆಸ್ಸಿಗೆ, ಬಿಜೆಪಿಗೆ? ನಮ್ಮದು ಮತ ಕಾಂಗ್ರೆಸ್ಸಿಗೆ. ನಮಗೆ ಕಾಂಗ್ರೆಸ್ಸಿಂದ ತುಂಬ ಅನುಕೂಲ ಆಗಿದೆ. ಇವತ್ತು ಮಹಿಳೆಯರಿಂದ ಹಿಡಿದು ಎಲ್ಲರಿಂದ ಸೌಲಭ್ಯ ಎಲ್ಲ ಚೆನ್ನಾಗಾಗಿದೆ. ಹಂಗಾಗಿ ನಾವು ಕಾಂಗ್ರೆಸ್ಸಿಂದ ಗೆದ್ದು ಇನ್ನೊಂದಕ್ಕೆ ನಾವು ಕೈ ಎತ್ತಲ್ಲ ಅಂತ ನಮ್ಮ ಭರವಸೆ ಇದೆ. ಜಯಪ್ರಕಾಶ್ ಹೆಗಡೆ ಅವ್ರಿಗೆ ಇದ್ರೆ ಕೆಲಸ ಮಾಡ್ತಾರಾ? ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಮಾಡಬೇಕು, ನಮ್ಮ ಏರಿಯಾದಲ್ಲಿ ಮಾಡಬೇಕು. ಅವರು ಗೆದ್ದ ಮೇಲೆ ನಮಗೆ ಮಾಡಿ ಕೊಡಬೇಕು ಅನ್ನೋದು ನಮಗೆ ಭರವಸೆ ಕೊಡ್ತಾರೆ ಅವರು. ಈಗ ಒಂದು 10-12 ವರ್ಷಗಳ ಹಿಂದೆ 2 ವರ್ಷದ ಅವಧಿಗೆ ಲೋಕಸಭಾ ಸದಸ್ಯರಾಗಿದ್ದರು ಜಯಪ್ರಕಾಶ್ ಹೆಗಡೆ ಅವರು. ಆವಾಗ ಒಳ್ಳೆ ಕೆಲಸ ಆಗಿದೆಯಾ? ಆಗಿದೆ. ನಮ್ಮೂರಿಗೆ ಎಲ್ಲ ಎಲ್ಲೆಲ್ಲಿ ಅನುದಾನ ಬೇಕು, ಏನು ಬೇಕು ಅಂತ ನಾವು ಹೋಗಿ ಇಲ್ಲಿ ಕೇಳಿದಾಗ ನಮಗೆ ಕೊಟ್ಟಿದ್ದಾರೆ. ಈಗ 10 ವರ್ಷಗಳ ಕಾಲ ಶೋಭಾ ಕರಂದ್ಲಾಜೆ ಅವರು ಇಲ್ಲಿ ಸಂಸದರಾಗಿದ್ದರು. ಏನಾದರೂ ಕೆಲಸ ಆಗಿದೆಯಾ? ಕೆಲಸ ಆಗಿದೆ, ಕೆಲಸ ಆಗಿಲ್ಲ ಅಂತಿಲ್ಲ. ಆದರೂ ನಮಗೆ ಬಡವರಿಗೆ ಮಾಹಿತಿಯನ್ನು ಕೊಟ್ಟಿದ್ದ ಮಾಹಿತಿನ ತಪ್ಪಿದ್ದಾರೆ ಅವರು. ಏನಂತ ದುಡ್ಡು ಕೊಡ್ತೀವಿ ನಿಮಗೆ, ಅದು ಕೊಡ್ತೀವಿ, ಅಕೌಂಟು ಮಾಡಿಸಿ, ಜೀರೋ ಅಕೌಂಟ್ ಮಾಡಿಸಿ ಅಂದಿದ್ದಾರೆ. ಆ ಸುಳ್ಳು ಭರವಸೆನ ಕೊಟ್ಟೋಗಿದ್ದಾರೆ. ಈಗ ರಾಜ್ಯ ಸರ್ಕಾರ 5 ಗ್ಯಾರಂಟಿ ಯೋಜನೆಯನ್ನು ಕೊಟ್ಟಿದೆ. ಅದು ನಿಮಗೆ ಬಡವರಿಗೆ ತಲುಪಿದೆ ಅಂತೀರಾ? ಹೌದು, ತಲುಪಿದೆ, ಎಲ್ಲರಿಗೂ ತಲುಪಿದೆ. ಆದರೂ ತಲುಪಿದೆ ಅಂಥವ್ರಿಗೂ ಮತ್ತು 2ನೇ ಸಲ ಆ ಯೋಜನೆನ ಹಾಕಿದ್ದಾರೆ. ಈಗ ಮಹಿಳೆಯರು ನೆನಪಿಟ್ಕೊಂಡು ಮತ ಚಲಾವಣೆ ಮಾಡ್ತೀರಾ ಅವರಿಗೆ? ಅವ್ರಿಗೆ ಮಾಡಬೇಕನ್ನೋದು ನಮ್ಮದು ಭರವಸೆ ಇದೆ. ಎಲ್ಲ ಮಹಿಳೆಯರು ಅದಕ್ಕಾಗಿ ನಾವು ಒಟ್ಟಾಗಿದ್ದೀವಿ. ಸರ್, ತಮ್ಮ ಹೆಸರು? ರವಿ ಅಂತ. ಸರ್, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಯಾವ ಪಕ್ಷಕ್ಕೆ? ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತೀವಿ. ಏನು ಕಾರಣ? ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಅಂತ ಅವಹೇಳನ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ ಬೆಂಬಲಿಸ್ತೀವಿ. ಮತ್ತು ಆರ್ಥಿಕತೆ ಎಲ್ಲ ರೈಟ್ಗಳು ಜಾಸ್ತಿ ಆಗಿರೋ ಕಾರಣದಿಂದ ಮೋದಿ ಬೇಡ ಅಂತ ಬೇಸತ್ತು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡೋದಂತ. ಅಲ್ಲ, ಈಗ BJPಗರು ಹೇಳ್ತಾರೆ ದೇಶ ಅಪಾಯದಲ್ಲಿದೆ, ಎಲ್ಲರೂ ಕೂಡ ಮೋದಿಗೋಸ್ಕರ ಪ್ರತಿ ಕ್ಷೇತ್ರದಲ್ಲೂ BJP ಸಂಸದರನ್ನ ಆಯ್ಕೆ ಮಾಡಿ ಅಂತಾರೆ. ಏನು ಹೇಳ್ತಾರೆ? ಇಷ್ಟು ವರ್ಷ 60-65 ವರ್ಷ ಇತ್ತು, ದೇಶ ಯಾವಾಗಲೂ ಅಪಾಯದಲ್ಲಿರಲಿಲ್ಲ. ಈಗ ಅಪಾಯ ಆಗಿದೆ. ಯಾವಾಗ? ಈಗ 10 ವರ್ಷದಿಂದ ಅಪಾಯ ಆಗಿದೆ. ಅದನ್ನೇ ನಾವು ಹೋಗ್ಲಾಡಿಸ್ಬೇಕು ಅಂತೇಳಿ ನಾವು ಹೇಳ್ತೀವಿ. ನಿಮ್ಮ ಹೆಸರು? ಪಾಪಣ್ಣ ಅಂತೇಳಿ. ಪಾಪಣ್ಣವರೇ, ಸಿರುವಾಸಿ ಜನಗಳದ್ದು ಹಾಗೂ ನಿಮ್ಮದು ಮತ ಯಾವ ಪಕ್ಷಕ್ಕೆ? ನಮಗೆ ಕಾಂಗ್ರೆಸ್. ಏನು ಕಾರಣ? ಕಾರಣ ಅಂದರೆ ನಮಗೆ ಕಾಂಗ್ರೆಸ್ ಸರ್ಕಾರ ಭಾಳ ನಮಗೆಲ್ಲ ಹೆಲ್ಪ್ ಮಾಡಿದೆ. ಅದರಿಂದ ನಾವು ಕಾಂಗ್ರೆಸ್ಸಿಗೆ. ಈಗ BJPಗರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ 70 ವರ್ಷದಿಂದ ಲೂಟಿ ಮಾಡಿದ್ದಾರೆ ಅಂತಾರೆ. ನೀವೇನು ಹೇಳ್ತೀರಿ? ಇಲ್ಲ ಸರ್, ಕಾಂಗ್ರೆಸ್ ಪಕ್ಷ ಲೂಟಿ ಮಾಡೇ ಇಲ್ಲ. ಈ BJP ಸರ್ಕಾರ ಬಂದೇ ಲೂಟಿ ಆಗ್ತಿರೋದು, ಜನಗಳಿಗೆ ಕಷ್ಟ ಆಗ್ತಿರೋದು ಗೊತ್ತಾಗ್ತಿರೋದು. ಕಾಂಗ್ರೆಸ್ ಸರ್ಕಾರ ಈ ಕಾಣಿಸ್ಕೊಂತಿರೋದು ಕಾಂಗ್ರೆಸ್ ಅಂತ ಹೇಳ್ತಾರೆ. BJP ಸರ್ಕಾರ ಬಂದೇ ಲೂಟಿ ಆಗ್ತಿರೋದು ಸರ್. ನಮ್ಮ ಮತ ಕಾಂಗ್ರೆಸ್ಸಿಗೆ. ಸರ್, ತಮ್ಮ ಹೆಸರು? SM ಪರಮೇಶ್ವರ. ಪರಮೇಶ್ವರ್ ಅವರೇ, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಯಾವ ಪಕ್ಷ? ಕಾಂಗ್ರೆಸ್ಸಿಗೆ. ಯಾಕೆ ಕಾಂಗ್ರೆಸ್ಸಿಗೆ ಅಂದರೆ ನಾವು ಹಳೆ ಕಾಲದಿಂದ, ನಮ್ಮ ಅಪ್ಪಾಜಿನ ಕಾಲದಿಂದ ನಾವು ಕಾಂಗ್ರೆಸ್ಸಲ್ಲೇ ನಡ್ಕೊಂಡಿರೋದು.
ಕಾಂಗ್ರೆಸ್ಸಲ್ಲೇ ಬಂದಿರೋದು. ನಾವು ಓಟ್ ಯಾರಿಗೂ ಬೇರೆಯವ್ರಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮಗೆ ಬಿ ಜೆ ಪಿಯವರು ಯಾವುದೂ ಸಪೋರ್ಟ್ ಮಾಡಿಲ್ಲ. ಬರ್ತಾರೆ, ಕುಡಿಯೋಕ್ಕೆ ದುಡ್ಡು ಕೊಡ್ತಾರೆ, 2,000 ರೂಪಾಯಿ ಕೊಡ್ತಾರೆ, ದುಡ್ಡು ಇಸ್ಕೊಂಡು ಹೋಗ್ತಾರೆ, ಓಟ್ ಹಾಕಿಸ್ಕೊಂತಾರೆ. ಅದೆಲ್ಲ ನಮಗೆ ಯಾವುದು ಕೆಲಸ ಮಾಡಿಕೊಟ್ಟಿಲ್ಲಲ್ಲ, ನಾವು ಯಾಕೆ ಕೊಟ್ಕೊಡ್ಬೇಕು? ಕಾಂಗ್ರೆಸ್ ಏನು ಕೆಲಸ ಮಾಡಿದೆ? ಕಾಂಗ್ರೆಸ್ ಪ್ರತಿಯೊಂದು ಕೆಲಸ ಮಾಡಿದೆ. ನಾವು ಅವ್ರ ಕೈಲೇ ಮಾತಾಡ್ಸ್ಕೊಂಡು ಅಭಿವೃದ್ಧಿ ಪ್ರತಿಯೊಬ್ಬರು ಬಂದು ಅವ್ರ ಹತ್ರ ಕೇಳಿದಾಗ ನಮ್ಮ ಎಲ್ಲ ಕೆಲಸಗಳು ಆಗಿದೆ. ಓಕೆ, ರಾಜ್ಯ ಸರ್ಕಾರದಿಂದ 5 ಗ್ಯಾರಂಟಿ ಯೋಜನೆ ಅದೇನಾದರೂ ಪ್ರಯೋಜನ ಆಗಿದೆ ಬಡವರಿಗೆ? ಆಗಿದೆ ಆಗಿದೆ ಆಗಿದೆ. ಏನೆಲ್ಲ ಪ್ರಯೋಜನ ಇದೆ? ಹೆಣ್ಮಕ್ಳಿಗೆ 2,000 ಬರೋದು ಬಂದಿದೆ, ಅಕ್ಕಿ ದುಡ್ಡು ಬಂದಿದೆ, ಮತ್ತು ಕೆಲವು ದುಡ್ಡು ಬರೋದೆಲ್ಲ ಬಂದಿದೆ. ನಿಮ್ಮ ಮನೆಗೆ ಬರ್ತಾ ಇದೆಯಾ? ಮನೆಗೆ ಬರ್ತಾಯಿದೆ. ನಿಮಗೂ ಸಿಗ್ತಾ ಇದೆ? ಸಿಗ್ತಾಯಿದೆ. ಅದನ್ನ ಕಾಂಗ್ರೆಸ್ಸಿಗೆ ಹಾಕ್ತೀರಾ? ಕಾಂಗ್ರೆಸ್ಗೆ ಹಾಕ್ತೀವಿ. ಮೇಡಮ್, ನಿಮ್ಮ ಹೆಸರು? ಲೀನಾ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಯಾವ ಪಕ್ಷಕ್ಕೆ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ಸಿಗೆ? ನಾವು ಅದಕ್ಕೆ ಹಾಕೋದು. ಆ ಕಾಲದಿಂದಲೂ ಈ ಕಾಲದವರೆಗೂ ಕಾಂಗ್ರೆಸ್ಸೇ ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆಯಿತಾ, 5 ಇದು ಕೊಟ್ಟರಲ್ಲ, ಅದೂ ನಮಗೆಲ್ಲ ಬರ್ತಾ ಇದೆ, ಎಲ್ಲ ನಮಗೆ ಅನುಕೂಲ ಆಗಿದೆ. ಈಗ ಮೋದಿ ವಿಶ್ವಗುರು ಆಗ್ತಾ ಇದ್ದಾರೆ, ಎಲ್ಲರೂ ಇನ್ನೊಮ್ಮೆ ಗೆಲ್ಸೋಣ ಅಂತಾರೆ. ಅದು ಹೇಳ್ತಾರೆ ಸರ್, ನಮಗೇನು, ನಮ್ಮ ಪಕ್ಷ ಬಂದರೆ ಸಾಕು ನಮಗೆ ಅಷ್ಟೇ. ನಿಮ್ಮ ಪಕ್ಷದಿಂದ ಏನು ಲಾಭ ಇದೆ? ನಮಗೆಲ್ಲ ಅನುಕೂಲ ಇದೆ. ಬಡವರು ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರೂ ಒಳ್ಳೆಯದಾಗಿದೆ. ಏನು ಬಡವರಿಗೆ ಒಳ್ಳೇದಾಗಿದೆ? ಅಕ್ಕಿ ಯೋಜನೆ ಇದು ಕೊಡ್ತಾರೆ, ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ, ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತಾರೆ, ಬಸ್ಸಿಗೆ ಇದು ಮಾಡಿದ್ದಾರೆ. ಇನ್ನೇನು ಮಾಡ್ಬೇಕು ಸರ್, ಮನುಷ್ಯನಿಗೆ ಎಷ್ಟು ಕೊಟ್ಟರು ಸಾಲಲ್ಲ. ಹಂಗಾಗಿ ನಮಗೆಲ್ಲ ಅನುಕೂಲ ಇದೆ. ಈಗ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಯಿಂದ ತೃಪ್ತಿ ಇದೆ ನಿಮಗೆ? ಸರ್, ತೊಂದರೆ ಇಲ್ಲ, ಮುಂದುವರಿಬೇಕು. ಮುಂದುವರಿಬೇಕು ಅಷ್ಟೇ. ಅದಕ್ಕೋಸ್ಕರ ನೆಕ್ಸ್ಟ್ ಬರಲೇಬೇಕು. ಯಾರು ನಿಂತಿದ್ದಾರೆ ಅಲ್ಲಿ? ಜಯಪ್ರಕಾಶ್ ಹೆಗಡೆ ಅವರು. ಅವ್ರು ಒಂದ್ಸರಿ ನಮ್ಮ ಊರಿಗೆಲ್ಲ ಬಂದು ಹೋಗಿದ್ದಾರೆ ಸರ್. ಗೊತ್ತಿದೆ? ಓ, ಒಳ್ಳೆ ಪರಿಚಯ ಇದೆ. ಇವರಿರೋರ್ಗೂ ಎಲ್ಲ ಪರಿಚಯನೇ ನಮಗೆ. ಮೇಡಮ್, ತಮ್ಮ ಹೆಸರು? ಸಾರಮ್ಮ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪಕ್ಷ ಯಾವುದು? ಕಾಂಗ್ರೆಸ್. ಏನು ಕಾಂಗ್ರೆಸ್ಸಿಗೆ? ಕಾಂಗ್ರೆಸ್ಸಲ್ಲಿ ನಮಗೆಲ್ಲರೂ ಮೊದಲಿಂದನೂ ಎಲ್ಲ ಚೆನ್ನಾಗೇ ಉಂಟು, ಅದಕ್ಕಾಗಿ ನಾವು ಕಾಂಗ್ರೆಸ್. ಕಾಂಗ್ರೆಸ್ಸಿಂದ ಏನು ಲಾಭ ಆಗ್ತದೆ? ಕಾಂಗ್ರೆಸ್ಸಿಂದ ಈಗ 5 ಗ್ಯಾರಂಟಿ ಯೋಜನೆಯನ್ನು ಮಾಡಿದ್ದಾರೆ, ಅದೆಲ್ಲ ನಮಗೆ ತಲುಪ್ತಾ ಉಂಟು, ಎಲ್ಲ ಚೆನ್ನಾಗೇ ಉಂಟು. ಮಹಿಳೆಯರು ಈ ಗ್ಯಾರಂಟಿ ಯೋಜನಾ ಫಲಾನುಭವಿಗಳು ಅದನ್ನ ನೆನ್ಪಿಟ್ಕೊಂಡು ಓಟ್ ಹಾಕ್ತಾರ? ಹಾಕ್ತಾರೆ, ಖಂಡಿತ ಹಾಕ್ತಾರೆ. ಇಲ್ಲಿ ಯಾರು ನಿಂತಿದ್ದಾರೆ ಕಾಂಗ್ರೆಸ್ಸಿಗೆ? ಜಯಪ್ರಕಾಶ್ ಹೆಗಡೆ. ಅವ್ರ ಬಗ್ಗೆ ಗೊತ್ತುಂಟಾ? ಗೊತ್ತುಂಟು, ಕೇಳಿ ಎಲ್ಲ ಗೊತ್ತುಂಟು, ನೋಡಿ ಗೊತ್ತಿಲ್ಲ. ಅದೇ ಸರ್, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಯಾವ ಪಕ್ಷಕ್ಕೆ? ನಮ್ಮ ಮತ ಬಡವರ ಪಕ್ಷವಾದ ಕಾಂಗ್ರೆಸ್ ಪಕ್ಷಕ್ಕೆ. ಯಾಕೆ ಕಾಂಗ್ರೆಸ್ ಬಡವರ ಪಕ್ಷ? ಈಗ ನಮ್ಮ ಪಕ್ಷ ಏನು ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಏನು 5 ಗ್ಯಾರಂಟಿ ಘೋಷಿಸಿತ್ತು, 5 ಈಡೇರಿಸಿದ್ದೀವಿ. ಆದ್ದರಿಂದ ನಮ್ಮ ಬಡವರ ಪಕ್ಷವಾದ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಮತ. ಈಗ ಈ ಥರ ಗ್ಯಾರಂಟಿ ಯೋಜನೆಗಳು ಕೊಟ್ಟರೆ ಜನ ಸೋಂಬೇರಿ ಆಗ್ತಾರೆ, ಕೊಡಬಾರ್ದು, ತಪ್ಪು ಅಂತಾರೆ ಬಿಜೆಪಿಗರು. ಏನು ಹೇಳ್ತೀರಾ? ಸರ್, ಹೇಳಿದ್ದು ಅವ್ರ ಮನೆಗೂ ಆ ಗ್ಯಾರಂಟಿ ಹೋಗ್ತದೆ, ಅಂಥವ್ರು ಸೋಂಬೇರಿ ಆಗ್ತಿರೋ ಫಸ್ಟ್ ಆ ಗ್ಯಾರಂಟಿ ಬಿಟ್ಟು ಅನಂತರ ಈ ಮಾತನ್ನ ಹೇಳಬೇಕು ಅವರು. ಈಗ ನಮ್ಮಲ್ಲಿ ಏನಾಗಿದೆ ಸ್ಪೆಷಲಿ ಫಸ್ಟ್ ಪಂಚಾಯತಿಗೆ ಬರೋದು, ಈಗ ಗೃಹಲಕ್ಷ್ಮಿದು ಫಸ್ಟ್ ಬಂದಿದ್ದು BJP ಅವರಿಗೆ. ಅವರು ಫಸ್ಟ್ ಬಂದಿದ್ದಾರೆ, ಅಲ್ಲಿ ಫಸ್ಟ್ ಬಂದಲ್ಲಿ ಎಂಟ್ರಿ ಮಾಡಿಸಿದ್ದಾರೆ. ಇನ್ನು ಅವ್ರು ಈ ಮಾತು ಹೇಗೆ ಹೇಳಿ ಸಾಧ್ಯ? ಈಗ ಕೇಂದ್ರದಲ್ಲಿ ಮೋದಿ ಬಂದು 15 ಲಕ್ಷ ಕೊಡ್ತೀನಿ ಅಂದರು, 15 ಲಕ್ಷ ಇಲ್ಲ, 2 ಕೋಟಿ ಉದ್ಯೋಗ ಇಲ್ಲ. ಈಗ ಮೊನ್ನೆ ಎಲೆಕ್ಟ್ರಾನಿಕ್ ಬಾಂಡ್ ಹಗರಣ ಎಲ್ಲ ಇದೆ. ಸೊ ನಮ್ಮದು ಏನಿದೆ, ನಿಷ್ಠಾವಂತ ಪಕ್ಷ ಇದೆ, ಬಡವರ ಪಕ್ಷ. ಸೊ ಕಾಂಗ್ರೆಸ್ ಪಕ್ಷಕ್ಕೆ ಬದ್ದಾಗ್ತೀವಿ. ಈ ಬಾರಿ ಜಯಪ್ರಕಾಶ್ ಹೆಗಡೆ ಗೆಲುವು ಖಚಿತ. ಸರ್, ನಿಮ್ಮ ಹೆಸರು? ಧರ್ಮೇಶ್ ಅಂತ. ಧರ್ಮೇಶ್ ಅವರೇ, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಯಾವ ಪಕ್ಷಕ್ಕೆ? ಅವಾಗಿಂದ ಕಾಂಗ್ರೆಸ್ಸೇ, ಈಗಲೂ ಕಾಂಗ್ರೆಸ್ಸೇ. ಕಾಂಗ್ರೆಸ್ ಏನು ಬಿಟ್ಟಿಲ್ಲ. ಏನಕ್ಕೆ ಕಾಂಗ್ರೆಸ್? ನಮ್ಗೆ ಅವಾಗಿಂದ ನಮ್ಮ ಅಪ್ಪ ಅಮ್ಮ ಏನು ಇದು ಮಾಡ್ಕೊಬರ್ತಾರೆ, ನಮಗೊಂದು ಜನತಾ ಮಾನ್ಯ ಅದನ್ನು ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾವು ಅದಕ್ಕೆ ಯಾರನ್ನೂ ಕೈ ಬಿಟ್ಟಿಲ್ಲ. ನಾವು ದೇಶ ಅಪಾಯದಲ್ಲಿದೆ, ಮೋದಿಗೋಸ್ಕರ ಓಟ್ ಹಾಕಿ, ಮೋದಿ ಬೇಕು ಅಂತಾರೆ. ಏನು ಹೇಳ್ತೀರಾ? ನಾವು ಮೋದಿಗೆ ವಿಚಾರನೂ ಓಟ್ ಹಾಕಲ್ಲ. ನಮ್ಗೆ ಹಸ್ತದ ಗುರುತು ಏನಿದೆ ಅದಕ್ಕೆ ಮಾತ್ರ ಓಟ್ ಹಾಕೋದು. ಯಾರೇ ಪ್ರಧಾನಿ ಯಾರೇ ಬರಲಿ, ಮತ್ತೊಬ್ಬರು ಯಾರೇ ಬರಲಿ, ಅದು ಮೇಲೆ ಗೊತ್ತಿಲ್ಲ. ನಮ್ಮ ಒಟ್ಟು ಕಾಂಗ್ರೆಸ್ ಪಕ್ಷ, ಇಂದಿರಾ ಗಾಂಧಿ ಪಕ್ಷ ಇದೆಯಲ್ಲ, ಇಂದಿರಾ ಗಾಂಧಿಗೆ ನಾವು ಓಟ್ ಹಾಕೋದು. ನಿಮ್ಮ ಹೆಸರು? ಶಾರದಮ್ಮ ಅಂತ. ಶಾರದಮ್ಮ ಅವರೇ, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಯಾವ ಪಕ್ಷಕ್ಕೆ? ನಾವು ಅವಾಗಿಂದ ಕಾಂಗ್ರೆಸ್, ಇವಾಗಲೂ ಕಾಂಗ್ರೆಸ್. ಯಾಕಮ್ಮ ಕಾಂಗ್ರೆಸ್ಸಿಗೆ? ನಮಗೆ ಅವಾಗಿಂದಲೂ ಒಳ್ಳೇದು ಮಾಡಿದಕ್ಕೆ ನಾವು ಇದು ಮಾಡೋದು. ಜಾತಿ ಭೇದ ಎಲ್ಲದು ಇದು ಮಾಡಿದ್ರು ಅವಾಗಿಂದ. ನಮ್ಮ ತಂದೆ ತಾಯಿನೂ ಅದೇ, ನಾವು ಅದೇ. ನಿಮ್ಗೇನು ಕಾಂಗ್ರೆಸ್ಸಿಂದ ಉಪಯೋಗ ಆಗಿದೆ? ನಮಗೆಲ್ಲ ಉಪಯೋಗನೇ ಆಗಿದೆ. ಇಲ್ಲದಿದ್ದರೆ ನಾವು ಒಂದು ಕೀಳು ಮಟ್ಟದಾಗಿ ಇದ್ಕೊಂಡು ನಮ್ಮನ್ನ ಎಲ್ಲ ಒಂಥರ ಕೀಳಾಗಿ ಕಾಣ್ತೇನಿಲ್ವಾ? ಅದು ನಮಗೆಲ್ಲ ಈಗ ಮುಂದೆ ಅಭಿವೃದ್ಧಿ ಆಗಿದೆ. ನಾವು ಅದಕ್ಕೋಸ್ಕರ ಕಾಂಗ್ರೆಸ್ ಜಾತಿ ಮತ ಭೇದ ಮಾಡಲಿಲ್ಲ. ಇಲ್ಲ, ಅವಾಗ ಇಂದಿರಾ ಗಾಂಧಿ ಕಾಲದಿಂದಲೂ ಮಾಡಿಲ್ಲ. ನಾವು ಚಿಕ್ಕವರಿಂದ ನಾವು ಓಟ್ ಹಾಕಕ್ಕೆ ಶುರು ಮಾಡಿದ್ರಿಂದಲೂ ನಾವು ಅದಕ್ಕೆ, ನಮ್ಮ ತಂದೆ ತಾಯಿನೂ ಅದೇ, ನಾವು ಅದೇ. ನಿಮ್ಮ ಹೆಸರು? ಶಿವಮ್ಮ. ಶಿವಮ್ಮ ಅವರೇ, ಈ ಬಾರಿ ನಿಮ್ಮ ಮತ ಕಾಂಗ್ರೆಸ್ಸಿಗೆ ಬಿಜೆಪಿಗೆ? ಕಾಂಗ್ರೆಸ್. ಏನು ಕಾರಣ?
ಅದರಿಂದ ನಮ್ಮ ತಾಯಿ ತಂದಿಂದಲೂ ಒಳ್ಳೆಯದಾಗಿ ಬಂದಿದ್ವಿ. ಹಾಗಾಗಿ ಪ್ರತಿಯೊಂದರಲ್ಲೂ ಒಳ್ಳೆಯದಾಗಿದೆ ಅದರಲ್ಲಿ. ಹಾಗಾಗಿ ನಾವು ಅದಕ್ಕೆ ಆಗ್ತಾಯಿದ್ವಿ. ಅದಕ್ಕೋಸ್ಕರ ಕಾಂಗ್ರೆಸ್ಸಿಗೆ. ಕಾಂಗ್ರೆಸ್ಸಿಗೆ. ಮೇಡಮ್, ನಿಮ್ಮ ಹೆಸರು? ಬೇಬಿ ಅಂತ. ಬೇಬಿ ಅವರೇ, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಕಾಂಗ್ರೆಸ್ಸಿಗೆ ಬಿಜೆಪಿಗೆ? ಕಾಂಗ್ರೆಸ್. ಏನು ಕಾರಣ? ಯಾಕೆಂದರೆ ಅವರು ತುಂಬ ಈಗ ಸಹಾಯ ಮಾಡ್ತಾ ಇದ್ದಾರೆ. ಒಂದು ಮನೆಯಲ್ಲಿ ಕಷ್ಟಪಡುವಂಥ ಜನರಿಗೆ ಒಂದು ಈಗಾಗಲೇ 2,000 ಅಂತ ಕೊಡ್ತಾ ಇದ್ದಾರೆ. ತುಂಬ ಜನರಿಗೆ ಪ್ರಯೋಜನ ಕೂಡ ಆಗ್ತಾಯಿದೆ. ಆದರೆ ಇನ್ನೂ ಈ ಒಂದು ಫ್ರೀ ಬಸ್ ಬಿಟ್ಟಿದ್ದಾರೆ, ಅದು ಯಾಕೆಂದರೆ ವ್ಯರ್ಥವಾಗಿ ನಾವು ಅದು ಯೂಸ್ ಮಾಡಬಾರ್ದು. ಆದರೆ ಇನ್ನೂ ಅವರು ಒಂದು ಮುಂದೆ ಬಂದು ಮಕ್ಕಳಿಗೆ, ಓದುವಂಥ ಮಕ್ಕಳಿಗೆ ಒಂದು ಉಪಯೋಗ ಆಗುವಂತೆ, ಬಡವರು ತುಂಬ ಜನ ನಮ್ಮ ಹಳ್ಳಿ ಸೈಡ್ ನೋಡಬೇಕಾದ್ರೆ ಎಷ್ಟೋ ಕಷ್ಟಪಟ್ಟು ನಡೆದು ಕೂಡ ಬರ್ತಾರೆ ಶಾಲೆಗೆ. ಅಂಥ ಮಕ್ಕಳಿಗೆ ಇನ್ನು ಮುಂದೆ ನಮಗೆ ಒಂದು ಓಟಲ್ಲಿ ವಿನ್ ಆಗಿ, ಬರೀ ಓಟು ಬರುವಾಗ ಮಾತ್ರ ಬರ್ತಾರೆ, ಮುಂದೆ ಓಟ್ ಕೊಡಿ ಆದರೆ ನಂತರ ಯಾರು ಬರೋದಿಲ್ಲ. ಇಲ್ಲಿಯ ಸ್ಥಿತಿ ನೋಡಿದರೆ ನೀರಿನ ಪರಿಸ್ಥಿತಿ ಇದೆ, ತುಂಬ ತೊಂದರೆ ಇದೆ ಅಲ್ವಾ. ನೀರಿನ ಮತ್ತು ಡಾಕ್ಟ್ರು ಕೂಡ ಆಸ್ಪತ್ರೆಯಲ್ಲಿ ಒಂದು ಅರ್ಜೆಂಟಾಗಿ ನಾವು ಬಡವರು, ನಾವು ಅರ್ಜೆಂಟ್ ಒಂದು ಬೇಕಂತ ಹೇಳಿದರೆ ಒಂದು ಕರೆಕ್ಟ್ ಆದ ಟೈಮಲ್ಲಿ ಡಾಕ್ಟ್ರು ಕೂಡ ಇರೋದಿಲ್ಲ. ನಮ್ಮಂಥ ಬಡವರು ಇಲ್ಲಿಂದ ಒಂದು ಸೀರಿಯಸ್ ಆಗಿ ಹೋಗ್ಬೇಕಂತ ಹೇಳಿದರೆ ಒಂದು 1,800 ಕೊಟ್ಟು ಬಾಡಿಗೆ ಕೊಟ್ಟು ನಮ್ಮಿಂದ ಆಗೋದಿಲ್ಲ. ಆದರೆ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಅದು ಒಂದು ಪ್ರಯೋಜನಕರವಾಗಿರುತ್ತದೆ. ಖಂಡಿತವಾಗಿ ನಾವು ಓಟು ಹಾಕ್ತೀವಿ. ನಮ್ಮ ನಿರ್ಧಾರ ಅವರು ಒಳ್ಳೆ ಕೆಲಸ ಮಾಡೋದಾದರೆ ನಮ್ಮ ಯಾವತ್ತೂ ನಿರ್ಧಾರ ಅವ್ರಿಗಾಗಿ ನಾವು ಓಟ್ ಹಾಕ್ತೀವಿ. ಯಾರು ನಮಗಾಗಿ ಬಡವರಿಗಾಗಿ ಸಹಾಯ ಮಾಡುತ್ತಾರೋ ಅವರ ಪಕ್ಷ ನಾವಿದ್ದೇವೆ ಅಷ್ಟೇ. ನಿಮ್ಮ ಹೆಸರು? ಸುಶೀಲಾ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಯಾವ ಪಕ್ಷಕ್ಕೆ? ಪಕ್ಷ ಕಾಂಗ್ರೆಸ್. ಏನು ಕಾರಣ? ಏನು ಕಾರಣ ಅಂದರೆ ನಮಗೆ ದುಡ್ಡು ಬರ್ತಾ ಇರಲಿಲ್ಲ, ದುಡ್ಡು ಮಾಡಿ ಕೊಟ್ಟರು. ಈಗ ರಾಜ್ಯ ಸರ್ಕಾರದ 5 ಯೋಜನೆಗಳು ನಿಮ್ಗೆ ಬರ್ತಾ ಇದೆಯಾ? ಬರ್ತಾ ಇದೆ. ಅದು ರೇಷನ್ ಕಾರ್ಡ್ ಒಂದು ಆಗಿಲ್ಲ ನನ್ನದು ಇಲ್ಲಿ, ಹಂಗಾಗಿ ಅದು ಇಲ್ಲ. ಬೇರೆಲ್ಲ ಬರ್ತದೆ. ಸರ್, ಈ ಬಾರಿ ಚುನಾವಣೆಯಲ್ಲಿ ನಿಮ್ಮ ಮತ ಯಾವ ಪಕ್ಷಕ್ಕೆ? ನಮ್ಮದು ಮಾಮೂಲು ಕಾಂಗ್ರೆಸ್ಸೇ. ಏನು ಕಾರಣ? ನಮಗೆ ವಂಶದ್ದು ಅವಾಗಿಂದ ನಾವು ಕಾಂಗ್ರೆಸ್. ಬದಲಾವಣೆ ಇಲ್ಲ? ಇಲ್ಲ ಇಲ್ಲ ಇಲ್ಲ, ಜೀವನದಲ್ಲಿ ಬದಲಾವಣೆ ಮಾಡಿಲ್ಲ. ಸರ್, ಕಾಂಗ್ರೆಸ್ಸಿಂದ ಏನಾದರೂ ಪ್ರಯೋಜನ ಆಗಿದೆಯಾ? ಸಾಕು, ಇದ್ದಿದೆ ಸಾಕು. ಅವ್ರು ಕೊಟ್ಟಿದ್ದು ಹೆಂಗೆ ಕೊಟ್ಟಿದ್ದಾರೆ, ಮಾಡ್ತಾರೆ, ಬರ್ತದೆ, ತೊಂದರೆ ಇಲ್ಲ. ನಿಮ್ಮ ಹೆಸರು? ಸಾನ್ಯ. ಸಾನ್ಯ ಅವರೇ, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಯಾರಿಗೆ? ಕಾಂಗ್ರೆಸ್. ಏನು ಕಾರಣ? ಇದು ನನ್ನ ಫಸ್ಟ್ ಓಟ್, ಮತ್ತು ನಮ್ಮ ಫ್ಯಾಮಿಲಿಯಿಂದ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡೋದ್ರಿಂದ ನಾನು ಅದಕ್ಕೆ. ಈಗ ಕಾಂಗ್ರೆಸ್ಸಿನಿಂದ ಏನಾದರೂ ಸಪೋರ್ಟ್ ಸಿಕ್ಕಿದೆ ನಿಮ್ಮ ಮನೆಗೆ ಅಥವಾ ನಿಮಗೆ? ಹೌದು, ಈ ಸಲ ಅಂದರೆ ರೀಸೆಂಟ್ ಆಗಿದ್ದು ಎಲೆಕ್ಷನಲ್ಲಿ ಅಂದರೆ ಫ್ರೀ, ಹೌದೌದು, ಫ್ರೀ ಬಸ್ ಆಗಲಿ ಲೇಡೀಸಿಗೆ, ಮತ್ತು ಅಮೌಂಟ್ ಕೊಡೋದು, ಮತ್ತು ಕರೆಂಟ್ ಬಿಲ್ಲಲ್ಲಿ ಇದಾಗಿ ಹೆಲ್ಪ್ ಆಗಿದೆ. ಅದರಿಂದ ಎಲ್ಲ ನೋಡುವಾಗ ಅವ್ರ ಕಡೆ ಒಂದು ಸ್ವಲ್ಪ ಸಪೋರ್ಟಿವ್ ಆಗಿರೋದು ಅಂತ ನಾವು. ಫ್ರೀ ಬಸ್ ನೀವು ಉಪಯೋಗಿಸಿದ್ರಾ? ಹೌದು, ಅನುಕೂಲ ಆಗಿದೆ. ಅನುಕೂಲ, ತುಂಬ ಅನುಕೂಲ ಆಗಿದೆ. ಅದರಿಂದನೂ ಆಗಿದೆ. ಅದರಿಂದನೂ ಬಂದಿದೆ. ನಮ್ಮ ಫ್ಯಾಮಿಲಿಗೆ ಅದರಿಂದ ಎಲ್ಲ ತುಂಬ ಸಪೋರ್ಟ್ ಆಗಿದೆ. ಸರ್, ನಿಮ್ಮ ಹೆಸರು? ದಯಾಳನ್ ಅಂತ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಯಾವ ಪಕ್ಷಕ್ಕೆ? ಕಾಂಗ್ರೆಸ್ಸಿಗೆ. ಏನು ಕಾರಣ? ನಾನು ಅವರ ಹತ್ರನೇ ವರ್ಕ್ ಮಾಡ್ತಿದ್ದೀನಿ, ಮತ್ತು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ, ಮತ್ತು ಊರವರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಎಲ್ಲರಿಗೂ ನಮ್ಮ ಏನು ಹೆಲ್ಪ್ ಆಗ್ತದೆ? ಎಲ್ಲ ಹೆಲ್ಪು. ಈಗ ಏನಾದರೂ ಕೆಲಸ ಆಗಬೇಕು, ಏನಾದ್ರು ಮಾಡಬೇಕಂದ್ರೆ ಅವ್ರು ಮುಂದೆ ಬಂದು ನಾನಾಗಿ ಮಾಡ್ತೀನಿ ಅಂತ ಅವರೇ ಇದು ಮಾಡ್ತಾರೆ. ಈಗ ನಮಗೇನೋ ಹೆಲ್ಪ್ ಬೇಕು, ಊರವ್ರಿಗೇನೋ ಹೆಲ್ಪ್ ಬೇಕಂದ್ರೆ ಅವರೇ ಬಂದು ಮುಂದೆ ಮಾಡ್ತಾರೆ. ನಾನು ಒಂದು 6 ಇಯರ್ಸಿಂದ ಅವ್ರ ಹತ್ರ ವರ್ಕ್ ಮಾಡ್ತಿದ್ದೀನಿ. ನನಗೆ ತುಂಬ ಹೆಲ್ಪ್ ಆಗ್ತಿದೆ ಅವರಿಂದ. ನಮ್ಮ ಫ್ಯಾಮ್ಲಿಗಳ ಇನ್ಶೂರೆನ್ಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಎಲ್ಲ ಇದರಿಂದ ಅವ್ರು ಹೆಲ್ಪ್ ಮಾಡ್ತಿದ್ದಾರೆ. ನಂದು ಇದು 2ನೇ ಓಟು. ಫಸ್ಟ್ ಓಟು ಅವರಿಗೆ ಹಾಕಿದ್ದು, ಇದು 2ನೇ ಓಟು ಅವರಿಗೆ ಹಾಕ್ತೀನಿ. ಸ್ಥಳೀಯ ಕಾಂಗ್ರೆಸ್ ಲೀಡ್ರಿಂದ ಉಪಕಾರ ಆಗ್ತಿದೆ, ಅದಕ್ಕೋಸ್ಕರ ಕಾಂಗ್ರೆಸ್ಗೆ ಹಾಕ್ತೀನಿ ಅಂತ ಹೇಳಿ. ಆಗ್ತಿದೆ, ಪರ್ಸ್ನಲ್ ಆಗಿ ಆಗ್ತಿದೆ, ಊರಿಂದ ಎಲ್ಲರಿಗೂ ಆಗ್ತಿದೆ, ಅದರಿಂದ ನಾನು ಅವರಿಗೆ ಹಾಕ್ತಿದ್ದೆ. ಸರ್, ತಮ್ಮ ಹೆಸರು? ಕಿರಣ್ ಕುಮಾರ್. ಕಿರಣ್ ರೈ, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಕಾಂಗ್ರೆಸ್ಸಿಗೆ ಬಿಜೆಪಿಗೆ? ಕಾಂಗ್ರೆಸ್. ಏನು ಕಾರಣ? ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತಿದ್ದಾರೆ, ಆ ಉದ್ದೇಶಕ್ಕೋಸ್ಕರ ನಾವು ಕಾಂಗ್ರೆಸ್. ಈಗ ದೇಶಕ್ಕಾಗಿ ಮೋದಿ ಬೇಕು ಹೇಳ್ತಾರೆ ಯುವ ಜನತೆ, ನೀವೇನು ಹೇಳ್ತೀರಾ? ಇಲ್ಲ, ಯುವಜನತೆ ಕೆಲವರು ಹೇಳ್ಬೋದು, ಎಲ್ಲರಿಗಿಲ್ಲ. ಯುವಜನರು ಓದ್ದವರೆಲ್ಲ ಮನೇಲೇ ಇದ್ದಾರೆ, ಅದಕ್ಕೋಸ್ಕರ ಮತ್ತೆ ಕಾಂಗ್ರೆಸ್ ಬರಲೇಬೇಕು. ಈಗ ಇಲ್ಲಿನ ನಿಮ್ಮ ಅಭ್ಯರ್ಥಿ ಯಾರು ಹಾಗಾದರೆ? ಜಯಪ್ರಕಾಶ್ ಹೆಗಡೆ ಅವರೇ. ಅವ್ರ ಬಗ್ಗೆ ಏನು ಹೇಳ್ತೀರಾ? ಹಿಂದೆ ಮಿನಿಸ್ಟರ್ ಆಗಿದ್ದಾರೆ,
ಬಟ್ ಈ ಸಲ ಕೆಲಸ ಮಾಡ್ತಾರೆ ಅಂತ ನಮ್ಮ ನಂಬಿಕೆ ಇದೆ. ಬಟ್ 10 ವರ್ಷ ಆಳ್ವಿಕೆ ನಮ್ಮ ಚಿಕ್ಕಮಗಳೂರು ಇದರಲ್ಲೇ ಮಾಡಿರೋರು ಇದುವರೆಗೆ ಏನು ಮಾಡಿಲ್ಲ. ಆ ಉದ್ದೇಶಕ್ಕೋಸ್ಕರ ನಾವು ಕಾಂಗ್ರೆಸ್ ಆಯ್ಕೆ ಮಾಡಿಕೊಳ್ತೀವಿ. ಮೇಡಮ್, ನಿಮ್ಮ ಹೆಸರು? ಜಯ ಅಂತ. ಜಯ ಅವರೇ, ಈ ಬಾರಿ ಲೋಕಸಭಾ ಚುನಾವಣೆಗೆ ನಿಮ್ಮ ಮತ ಕಾಂಗ್ರೆಸ್ಸಿಗೆ ಬಿಜೆಪಿಗೆ? ಕಾಂಗ್ರೆಸ್. ಏನು ಕಾರಣ? ಎಲ್ಲ ಒಳ್ಳೇದು ಮಾಡಿದ್ದಾರೆ, ಮನೆ ಬಗ್ಗೆ ಎಲ್ಲ ಒಳ್ಳೇದು ಮಾಡಿದ್ದಾರೆ. ಹಂಗಾಗಿ ನಿಮಗೇನು ಒಳ್ಳೇದಾಗಿದೆ? ಅದೇ ಮನೆಗೆ ಎಲ್ಲ ಹೆಲ್ಪ್ ಮಾಡಿದ್ದಾರೆ, ಮನೆಯೆಲ್ಲ ಕಟ್ಸ್ಕೊಟ್ಟಿದ್ದಾರೆ. ನಾವು ಕೇಳಿದ್ದೀನಿ, ಯಾವುದೂ ಇಲ್ಲ ಅಂದಿಲ್ಲ. ಸರ್, ತಮ್ಮ ಹೆಸರು? ವೆಂಕಟೇಶ್ ಅಂತೇಳಿ, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಹಾಗೂ ಕಾಂಗ್ರೆಸ್ ಮುಖಂಡ. ಸರ್, ಈ ಬಾರಿ ನಿಮ್ಮ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಗೆಲ್ಬೋದಾ? ಗೆಲ್ತಾರೆ, ಖಂಡಿತ ಗೆಲ್ತಾರೆ. ಯಾಕಂದರೆ ಈ ದೇಶದಲ್ಲಿ ಈಗ ಆಲ್ರೆಡಿ BJP ಅಲ್ಲೇ ಇತ್ತು ಮುಂದೆ, ಹಿಂದೆ ಈ BJP ಅಲ್ಲೇ ಆಲ್ಮೋಸ್ಟ್ ಆಲ್ರೆಡಿ ಹೋಗಿದೆ. ಯಾಕೆ ಹೋಗಿದೆ ಅಂದರೆ, ಹಿಂದೆ ಇಂದಿರಾ ಗಾಂಧಿಯಿಂದನೂ ನಾವು ತಗೊಂಡ್ರೆ ಉಳುವವನೇ ಭೂಮಿ ಒಡೆ ಅನ್ನೋ ಒಂದು ಕಾಯ್ದೆಯಿಂದನೂ ಆದಷ್ಟು ಕಾಂಗ್ರೆಸ್ ಮಾಡಿರೋಂಥ ಸಾಧಾರಣ ಬಡಬಗ್ಗರಿಗೆ, ಕೂಲಿ ಕಾರ್ಮಿಕರಿಗೆ, ಅತಿ ಹೆಚ್ಚಾಗಿ ರೈತರಿಗೆ ಆದಷ್ಟು ಸಹಾಯ ಮಾಡಿದೆ. ಆ ಸಹಾಯ ಮುಖಾಂತರ ನಾವೇನಾದರೂ ಆಲೋಚನೆ ಮಾಡಿದರೆ, ಈಗ ರಾಜ್ಯದಲ್ಲಿ ಸಿದ್ದರಾಮಯ್ಯ ಈಗ ಒಂದು ವರ್ಷದ ಏನು ನೇತೃತ್ವದಲ್ಲಿ 5 ಗ್ಯಾರಂಟಿಗಳಿದೆ. ಆ 5 ಗ್ಯಾರಂಟಿ ಕೂಡ ರೈತರುಗಳಿಗೆ ಹಾಗೂ ಬಡಬಗ್ಗರಿಗೆ, ಅತ್ಯುತ್ತಮವಾಗಿ ಕೂಲಿ ಕಾರ್ಮಿಕರಿಗೆ ಎಲ್ರಿಗೂ ಬೇಕಾಗಿರುವಂಥ ಕೊಡುಗೆಗಳು. ಆ 5 ಗ್ಯಾರಂಟಿಲೂ ಕೂಡ ಸಾಕಷ್ಟು ಏನು ಈ ಕೊರೋನಾ ಟೈಮಲ್ಲಿ ಸಾಕಷ್ಟು ಎಷ್ಟು ಕಷ್ಟದಲ್ಲಿ ಇದ್ದಂಥ ಪರಿಸ್ಥಿತಿಯಲ್ಲಿ ಏನೂ ಕೊಡಲಿಲ್ಲ BJP ಸರ್ಕಾರದವರು, ಕೊಡೋಕ್ಕಾಗದಿರೋಂಥ ಯೋಜನೆಗಳು ಈ ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಕೂಲಿ ಕಾರ್ಮಿಕರು, ಹಳ್ಳಿಯ ಒಂದು ನಮ್ಮ ಯುವಕರೆಲ್ಲ ಬದಲಾವಣೆ ಮಾಡಬೇಕನ್ನೋ ಒಂದು ಉದ್ದೇಶದಲ್ಲಿ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಈ ಚಿಕ್ಕಮಗಳೂರು ಹಾಗೂ ಉಡುಪಿ ತಾಲೂಕಲ್ಲಿ ಏನಿದೆ, ಜಿಲ್ಲೆಯಲ್ಲಿ ಏನಿದೆ, ಜಯಪ್ರಕಾಶ್ ಹೆಗಡೆ ಗೆಲ್ಲೋದು ಖಚಿತ ಅಂತ ಖಂಡಿತವಾಗಿ ಹೇಳ್ಬೋದು. ಮೇಡಮ್, ನಿಮ್ಮ ಹೆಸರು? ಪ್ರೇಮ ಅಂತ. ಪ್ರೇಮ ಅವರೇ, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಕಾಂಗ್ರೆಸ್ಸಿಗೆ ಬಿಜೆಪಿಗೆ? ಕಾಂಗ್ರೆಸ್ಸಿಗೆ. ಏನು ಕಾರಣ? ಅಂದರೆ ನಮಗೆ ಸ್ವಲ್ಪ ಹೆಲ್ಪ್ ಆಗಿದೆ. ಇರೋದು ಒಬ್ಬೊಬ್ಬರಿಗಾದರೂ ಸ್ವಲ್ಪ ದುಡ್ಡೆಲ್ಲ ಕೊಡ್ತಿದ್ದಾರೆ, ಅಕ್ಕಿ ಹಾಕಿದ್ದಾರೆ. ಹಾಗಾಗಿ ನಾವು ಕಾಂಗ್ರೆಸ್, ಅವಾಗಿಂದ ಕಾಂಗ್ರೆಸ್ಸೇ ನಾವು. ಇನ್ಮೇಲೆ ಕಾಂಗ್ರೆಸ್ಸೇ. ಕಾಂಗ್ರೆಸ್ ಇಲ್ಲ, ನಮಗೆ ಹೆಲ್ಪ್ ಆಗಿದೆ. ಹಂಗಾಗಿ ನಾವು ಕಾಂಗ್ರೆಸ್ಸನ್ನು ಬಿಡಲ್ಲ. ನಮ್ಮ ತಾಯಿ ಕಾಲದಿಂದನೂ ನಮಗೆ ಕಾಂಗ್ರೆಸ್ಸೇ. ಅದರಿಂದ ಈ ಬಾರಿಯೂ ಕಾಂಗ್ರೆಸ್ಸನ್ನೇ? ಕಾಂಗ್ರೆಸ್ಸೇ. ತಮ್ಮ ಹೆಸರು? ಮಮತಾ. ಮಮತಾ ಅವರೇ, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಕಾಂಗ್ರೆಸ್ಸಿಗೆ ಬಿಜೆಪಿಗೆ? ಕಾಂಗ್ರೆಸ್ಗೆ. ಏನು ಕಾರಣ? ಏನಕ್ಕೆ ಅಂದರೆ ಸ್ವಲ್ಪ ಸೌಲಭ್ಯ ಎಲ್ಲ ಕೊಟ್ಟಿದ್ದಾರಲ್ಲ. ಏನೇನು ಸೌಲಭ್ಯ ಸಿಕ್ಕಿದೆ? ಈಗ ರೇಷನ್ ಕಾರ್ಡಿಗೆ ಒಂದು 2,000 ಬಂದಿದೆ ಮಹಿಳೆಯರಿಗೆ. ಮತ್ತು ಇದು ಬಸ್ ಫ್ರೀ ಬಿಟ್ಟಿದ್ದಾರೆ. ಕೆಲವರಿಗೆ ಎಜುಕೇಷನ್ ಆಗಿ ಮನೇಲಿ ಕೂತವರಿಗೆ ಪೇಮೆಂಟ್ ಕೂಡ ಕೊಡ್ತಾ ಇದ್ದಾರೆ. ಹೌದು. ಇನ್ನೂ ಕೆಲವು ಅದು ಬರಬೇಕು, ಅದಕ್ಕೋಸ್ಕರ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತೀವಿ. ಸರ್, ತಮ್ಮ ಹೆಸರು? ಗಣೇಶ್ ಅಂತ. ಸರ್, ಈ ಬಾರಿ ನಿಮ್ಮ ಮತ ಯಾರಿಗೆ? ಜಯಪ್ರಕಾಶ್ ಹೆಗಡೆ. ಏನು ಕಾರಣ ಸರ್? ಯಾಕಂತ ಹೇಳಿದ್ರೆ, ಒಬ್ಬ ಮೇರು ವ್ಯಕ್ತಿ ನೀವು ನೋಡ್ಬೋದು. ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಎಷ್ಟೋ ನಮ್ಮ ಈ ಬ್ರಿಡ್ಜ್ಗಳಾಗಿರ್ಬೋದು, ಆ ಬ್ರಿಡ್ಜ್ಗಳಿಗೆ ಹರಿಕರ ಜಯಪ್ರಕಾಶ್ ಹೆಗಡೆ. ನೀವು ನೋಡ್ಬೋದು, ಇದು ಕವಡಿ ಬ್ರಿಡ್ಜ್ ಅಂತ. ಮೊದಲು ನಾವು ಈ ಮಂದರ್ತಿ ಮತ್ತು ಬೇರೆ ಬೇರೆ ಕಡೆ ಹೋಗುವಾಗ ಇಲ್ಲಿ ಒಂದು 20 ವರ್ಷಗಳಿಗಿಂತ ಏನೂ ಇರಲಿಲ್ಲ. ಸೊ ಆವಾಗ ಅಲ್ಲಿ ಒಂದು ಮರ ತೋರ್ತಿದ್ದಲ್ಲ, ಅಲ್ಲಿಂದ ನಾವು ದೋಣಿ ಮೂಲಕ ಬರಬೇಕಿತ್ತು. ತುಂಬ ಆಳವಾದ ಪ್ರದೇಶ, ಎಷ್ಟೋ ಸಾವುಗಳು ಸಂಭವಿಸಿದೆ. ಸೊ ಇವತ್ತು ಈ ಒಂದು ಬ್ರಿಡ್ಜ್ನಲ್ಲಿ ಬಾರ್ಕೂರು, ಶಿವಮೊಗ್ಗ, ಅದೇ ರೀತಿ ಇತಿಹಾಸ ಪ್ರಸಿದ್ಧ ದೇವಸ್ಥಾನದಂಥ ಮಂದರ್ತಿ ದೇವಸ್ಥಾನಕ್ಕೆ ಒಂದು ಕಾಲುವೆ ನಿರ್ಮಿಸಿದೆ, ಅದು ಜಯಪ್ರಕಾಶ್ ಹೆಗಡೆ. ಯಾಕಂತ ಹೇಳಿದ್ರೆ, ಇದು ಒಂದೇ ಅಲ್ಲ, ಕವಡಿ ಆಗಿರ್ಬೋದು, ಇದು ಕವಡಿ, ಅದೇ ರೀತಿ ಬಳಕೂರು ಆಗಿರ್ಬೋದು, ಅದೇ ರೀತಿ ನಿಮಗೆ ಬಾರ್ಕೂರ್ ಆಗಿರ್ಬೋದು, ಅದೆಲ್ಲ ಇದಕ್ಕೂ ಜಯಪ್ರಕಾಶ್ ಕಾರಣಗಳು. ಅದೇ ರೀತಿ ಮತ್ತು ನಮ್ಗೆ ಇಲ್ಲೇ ನಿಮ್ಮ ಪ್ರದೇಶದಲ್ಲಿ ಒಂದು ಕುದುರು ಮನೆ ಇದೆ. ನೀರಿನ ಸಮಸ್ಯೆಗಳು ತುಂಬ ಇತ್ತು. ಅಲ್ಲಿ ಒಂದು ಕಿಂಡಿ ಅಣೆಕಟ್ಟನ್ನು ಮಾಡಿ ಇವತ್ತು ಎಷ್ಟೋ ಜನಕ್ಕೆ ನೀರು ಕುಡಿಲಿಕ್ಕೆ ಅವಕಾಶ ಮಾಡಿದಂಥ ವ್ಯಕ್ತಿ ಜಯಪ್ರಕಾಶ್ ಹೆಗಡೆ. ಇನ್ನೊಂದು ಅವ್ರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳವರು ಸಿದ್ದರಾಮಯ್ಯ ಅವರು ಇವತ್ತಿಗೂ ಅವ್ರನ್ನ ಜ್ಞಾಪನ ಮಾಡ್ಕೊಳ್ತಾರೆ. ಯಾಕಂತ ಹೇಳಿದ್ರೆ, ಜಯಪ್ರಕಾಶ್ ಹೆಗಡೆ ಅಂತ ಒಬ್ಬ ವ್ಯಕ್ತಿ ವಿಧಾನಸಭೆ ಇರಬೇಕಂತ ಅವ್ರು ಯಾವತ್ತೂ ಹೇಳ್ತಾರೆ. ಅಂಥ ಒಂದು ಮೇರು ವ್ಯಕ್ತಿತ್ವ ಅವ್ರದ್ದು. ನೀವು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆಗಳು ತುಂಬ ಇದ್ದಿತ್ತು. ನಾನು ಆ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಬಗ್ಗೆ ಮಾತ್ರ ಹೇಳ್ತಿರುವಂಥದ್ದು. ತುಂಬ ಮಾಡಿದ್ದಾರೆ. ಇವತ್ತು ಪ್ರತಿ ಮನೆಗೂ ಒಂದು ನೀರಿಗೆ ಯಾರಿಗೂ ಸಮಸ್ಯೆ ಆಗಬಾರ್ದಂತ ಎಲ್ಲ ಕಡೆ ನಳ್ಳಿ ವ್ಯವಸ್ಥೆ ಮಾಡಿದ್ರೆ ಅದು ಜಯಪ್ರಕಾಶ್ ಹೆಗಡೆ. ಇನ್ನೊಂದು, ಆಗಿನ ಕಾಲದಾಗೆಲ್ಲ ಒಬ್ಬ ಶಿಕ್ಷಕರು ವರ್ಗಾವಣೆ ಮಾಡಬೇಕಾದ್ರೆ ಬೇರೆ ಬೇರೆ ಡಿಸ್ಟಿಕ್ಗೆ ಹೋಗಬೇಕಿತ್ತು. ಅವ್ರು ಯಾರಿಗೂ ಸಮಸ್ಯೆ ಆಗಬಾರ್ದಂತ ಹೇಳಿ ಅವರ ಜಿಲ್ಲೆಯಲ್ಲಿ ಅವರಿಗೆ ವರ್ಗಾವಣೆ ಮಾಡಿದಂಥ ವ್ಯಕ್ತಿ ಇದ್ದರೆ ಅದು ಜಯಪ್ರಕಾಶ್ ಹೆಗಡೆ. ನಾನು ಇವತ್ತು ಜಯಪ್ರಕಾಶ್ ಹೆಗಡೆ ಬಗ್ಗೆ ಯಾಕೆ ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ, ಅವರ ಸಾಧನೆಗಳು, ಅವರ ಅಭಿವೃದ್ಧಿಗಳು 10 ಹಲವು. 3 ನಿಮಿಷದಲ್ಲಿ ಹೇಳುವಂಥ ವ್ಯಕ್ತಿ ಅವರಲ್ಲ. ರಾಜ್ಯಕ್ಕೆ ರಾಜ್ಯದ ಶತ್ರುರು. ಕೋಟ ಶ್ರೀನಿವಾಸ ಪೂಜಾರಿಗೆ ಒಂದು ಕ್ವಶನ್ಸ್ ಕೇಳ್ತೇನೆ ನಾನು. ಅವರಲ್ಲಿ ಯಾವುದಾದ್ರು ಇಂಥ ಒಂದು ಸಾಧನೆಗಳಿದ್ರೆ ಹೇಳಿ, ನಾವು ಅವರಿಗೆ ಓಟ್ ಹಾಕ್ತೀವಿ.
ಇವತ್ತು ಜಯಪ್ರಕಾಶ್ ಹೆಗ್ಡೆ ಅವನಿಗೆ ಯಾಕೆ ಇಷ್ಟಪಡ್ತಾನೆ ಹೇಳಿದ್ರೆ, ಯಾರೇ ಒಬ್ಬರು ರಾತ್ರಿ ಕಾಲ್ ಮಾಡಿ ಹಗಲಿ ಕಾಲ್ ಮಾಡಿ ಯಾವತ್ತು ಎಷ್ಟೊತ್ತಿಗೆ ಕಾಲ್ ಮಾಡಿದಾಗ ಅವ್ರು ರಿಟರ್ನ್ ಕಾಲ್ ಮಾಡಿ ಅವ್ರ ಕಾರ್ಯಕರ್ತರದ್ದು ಮತ್ತು ಪ್ರತಿಯೊಬ್ಬರ ಸಮಸ್ಯೆಗಳನ್ನು ಆಲೋಚಿಸುವ ವ್ಯಕ್ತಿ ಇದ್ದರು ಅದು ಜಯಪ್ರಕಾಶ್ ಹೆಗ್ಡೆ. ಅವರು ಲೋಕಸಭೆಯಲ್ಲಿ ಇರುವಂಥ ಅರ್ಹ ವ್ಯಕ್ತಿ. ಉಡುಪಿ ಚಿಕ್ಕಮಗಳೂರಿಗೆ ಅವರ ಅವಶ್ಯಕತೆ ತುಂಬ ಇದೆ. ನೀವು ನೋಡ್ಬೋದು, ಬೇರೆ ಏನು ಹೇಳೋದು ಬೇಡ, ಸಂತೆಕಟ್ಟೆಯಲ್ಲಿ ಹೋಗುವಂಥ ಸಮಸ್ಯೆಗಳು ನೋಡ್ಬೋದು ನೀವು. ಅದೇ ಇವತ್ತು ಜಯಪ್ರಕಾಶ್ ಹೆಗ್ಡೆ ಇದ್ದಿದ್ದರೆ ಇವತ್ತು ಅಂಥ ಸಮಸ್ಯೆಗಳು ಬರ್ತಿಲ್ಲ. ಇದೇ ಶ್ರೀನಿವಾಸ್ ಪೂಜಾರು ಆ ರೋಡ್ ಎಷ್ಟೋ ಸಲ ತಿರುಗಿದ್ದಾರೆ. ಎಷ್ಟೋ ಜನ ನೀವು ನೋಡ್ಬೋದು, ಸಂಜೆ 6 ಗಂಟೆ ಮೇಲೆ ಹೋಗ್ಲಿಕ್ಕೆ ಬೆಂಗಳೂರಿಗಿಂತ ತುಂಬ ಸಮಸ್ಯೆ ಆಗಿದೆ ಆ ಒಂದು ರೋಡು. ಸೊ ಹಾಗಾಗಿ ಆ ಜಯಪ್ರಕಾಶ್ ಹೆಗ್ಡೆ ಅವರು ಕಳೆದ ಬಾರಿ MP ಎಲೆಕ್ಷನ್ ಆದಾಗ ಎಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ, ಆದರೆ ಜನಗಳಿಗೆ ಅವರು ನೆನಪಿಲ್ಲ. ಸೊ ಈ ವರ್ಷ ನಾನು ಪ್ರತಿ ವ್ಯಕ್ತಿಗಳು ಹೇಳಿದಷ್ಟೇ, ಪಕ್ಷ ಭೇದವೆಲ್ಲ ಮರೆತು ಉಡುಪಿ ಚಿಕ್ಕಮಗಳೂರಿನ ಅಭಿವೃದ್ಧಿ ಆಗಬೇಕಿದ್ರೆ ಅದು ಜಯಪ್ರಕಾಶ್ ಹೆಗ್ಡೆ. ಸರ್, ತಮ್ಮ ಹೆಸರು? ಗಣೇಶ್ ಅಂತ. ಈ ಬಾರಿ ನಿಮ್ಮ ಮತ ಯಾರಿಗೆ ಮತ್ತು ಯಾಕೆ ಸರ್? ಜಯಪ್ರಕಾಶ್ ಹೆಗ್ಡೆ. ಯಾಕಂತ ಹೇಳಿದ್ರೆ ಅಭಿವೃದ್ಧಿ ಹರಿಕಾರ. ನಾನು ನಿಮಗೆ ಇಲ್ಲೊಂದು ಆಸ್ಪತ್ರೆ ತೋರಿಸ್ಬೋದು. ಈ ಆಸ್ಪತ್ರೆ ಮೊದಲು ಯಾವುದೋ ಒಂದು ಬಾಡಿ ಕಟ್ಟದಲ್ಲಿ ಒಬ್ಬ ಶಿಥಿಲ ವ್ಯವಸ್ಥೆಯಲ್ಲಿ ಇದ್ದಿತ್ತು. ಸೊ ಇವರು ಆವಾಗ ಶಾಸಕರಾದಾಗ ಈ ನಮ್ಮ 14 ಗ್ರಾಮಗಳಿಗೆ ಒಂದು ಸುಸಜ್ಜಿತವಾದ ಒಂದು ಆಸ್ಪತ್ರೆ ಬೇಕಂತೇಳಿ ಕಾರ್ಕಳ ಗ್ರಾಮದಲ್ಲಿ ಜಾಗವನ್ನು ಗುರುತಿಸಿ ಇಲ್ಲಿ ಒಂದು ಭವ್ಯವಾದ ಒಂದು ಆಸ್ಪತ್ರೆ ಕಟ್ಟಿದ್ದಾರೆ. ಇಲ್ಲಿ ಎಷ್ಟೋ ಜನ ಬಾಣಂತರಾಗಿರ್ಬೋದು, ಮಗುವಿನ ಆರೋಗ್ಯರಾಗಿರ್ಬೋದು, ಎಷ್ಟೋ ಜನಕ್ಕೆ ತುಂಬ ಸಹಾಯವಾಗಿದೆ. ಸೊ ಇಂಥ ಒಂದು ಅಭಿವೃದ್ಧಿನ ಮರಲಿಕ್ಕೆ ನಾವು ಎಲ್ಲರೂ ಸಾಧ್ಯವಾಗುತ್ತಾ? ಖಂಡಿತ ಸಾಧ್ಯ ಇಲ್ಲ. ಇಂಥ ಒಬ್ಬ ಅಭಿವೃದ್ಧಿ ಹರಿಕಾರ ಈ ಅವರ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಗಳು ಹೇಗಿರಬೇಕಂತೆಲ್ಲ ತೋರಿಸಿಕೊಟ್ಟಿದ್ದು ಜಯಪ್ರಕಾಶ್ ಹೆಗ್ಡೆ ಒಂದು. ಅದೇ ರೀತಿ ಅವರ ಅಭಿವೃದ್ಧಿಗಳು ತುಂಬ ಇದೆ. ಬ್ರಹ್ಮವರ ಸಕ್ಕರೆ ಕಾರ್ಖಾನೆಯವರ ಅಧ್ಯಕ್ಷ ಆಗಿದ್ದಾಗ ಕಾರ್ಮಿಕರ ವೇತನ ಕೊಡಲಿಕ್ಕೆ ಸಮಸ್ಯೆ ಆದಾಗ ತನ್ನ ಮನೆಯನ್ನು ಅಡವಿಟ್ಟು ಕೊಟ್ಟಂಥ ಅವರ ಕಾರ್ಮಿಕರ ವೇತನವನ್ನು ಕೊಟ್ಟಂಥ ವ್ಯಕ್ತಿ ಅದು ಜಯಪ್ರಕಾಶ್ ಹೆಗ್ಡೆ. ಸೊ ಅದೆಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದೇನು ಹೇಳಬೇಕಂತ ಹೇಳಿದ್ರೆ, ಮಂಗಳೂರು ಏರ್ಪೋರ್ಟ್ ಆಗಿದೆ, ಬಜ್ಪೆ ಏರ್ಪೋರ್ಟ್, ಅದಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಕೊಟ್ಟಂಥ ವ್ಯಕ್ತಿ ಅಂದರೆ ಅದು ಜಯಪ್ರಕಾಶ್ ಹೆಗ್ಡೆ. ಸೊ ಇಂಥ ವ್ಯಕ್ತಿ ನಾವು ಆರಿಸಲೇಬೇಕಲ್ಲ. ಉಡುಪಿ ಚಿಕ್ಕಮಗಳೂರಿಗೆ ಇವತ್ತು ಜಯಪ್ರಕಾಶ್ ಹೆಗ್ಡೆ ಅನಿವಾರ್ಯತೆ ತುಂಬ ಇದೆ. ಅದೇ ರೀತಿ ಕಾಂಗ್ರೆಸ್ ಗ್ಯಾರಂಟಿಗಳಾಗಿರ್ಬೋದು, ಮತ್ತು ನೀವು ಎಲ್ಲೇ ಹೋಗಿ ಇವತ್ತು ಉಡುಪಿ ಚಿಕ್ಕಮಗಳೂರಲ್ಲಿ ಎಲ್ಲ ಪಕ್ಷ ಭೇದ ಬೆರೆತು ನಮ್ಮ ಇವತ್ತಿನ ಈ ಅಭಿವೃದ್ಧಿಗೆ ಜಯಪ್ರಕಾಶ್ ಹೆಗ್ಡೆ ಬೇಕೇ ಬೇಕಂತ ಒಂದು ಕೂಗಿದೆಯಲ್ಲ, ಅದು ಇವತ್ತು ನಮ್ಮ ಜಯಪ್ರಕಾಶ್ ಹೆಗ್ಡೆ ಗೆಲುವಿಗೆ ಯಾವುದೇ ತೊಂದರೆ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ನಾನು ಹೇಳ್ತೀನಿ ಅಷ್ಟೇ. ಸರ್, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಯಾರಿಗೆ ಮತ್ತು ಯಾಕೆ? ನಾನು ಹಿಂದೆನೂ ಹೇಳಿದ್ದೇನೆ, ಜಯಪ್ರಕಾಶ್ ಹೆಗ್ಡೆ ಅವರಿಗೆ ನನ್ನ ಮತ. ಯಾಕಂತ ಹೇಳಿದ್ರೆ ಇದೇ ರಸ್ತೆ ಸಾಕ್ಷಿ. ನಾನು ಹಿಂದೆ ಹಲವು ಸಾಕ್ಷಿ ಸಮೇತವಾಗಿ ಉತ್ತರಿಸಿದ್ದೇನೆ. ಇದೇ ರಸ್ತೆ ಸಾಕ್ಷಿ. 2006ರಲ್ಲಿ ಸುಮಾರು ಸಾಲಿಗ್ರಾಮದಿಂದ ಕಾರ್ಕಳದವರೆಗೆ 2 ಕಿಲೋಮೀಟರ್ ರಸ್ತೆನ ಕಾಂಕ್ರೀಟೀಕರಣಗೊಳಿಸಿದ್ದಾರೆ. 2 ಕಿಲೋಮೀಟರ್. ಹಾಗೆ ಪಾರಂಪಳ್ಳಿಯ ಮಂಟಪದಿಂದ ಸಮುದ್ರ ತೀರದವರೆಗೂ ಅಲ್ಲಿಯೂ ರಸ್ತೆ ಅಭಿವೃದ್ಧಿಪಡಿಸಿದ್ದಾರೆ. ಇದು ಜಯಪ್ರಕಾಶ್ ಹೆಗ್ಡೆ ಅವರ ಸಾಧನೆ. ಯಾಕೆಂದರೆ ಈ ರಸ್ತೆಯಲ್ಲಿ ನಾವು ಸೈಕಲ್ ತಿರುಗ್ತಾ ಇತ್ತು, ಹೊಂಡ ಗುಂಡಿ ಎಲ್ಲ ಆಗಿ ಅದನ್ನು ಕೇಳುವರಿಲ್ಲ ರಸ್ತೆ. ನಾವಲ್ಲಿ ಬಾಳೆಗಿಡ ನೆಟ್ಟಿದ್ದೇವೆ, ಪ್ರತಿಭಟನೆ ಮಾಡಿದ್ದೇವೆ, ಹಿಂದೆ ಶ್ರಮದಾನ ಮಾಡಿದ್ದೇವೆ. ಹಲವಾರು ಸಂಸ್ಥೆಗಳು, ಗೆಳೆಯರ ಬಳದೊಟ್ಟಿಗೆ ನಾವು ಶ್ರಮದಾನ ಮಾಡಿದ್ದೇವೆ. ನಮ್ಮ ಮಾಜಿ ಅಧ್ಯಕ್ಷರು ತಾನಾಥ್ ಹೊರಡ್ರು ನಮಗೆ ಇದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮಿಲ್ಲಲ್ಲಿ ಊಟ ಮಾಡೋದು ನಾವು. ಅದಕ್ಕೆ ನಾವು ಇಲ್ಲಿ ಶ್ರಮದಾನ ಮಾಡಿದ್ದೇವೆ. ಹಿಂದೆ ಕುಂಬಾಸಿಂದ ಮಣ್ಣು ತಂದು ಹಾಕಿದ್ದೇವೆ. ಹಾಗೆ ಹೇಳ್ತಾ ಹೋದರೆ ಈ ರಸ್ತೆಗೆ ಒಂದು ಸಂಪೂರ್ಣ ಕಾಯಕಲ್ಪ ಮಾಡೋದಿದ್ದರೆ ಜಯಪ್ರಕಾಶ್ ಹೆಗ್ಡೆ ಅವರು. ಇದಕ್ಕೆ ನಾನು ಇಲ್ಲಿಂದ ಸುಮಾರು ಮುಂದವರೆಗೆ ಅಲ್ಲಿವರೆಗೂ ರಸ್ತೆ ಒಳ್ಳೆಯ ರಸ್ತೆ ಇದೆ, ನಮಗೀಗ ಆರಾಮವಾಗಿ ತಿರುಗಬಹುದು. ಹಾಗೆ ಇಲ್ಲಿ ಪಟ್ಟಣ ಪಂಚಾಯತ್ನಲ್ಲಿ ಕುಡಿಯುವ ನೀರು ವ್ಯವಸ್ಥೆ ಭಾಳ ಕಷ್ಟ ಇದ್ದಿದೆ. ಕುಡಿಯುವ ನೀರು ವ್ಯವಸ್ಥೆ ಮಾಡೋದಿದ್ದರೆ ಪಟ್ಟಣ ಪಂಚಾಯತ್ನಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರೇ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಯಾರೋ ಹೇಳ್ತಾರೆ ಹಾಗೆ ಹೀಗೆ ಅಂತ, ಕೆಲಸ ಮಾಡಿದ್ದನ್ನು ಒಳ್ಳೆಯದನ್ನು ಹೇಳಲೇಬೇಕು, ಯಾರೇ ಬೇಕಾದ್ರೆ ಇದೆ. ನಾವೀಗ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಮತ ಹಾಕುವುದು ನಾನು ಹೆಚ್ಚಿನ ಜನ ಹೇಳಿದ್ದೇನೆ, ಜಯಪ್ರಕಾಶ್ ಹೆಗ್ಡೆ ಮತ ಹಾಕಿ ಅಂತ ಹೆಚ್ಚಿನ ಜನ ಹೇಳಿದ್ದೇನೆ. ಯಾಕೆ ಹೇಳ್ತೇನೆ ಅಂದರೆ ಅವರ ಬಗ್ಗೆ ಹೇಳಲಿಕ್ಕೆ ನಮಗೆ ನೈತಿಕತೆ ಇದೆ, ಹೇಳಿಕೊಳ್ಳಲಿಕ್ಕೆ ವಿಷಯಗಳಿವೆ, ವಿಷಯಾಧಾರಿತವಾಗಿ ಹೇಳ್ತೇವೆ. ಅಭಿವೃದ್ಧಿಪಡಿಸಲಿಕ್ಕೆ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಮುಂದೆ ಬೇಕು. ನಮಗೆ ಅಭಿವೃದ್ಧಿಪಡಿಸಲಿಕ್ಕೆ ಅವ್ರಿಗೆ ಹೇಳೋದು ಬೇಡ. ನಾನು ಹಿಂದೆ ಹೇಳಿದ್ದೇನೆ, ಅವರಿಗೆ ಆಸಕ್ತಿ ಇದೆ, ಅಭಿವೃದ್ಧಿ ಬಗ್ಗೆ ಆಸಕ್ತಿ ಇದೆ, ಇಚ್ಛಾಶಕ್ತಿ ಇದೆ. ಇದನ್ನು ಎಲ್ಲರೂ ಸಮಾಜ ಜಯಪ್ರಕಾಶ್ ಹೆಗ್ಡೆ ಅವರನ್ನು ಈ ಸಾರಿ ಜಯಬೇರಿಯಿಂದ ಬಾರಿಸಿ ನಮ್ಮ ಸಮಾಜಕ್ಕೆ ಅಭಿವೃದ್ಧಿ ಪಡಿಸೋಕ್ಕೆ ಸಹಾಯ ಮಾಡಬೇಕಾಗಿ ಮತದಾರರಲ್ಲಿ ಕಳಕಳಿನ ವಿನಂತಿ. ಸರ್, ತಮ್ಮ ಹೆಸರು? ದಿನೇಶ್ ಬಂಗೇರ ಅಂತ. ಸರ್, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಯಾರಿಗೆ? ಜಯಪ್ರಕಾಶ್ ಹೆಗ್ಡೆ ಅವರಿಗೆ. ಏನು ಕಾರಣ ಸರ್? ಕಾರಣ ಏನಂದರೆ, ನೀವು ಈಗ ಈ ಚಿತ್ರೀಕರಿಸ್ತಿರುವ ಪ್ರದೇಶ ಇದೆಯಲ್ಲ, ಈ ಸಂಪರ್ಕ ಸೇತುವೆಯಿಂದ ಆ ಕಡೆ ಹೋದ ಗ್ರಾಮ ಅಂದರೆ ಕೋಡಿ ಗ್ರಾಮ ಅಂತ. ಈ ಕೋಡಿ ಗ್ರಾಮ ಅಂತ ಹೇಳಿದರೆ ಇದೊಂದು ದ್ವೀಪವಾಗಿತ್ತು, ಯಾವುದೇ ಸಂಪರ್ಕ ಇರಲಿಲ್ಲ. ಅಲ್ಲಿನ ಮಹಿಳೆಯರು ಪ್ರತಿದಿನ ಬೆಳಿಗ್ಗೆ ಮೀನು ವ್ಯಾಪಾರಕ್ಕೆ ಬರ್ತಾಯಿದ್ರು. ಬರಬೇಕಾದ್ರೆ ಇಲ್ಲಿ ದೋಣಿ ವ್ಯವಸ್ಥೆ ಇತ್ತು. ಆವಾಗ ದೋಣಿಯಲ್ಲಿ ಕಳುವಿನ ದೋಣಿಯಲ್ಲಿ ದಾಟಿ ಈ ಕಡೆ ಬರಬೇಕು. ಬೆಳಿಗ್ಗೆ 7 ಗಂಟೆಗೆ ಪ್ರಾರಂಭ ಆಗ್ತದೆ, ಸಂಜೆ 7 ಗಂಟೆಗೆ ದೋಣಿ ಮುಕ್ತಾಯವಾಗ್ತದೆ. ಆ ಮುಕ್ತಾಯವಾಗುವ ಸಮಯದೊಳಗಡೆ ಇವರು ಊರು ಸೇರ್ಕೊಳ್ಬೇಕಿತ್ತು. ಕೋಡಿ ಗ್ರಾಮದ ಎಲ್ಲರೂ ಕೂಡ
ಯಾರೇ ಆ ಸಂಪರ್ಕ ಆ ಕಡೆ ಹೋಗೋದಿದ್ರೆ ಆ 7 ಗಂಟೆ ಒಳಗೆ ಸೇರಿಕೊಳ್ಬೇಕು. ಅದರ ನಂತರ ಬಂದವರಿಗೆ ಈ ಹೊಳೆಯಲ್ಲಿ ಈಜ್ಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು. ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆ ದೋಣಿಗಳನ್ನು ಅವರೇ ತಳ್ಕೊಂಡು ಹೋಗುವಾಗ ದೋಣಿ ಮುಳುಗಿ ಮಹಿಳೆಯರು ಮುಳುಗಿದ್ದು ಎಲ್ಲಕ್ಕೆ ಬೇರೆ ಗ್ರಾಮದವರು ಬಂದು ಎತ್ತಿ ಹಾಕಿದ್ದೆಲ್ಲ ಸಮಸ್ಯೆಗಳೆಲ್ಲ ಉಂಟು. ಈ ಸಮಸ್ಯೆಯನ್ನು ಮನಗಂಡಂಥ ನಮ್ಮ ಡಾಕ್ಟರ್ ಜಿ ಶಂಕರ್ ಅವರು ಜಯಪ್ರಕಾಶ್ ಹೆಗಡೆ ಅವರು ತುಂಬ ಆತ್ಮೀಯರಾಗಿದ್ದರು. ಜಯಪ್ರಕಾಶ್ ಹೆಗಡೆ ಸಚಿವರಾಗಿದ್ದರಿಂದ ಅವರ ಗಮನಕ್ಕೆ ತಂದು ಇಲ್ಲಿಗೆ ಒಂದು ಸೇತುವೆ ನಿರ್ಮಾಣ ಮಾಡುವಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಪ್ರಮುಖ ಪಾತ್ರ ವಹಿಸ್ತಾರೆ. 94ರಲ್ಲಿ ಶಾಸಕರಾದವರು ಸಚಿವರಾಗಿ 95ಕ್ಕೆ ಇಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿ 96ನೇ ಇಸ್ವಿಯಲ್ಲಿ ಇಲ್ಲಿ ಕೋಡಿ ಮತ್ತು ಸಾಸ್ತಾನಕ್ಕೆ ಒಂದು ಸಂಪರ್ಕ ಸೇತುವೆಯನ್ನು ನಿರ್ಮಾಣ ಮಾಡ್ತಾರೆ. ಆದ್ದರಿಂದ ಹೀಗೆ ಹಲವಾರು ರಸ್ತೆಗೆ ತಾರ್ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಸಂಪರ್ಕ ಸೇತುವೆ ಇರ್ಬೋದು, ಕೃಷಿಗಾಗಿ ವೆಂಟೆಡ್ ಡ್ಯಾಮ್ಗಳಿರ್ಬೋದು, ಇದು ಏನೆಲ್ಲ ಪ್ರಾರಂಭ ಆಗಿದೆ ಇದೆಲ್ಲ ಆಗಿದ್ದು ಜಯಪ್ರಕಾಶ್ ಹೆಗಡೆ ಅವರು ಶಾಸಕರಾಗಿ ಸಚಿವರಾದ ನಂತರವೇ ಆಗಿದ್ದು ಹೊರತು ಅದಕ್ಕಿಂತ ಮುಂಚೆ ಯಾವುದೇ ಇಂಥ ಅಭಿವೃದ್ಧಿಗಳಾಗಲಿಲ್ಲ. ಹೆಚ್ಚಿನ ಮೀನುಗಾರಿಕೆ ಇಲಾಖೆಯನ್ನು ಕರ್ನಾಟಕಕ್ಕೆ ಪರಿಚಯ ಮಾಡಿದಿದ್ದರೆ ಅದು ಜಯಪ್ರಕಾಶ್ ಹೆಗಡೆ ಸಲ್ತದೆ. ಆದ್ದರಿಂದ ನಮ್ಮ ಮತ ಜಯಪ್ರಕಾಶ್ ಹೆಗಡೆ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ. ಸರ್, ತಮ್ಮ ಹೆಸರು? ಕರುಣಾಕರ ಕಾರ್ವಿ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಯಾರಿಗೆ? ಜಯಪ್ರಕಾಶ್ ಹೆಗಡೆ. ಏನು ಕಾರಣ ಸರ್? ಕಾರಣ ಅಂತ ಹೇಳಿದ್ರೆ ಸರ್, ಇದು ನಾವು ತುಂಬ ಚಿಕ್ಕದಿರುವಾಗಲೇ ಈ ಸೇತುವೆಯನ್ನು ಅವರೇ ನಿರ್ಮಾಣ ಮಾಡಿಸಲಿಕ್ಕೆ ಇದು ಮಾಡಿ ಕೊಟ್ಟಿದ್ದು ಜಯಪ್ರಕಾಶ್ ಹೆಗಡೆ ಅವರು. ಆ ಕಾರಣದಿಂದ ನಾವು ಆಟೋ ಚಾಲಿಸ್ತಿದ್ದೇವೆ. ಇನ್ನುವರೆಗೆ ಇದು ಜಯಪ್ರಕಾಶ್ ಹೆಗಡೆ ಮಾಡಲಿಲ್ಲ ಆದರೆ ಇನ್ನುವರೆಗೆ ನಾವು ದೋಣಿಯಲ್ಲಿ ತಿರುಗುವ ಪರಿಸ್ಥಿತಿ ಇತ್ತು ಆವಾಗ. ಈಗ ನಮಗೆ ಬ್ರಿಡ್ಜ್ ಎಲ್ಲ ಮಾಡಿ ಕೊಟ್ಟಿದ್ದರು ಮತ್ತು ತುಂಬ ನಮಗೆ ಕೋಡಿ ಇದಕ್ಕೆ ತುಂಬ ಇದು ಮಾಡಿ ಹೆಲ್ಪ್ ಮಾಡಿದರು ಜಯಪ್ರಕಾಶ್ ಹೆಗಡೆ ಅವರು. ಆ ಕಾರಣಕ್ಕೆ ನಮಗೆ ಕಾಂಗ್ರೆಸ್ಸಿಗೆ ಮತ. ಅವರು ಯಾವುದೇ ಪಕ್ಷಕ್ಕೆ ನಿಂತರೂ ನಮ್ಮದು ಜಯಪ್ರಕಾಶ್ ಹೆಗಡೆಗೆ ಮತ ಸರ್. ವ್ಯಕ್ತಿಗೋಸ್ಕರ ಅಭಿವೃದ್ಧಿ ನಮ್ಮದು. ಹಾಗೆ ಜಯಪ್ರಕಾಶ್ ಹೆಗಡೆಗೆ ಮತ ನಮ್ಮದು. ಸರ್, ತಮ್ಮ ಹೆಸರು? ಶಂಕರ್ ಬಂಗೇರ. ಸರ್, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಯಾವ ಪಕ್ಷಕ್ಕೆ, ಏನು ಕಾರಣ? ನನ್ನ ಮತ ಜಯಪ್ರಕಾಶ್ ಹೆಗಡೆಗೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ. ಏನು ಕಾರಣ ಸರ್? ಕಾರಣ ಅಂತ ಹೇಳಿದರೆ ಜಯಪ್ರಕಾಶ್ ಹೆಗಡೆ ಒಬ್ಬ ಮುತ್ಸದ್ದಿ ರಾಜಕಾರಣಿ. ಅವರು ಈ ಹಿಂದೆ ಬ್ರಹ್ಮಾವರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರರಾಗಿ ಜನತಾದಳದಲ್ಲಿ ಒಮ್ಮೆ ಗೆದ್ದರು. ತದನಂತರ 2 ಸಲ ಪಕ್ಷೇತರರಾಗಿ ನಿಂತು ಗೆದ್ದರು. ಒಬ್ಬ ಜನಪ್ರತಿನಿಧಿ ಪಕ್ಷದಲ್ಲಿದ್ದಾವಾಗ ಗೆಲ್ಲುವುದು ಬೇರೆ, ಪಕ್ಷೇತರರಾಗಿ ನಿಲ್ಲುವುದು ಬೇರೆ. ಯಾಕಂದರೆ ಅವರ ವರ್ಚಸ್ಸಲ್ಲಿ ಬರ್ತಾರೆ, ಹಿಂದೆ ಮಾಡಿದ ಕೆಲಸದ ಮೇಲೆ ಬರ್ತದೆ. ಅದು ಪಕ್ಷ ಆದರೆ ಅದು ಬೇರೆ. ಇವರು ಪಕ್ಷದಲ್ಲಿದ್ದು ಜನತಾದಳದಲ್ಲಿದ್ದು ಅಲ್ಲಿ ಪಕ್ಷ 2 ಹೋಳಾದವಾಗ ಪಕ್ಷೇತರರಾಗಿ ನಿಂತು ಇವರು ಗೆದ್ದು ಮಿನಿಸ್ಟರ್ ಆಗಿದ್ದು ಫಸ್ಟು, ನೆಕ್ಸ್ಟು ಶಾಸಕರಾದರು. ಮಿನಿಸ್ಟರ್ ಆಗಿದ್ದು ಆವಾಗಲೂ ತುಂಬ ಕೆಲಸ ಮಾಡಿದ್ದಾರೆ. ಅದರಲ್ಲೂ ನಮ್ಮ ಮೀನುಗಾರರಿಗೆ, ನಾನೊಬ್ಬ ಮೀನುಗಾರರಿಗೆ ಅವರ ಮಾಡಿದಂಥ ಕೆಲಸ ಇದುವರೆಗೆ ಯಾವೊಬ್ಬ ಸಚಿವರು ಕೂಡ ಮೀನುಗಾರ ಸಚಿವರಿಗೆ ಕೆಲಸ ಮಾಡಲಿಲ್ಲ. ಉದಾಹರಣೆಯನ್ನು ಕೊಡ್ತೇನೆ ನಾನು. ನಮ್ಮ ಮೀನುಗಾರರು ಡೀಸೆಲ್ ಸಬ್ಸಿಡಿ ಇದನ್ನು ಫಸ್ಟು ಸೆಂಟ್ರಲಿಂದ ತರಿಸಿದ್ದು ಅವರ ಮುಖಾಂತರವಾಗಿ ಬಂದಿದ್ದು. ಅಲ್ಲಿ ಅದುವರೆಗೆ ನಮಗೆ ಸಬ್ಸಿಡಿ ಇರಲಿಲ್ಲ. ತದನಂತರ ಮೀನುಗಾರ ಒಬ್ಬ ನೀರಿಗೆ ಬಿದ್ದು ಸತ್ತಾವಾಗ ನಾಯಿ ಸತ್ತಾಗಿ ಸಾಯ್ತಾಯಿತ್ತು ನಾವು. ಯಾಕಂದರೆ ನಮ್ಮನ್ನು ಕೇಳುವವರಿಲ್ಲ ಯಾವುದೇ ರಾಜಕೀಯ ಪಕ್ಷದವರು ಕೂಡ. ಜಯಪ್ರಕಾಶ್ ಹೆಗಡೆ ಅಂತ ಒಬ್ಬ ವ್ಯಕ್ತಿ ಬಂದಾವಾಗ ಮೀನುಗಾರಿಕೆಯಲ್ಲಿ ಹೋದಾವಾಗ ಮೃತಪಟ್ಟರೆ 1 ಲಕ್ಷ ರೂಪಾಯಿಯನ್ನು ಅವರು ತಂದುಕೊಟ್ಟು ಆ ಕಾಲದಲ್ಲಿ. ತದನಂತರ ಈಗ ಬಂದವರು ಜಾಸ್ತಿ ಮಾಡಿದ್ದಾರೆ, ಅದು ಬೇರೆ. ಅದು ಕೂಡ ಈಗ ಕಾಂಗ್ರೆಸ್ ಪಕ್ಷದ ಬಂದರ ಮೇಲೆ ಜಾಸ್ತಿ ಆಗಿದ್ದು. BJP ಅವರಂತೂ ಯಾವತ್ತೂ ಕೂಡ ಮೀನುಗಾರರ ಓಟ್ ಜಾಸ್ತಿ ತಗೊಂಡಿದ್ದಾರೆ, ಆದರೆ ಒಬ್ಬ ಮೀನುಗಾರರಿಗೆ ಅವರು ಜಾಸ್ತಿ ಮಾಡಿದ್ದಿಲ್ಲ. ಜಯಪ್ರಕಾಶ್ ಹೆಗಡೆ ಆ ಕಾಲದಲ್ಲಿ, ಇದು ಈಗ ಅಲ್ಲ, ಆ ಕಾಲದಲ್ಲಿ 1 ಲಕ್ಷ ರೂಪಾಯಿಯನ್ನು ಅವರು ಮೀನುಗಾರ ಏನಾದ್ರು ತೀರಿ ಹೋದರೆ ಕೊಟ್ಟಿದ್ದಾರೆ. ಹಾಗೆಯೇ ಜಯಪ್ರಕಾಶ್ ಹೆಗಡೆ 1994ನೇ ಇಸ್ವಿಯಲ್ಲಿ ನಮ್ಮದು ಕೋಡಿ ಕಲ್ಯಾಣದಲ್ಲಿ ನಮಗೆ ಸಂಪರ್ಕ ಸೇತುವೆ ಇರಲಿಲ್ಲ. ಆ ಹಿಂದೆ 2 ಬಾರಿ 3 ಬಾರಿ ನಮ್ಮ ಇವರು ಬಸವರಾಜು ಶಾಸಕ ಆಗಿದ್ದರು, ಅವತ್ತು ಕೂಡ ಕೆಲಸ ಆಗಲಿಲ್ಲ. ಜಯಪ್ರಕಾಶ್ ಹೆಗಡೆ ಬಂದ ಮೇಲೆ ಜಿ ಶಂಕರ್ರ ನೇತೃತ್ವದಲ್ಲಿ, ಜಿ ಶಂಕರ್ ಕೂಡ ತುಂಬ ಪ್ರಾಮಾಣಿಕವಾಗಿ ಇವರಿಗೂ ಹೆಲ್ಪ್ ಮಾಡಿದ್ದಾರೆ. ಅವರಿಬ್ಬರ ಒಂದು ಒಡಂಬಡಿಕೆಯಲ್ಲಿ ನಮ್ಮ ಕೋಡಿಯಲ್ಲಿ ತುಂಬ ಕೆಲಸ ಆಗಿದೆ. ನಾನು ಕೋಡಿ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಆಗಿದ್ದೆ. ಅವರು ಬಂದಾವಾಗ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಬ್ರಿಡ್ಜ್ ಅಂತೇಳಿ ನಮಗೆ ಭಾಳ, ಒಂದು ಶಾಲೆ ಹೋಗುವಾಗ ಮಕ್ಕಳಿಗೆ ಮೀನು ವ್ಯಾಪಾರ ಮಾಡೋ ಹೆಂಗಸರಿಗಾಗಲಿ ಆಚೆಚೆ ಹೋಗೋ ದೋಣಿಯಲ್ಲಿ ಹೋಗಬೇಕಿತ್ತು. ಆ ಒಂದು ಸೇತುವೆಯಿಂದ ಭಾಳಷ್ಟು ನಮಗೆ ಲಾಭ ಆಗಿದೆ. ಕೋಡಿ ಕಲ್ಯಾಣ, ಗುಣ್ಮಿ, ಸಾಸ್ತಾನ ಸಂಪರ್ಕ, ಹಾಗೆ ಮನೂರು ಎಲ್ಲರಿಗೂ ಕೂಡ ಒಂದು ಸಂಪರ್ಕ ಸೇತುವೆ ಆಗಿದೆ. ಅದರಿಂದ ಅವರು ಒಳ್ಳೆ ಕೆಲಸ ಮಾಡುವಂಥ ವ್ಯಕ್ತಿ. ತದನಂತರ ಅವರು MP ಚುನಾವಣೆಗೆ ನಿಂತರು. ಅವರಿಗೆ ಅವಕಾಶ ಸಿಕ್ಕಿದ್ದು 20 ತಿಂಗಳು ಮಾತ್ರ. ಆ ಸಂದರ್ಭದಲ್ಲಿ ನಾನೇ ಉದಾಹರಣೆ ಹೇಳ್ತೇನೆ. ಯಾಕಂದರೆ ಒಂದು MP ಕ್ಷೇತ್ರ ದೊಡ್ಡ ಕ್ಷೇತ್ರ ಆಗಿರ್ತದೆ. ಒಂದು 5 ವರ್ಷ 10 ವರ್ಷ ಅವರಿಗೆ ಕೆಲಸ ಮಾಡಲಿಕ್ಕೆ ಸಿಕ್ಕಿದ್ರೆ ಎಷ್ಟೋ ಕೆಲಸ ಮಾಡ್ಬೋದು. ಆದರೆ 1 ವರ್ಷ 8 ತಿಂಗಳಲ್ಲಿ ನನ್ನೂರಿಗೆ ಸಾಧಾರಣ 5, 6, 7 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಅವರು. ಆ ಒಂದು ವರ್ಷ 8 ತಿಂಗಳಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಒಂದು ಗ್ರಾಮಕ್ಕೆ 5, 6, 7 ಲಕ್ಷ ರೂಪಾಯಿ. ನೋಡಿ, ಇವತ್ತು 10 ವರ್ಷ ನಮ್ಮ ಶೋಭಾ ಕರಂದ್ಲಾಜೆ ಅವರು ನಮ್ಮಲ್ಲಿ MP ಆಗಿದ್ದರು.
ಒಂದೇ ₹1 ಅನುದಾನ ನಮ್ಮ ಕೋಡಿಕರಣಕ್ಕೆ ಬರಲಿಲ್ಲ. ಹೀಗಿರುವಾಗ ನಾವು ಕೆಲಸ ಮಾಡುವವರು ಬೇಕಾ, ನಮಗೆ ಕೆಲಸ ಮಾಡದಿರುವವರು ಬೇಕಾ? ಮತ್ತು ವಿಧಾನಸಭೆಯಲ್ಲೂ ಕೂಡ ಒಂದು ವಿಧಾನಸಭೆಯಲ್ಲಿ ಚರ್ಚೆ ಮಾಡುವಂಥ ಯೋಗ್ಯತೆ ನಮ್ಮ ಜಯಪ್ರಕಾಶ್ ಹೆಗಡೆಗಿತ್ತು. ಈಗ ಪಾರ್ಲಿಮೆಂಟಿಗೆ ಹೋಗ್ತಾರೆ, ಮುಂದೆ ಇದು 100% ಹೋಗ್ತಾರೆ. ಅದರಲ್ಲಿ ಮುಲಾಜೆ ಇಲ್ಲ. ಯಾಕಂತೇಳಿ ನನ್ನಂಥ ಎಷ್ಟೋ ಜನರ ಹತ್ರ ನೀವು ಕೇಳಿ ಎಲ್ಲರೂ ಕೂಡ ಹೇಳೋದು ಜಯಪ್ರಕಾಶ್ ಹೆಗಡೆ ಬರಬೇಕಂತೇಳಿ. ಒಬ್ಬ ವಿದ್ಯಾವಂತ, ಒಬ್ಬ ಭ್ರಷ್ಟಾಚಾರಿ ಅಲ್ಲದಂಥ ಒಬ್ಬ ವ್ಯಕ್ತಿ, ಹಣ ಮಾಡ್ಕೊಳ್ದೇ ಇರುವಂಥ ಒಬ್ಬ ವ್ಯಕ್ತಿ, ಏನು ಹುಟ್ಟು ಶ್ರೀಮಂತರೇ ಅವರು, ಏನು ಬಡವರಾಗಿ ಹುಟ್ಟಿಲ್ಲ ಜಯಪ್ರಕಾಶ್ ಹೆಗಡೆರು ಹುಟ್ಟು ಶ್ರೀಮಂತರೇ ಅವರು. ಎಲ್ಲೂ ಹಣ ಮಾಡಬೇಕಂತ ಅವಶ್ಯಕತೆಯೂ ಅವರಿಗಿಲ್ಲ. ಆದ್ದರಿಂದ ಅವ್ರು ಹಣ ಮಾಡಿಕೊಳ್ಳುವುದೂ ಇಲ್ಲ. ನೀವು ಹೋಗಿ ಹಣ ಕೇಳಿದ್ರೆ ಹಣ ಕೊಡುವುದೂ ಇಲ್ಲ. ಆದರೆ ನಿಮ್ಮ ಕೆಲಸ ಉಂಟಲ್ಲ, ಯಾವ ಕೆಲಸ ಯಾವ ಟೈಮಲ್ಲಿ ಹೇಳಿ ಆ ಸಂದರ್ಭದಲ್ಲಿ ಅವರು ಕೆಲಸ ಮಾಡಿಕೊಡ್ತಾರೆ. ನಾನು 10:30 ಗಂಟೆ ರಾತ್ರಿಗೆ ಒಂದು ಫೋನ್ ಮಾಡಿದ್ದೆ ಅವರಿಗೆ. 10:30 ಗಂಟೆ ರಾತ್ರಿ ಫೋನ್ ಬ್ಯುಸಿ ಬರ್ತಾಯಿತ್ತು. 11:15 ಗಂಟೆ ರಾತ್ರಿ ನಾನು ಮಲ್ಕೊಂಡಿದ್ದೆ, ವಾಪಸ್ ನನಗೆ ಫೋನ್ ಮಾಡ್ತಾರೆ. ಯಾವ ರಾಜಕಾರಣ ಇದ್ದಾರೆ ರೀ ಇವತ್ತಿನ ದಿನದಲ್ಲಿ ಯಾರಿದ್ದಾರೆ? ಒಬ್ಬ 10:30 ಗಂಟೆ ರಾತ್ರಿ ನಾನು ಫೋನ್ ಮಾಡಿದವಾಗ 11:15 ಗಂಟೆಗೆ ವಾಪಸ್ ಫೋನ್ ಮಾಡ್ತಾರೆ ಅಂತ ಹೇಳಿದರೆ ಅವರಿಗೆ ಎಷ್ಟು ಜನರ ಮೇಲೆ ಕಾಳಜಿ ಇದೆ ಅಂತ ನಮ್ಗೆ ಗೊತ್ತಾಗ್ತದಲ್ಲ. ಹೀಗಿರುವಾಗ ಜಯಪ್ರಕಾಶ್ ಹೆಗಡೆಯನ್ನು ಬಿಟ್ಟು ಬೇರೆಯವ್ರಿಗೆ ನಾವು ಓಟಕ್ಕೆ ನಮ್ಮಷ್ಟು ಮೂಡರು ಯಾರಿದ್ದಾರೆ? ಸರ್, ನಿಮ್ಮಂತೆ ನಿಮ್ಮ ಮೀನುಗಾರ ಸಮುದಾಯದವರಿಗೆ ಈ ಒಂದು ಪ್ರಜ್ಞೆ ಇದೆಯಾ? ಇದೆ 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 ತುಂಬ ಇದೆ. ಏನಂತ ಹೇಳಿದರೆ ಸ್ವಲ್ಪ ನಮ್ಮ ಮೀನುಗಾರರು ಸ್ವಲ್ಪ BJPಯಲ್ಲಿ ಸ್ವಲ್ಪ, ಯಾಕಂದರೆ BJP ಸುಳ್ಳು ಮುಗ್ಧರು ನಾವು. ನಮ್ಮ ಮೀನುಗಾರರು ಮುಗ್ಧರು, ಭಾಳಷ್ಟು ಕಷ್ಟಪಟ್ಟು ಮೀನುಗಾರಿಕೆ ಮಾಡಿ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋರು ನಾವು. ನಮ್ಮ ಮುಗ್ಧತೆಯನ್ನು BJPಯವರು ಉಪಯೋಗಿಸ್ಕೊಂಡ್ರು. ಬರೀ ಸುಳ್ಳು ಹೇಳಿ ಅದನ್ನು ನಮ್ಮ ಮೀನುಗಾರರು ನಂಬಿದ್ದಾರೆ. ಆದರೆ ಈ ಸಲ ಚೇಂಜ್ ಆಗಿದ್ದಾರೆ. ಮೀನುಗಾರಿಗೆಲ್ಲರಿಗೂ ಅರ್ಥ ಆಗಿದೆ, ಈ ಸುಳ್ಳಿಗೆ ನಾವು ಬಲಿಪಶು ಆಗಬಾರ್ದು. ಯಾಕಂತ ಹೇಳಿದ್ರೆ ನಮ್ಮ ಶ್ರೀನಿವಾಸ್ ಪೂಜಾರಿ ಅವರು, ನಾನು ನೇರವಾಗಿ ಹೇಳ್ತೇನೆ, ಶ್ರೀನಿವಾಸ್ ಪೂಜಾರಿ ಅವರು ಫಿಶರೀಸ್ ಮಿನಿಸ್ಟರ್ ಆಗಿದ್ದರು. ಜಯಪ್ರಕಾಶ್ ಹೆಗಡೆಯವರು ಕೂಡ ಫಿಶರೀಸ್ ಮಿನಿಸ್ಟರ್ ಆಗಿದ್ದರು. ಹಿಂದೆ ಶ್ರೀನಿವಾಸ್ ಪೂಜಾರಿ ಕೂಡ ಫಿಶರೀಸ್ ಮಿನಿಸ್ಟರ್ ಆಗಿದ್ದರು. ಏನು ಮಾಡಿದ್ದಾರೆ? ಶ್ರೀನಿವಾಸ್ ಪೂಜಾರಿ ಏನೂ ಮಾಡಲಿಲ್ಲ. ಫಿಶರೀಸ್ ಮಿನಿಸ್ಟರ್ ಆಗಿ ಏನೂ ಕೆಲಸ ನಮ್ಮ ಊರಿದು ಒಂದು 7 ಕೋಟಿ ರೂಪಾಯಿದೊಂದು ಹೂಳು ಎತ್ತುವುದೊಂದು ಯೋಜನೆ ಬಂತು, ಅದೂ ಕೂಡ ಮಾಡಿಸ್ಲಿಕ್ಕೆ ಆಗಲಿಲ್ಲ ಅವರಿಗೆ. ವಾಪಸ್ ಹೋಗಿದೆ ಹಣ. ಇಂಥ ಒಂದು ಜನಪ್ರತಿನಿಧಿ ಬೇಕಾ ನಮಗೆ? ಅದೇ ಜಯಪ್ರಕಾಶ್ ಹೆಗಡೆ ಇರುವಾಗ ಮೀನುಗಾರಿಕೆ ಕೆಲಸ ಆಗಿದೆ. ಹಂಗಾರಟ್ಟೆ ಜೆಟ್ಟಿ ಆಗಿದೆ, ಮಲ್ಪೆ 3ನೇ ಹಂತದ ಕಾಮಗಾರಿ ಆಗಿದೆ, ಗಂಗೊಳ್ಳಿಯಲ್ಲಿ ಆಗಿದೆ, ಹಲವಾರು ಕೆಲಸ ಮಾಡಿದ್ದಾರೆ. ನಾವು ಇಷ್ಟು ನೋಡಿದ್ರೆ ಸಾಕಲ್ಲ. ಹಾಗಾದರೆ ಮೀನುಗಾರರು ಮುಗ್ಧರಾಗಿದ್ದಿದ್ರು, ಈಗ ಮಾತ್ರ ಅವ್ರಿಗೆ ಗೊತ್ತಾಗಿದೆ ಯಾರು ಸುಳ್ಳು ಹೇಳ್ತಾರೆ, ಯಾರು ಕೆಲಸ ಮಾಡುವರು ಅಂತ ಅವ್ರಿಗೆ ಗೊತ್ತಾಗಿದೆ. ಪ್ರಬುದ್ಧರಾಗಿದ್ದಾರೆ. ಆದ್ದರಿಂದ ಅವರು ಈ ಸರಿ ಎಲ್ಲರೂ ಕೂಡ ಪೂರ್ತಿ ಹೇಳಲಿಕ್ಕೆ ಹೋದ. ಕೆಲವು BJP ಅವ್ರು ಇರ್ತಾರಲ್ಲ 100%, ನಾನು BJPಯಲ್ಲೇ ಇರುವ ಒಂದೇಳಿ ಒಂದು 10% ಇರ್ಬೋದು, 10-20%, ಅದೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಮೀನುಗಾರರು ಈ ಸಲ ಪ್ರಬುದ್ಧರಾಗಿದ್ದಾರೆ. ಜಾಸ್ತಿ ಸಂಖ್ಯೆಯಲ್ಲಿ ಜಯಪ್ರಕಾಶ್ ಹೆಗಡೆಗೆ ಓಟ್ ಹಾಕ್ತಾರೆ. ಜಯಪ್ರಕಾಶ್ ಹೆಗಡೆ ಗೆದ್ದೇ ಗೆಲ್ತಾರೆ. ಸರ್, ತಮ್ಮ ಹೆಸರು? ಶಾಂತಾರಾಮ್ ಶೆಟ್ಟಿ. ಸರ್, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಜಯಪ್ರಕಾಶ್ ಹೆಗಡೆಯವರಿಗೆ, ಶ್ರೀನಿವಾಸ್ ಪೂಜಾರಿ ಅವರಿಗೆ? ಜಯಪ್ರಕಾಶ್ ಹೆಗಡೆಯವರಿಗೆ. ಯಾಕಂದರೆ ಸರ್, ಅವರು ನಮಗೆ ಯಾವುದೋ ಪಕ್ಷ ಅಲ್ಲ ಸರ್, ಪಕ್ಷಕ್ಕಿಂತ ವ್ಯಕ್ತಿ ಮೇಲೆ ಸರ್, ವ್ಯಕ್ತಿ ನಮಗೊಂದು ಅಂದರೆ ಮೇನ್ ಅವರೇ ಸರ್. ಅವರು ಮುಂಚಿಂದು ಹಾಗೆ ಅಂದರೆ ಆವಾಗಲೂ ಹಾಗೆ ಜಯಪ್ರಕಾಶ್ ಹೆಗಡೆಯವರ ಬಗ್ಗೆ ನಂಗೆ ಸಿಕ್ಕಾಪಟ್ಟೆ ಅಭಿಮಾನ ಸರ್. ಇಲ್ಲಿ ಸೇತುವೆ ಬ್ರಿಡ್ಜು, ಆವಾಗ ಬ್ರಿಡ್ಜು ಇರಲಿಲ್ಲ. ನಾವು ಎಲ್ಲಿ ಸರ್, ನಂಚಾರಲ್ಲಿ ಬ್ರಿಡ್ಜ್ ಇರಲಿಲ್ಲ. ಇಲ್ಲಿ ನಾವು ಒಂದು 10 ಕಿಲೋಮೀಟ್ರ್ ಬಸ್ಸಿನಲ್ಲೋ ಅಥವಾ ಈ ಥರ ಇದು ದೋಣಿ ವ್ಯವಸ್ಥೆ ಇರಲಿಲ್ಲ. ಆವಾಗಲೇ 10 ಕಿಲೋಮೀಟ್ರ್ ಬಸ್ಸಿನಲ್ಲೇ ಹೋಗ್ತಿದ್ದೇವೆ. ಆವಾಗಲೂ ಭಾರಿ ಕಷ್ಟದಿಂದ ಅದು ಬ್ರಿಡ್ಜ್ ಆದ ಕಾರಣ ನಂಚಾರಿನಲ್ಲಿ ಫುಲ್ ಒಳ್ಳೆ ಬ್ರಿಡ್ಜ್ ಯಾರು ಮಾಡಿಸಿದ್ದಾರೆ ಸರ್? ಮೊನ್ನೆ ಜಯಪ್ರಕಾಶ್ ಹೆಗಡೆಯವರು. ಅದಕ್ಕೋಸ್ಕರ ಅವ್ರ ಮೇಲೆ ಅಭಿಮಾನ ಸರ್. ಅವರಿಗೆ ಸರ್. ಸರ್, ತಮ್ಮ ಹೆಸರು? ನನ್ನ ಹೆಸರು ಶಂಕರ್ ಕುಂದರ್ ಅಂತ, ಕೋಟ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಸರ್, ನೀವು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ಆಧಾರದಲ್ಲಿ ಮತವನ್ನು ಕೇಳ್ತೀರಾ? ಅಯ್ಯೋ, ನಮ್ಮದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ ಆಧಾರಗಿದ್ರೆ ಕೇಳಬೇಕಂತಿಲ್ಲ. ಯಾಕಂದರೆ 60 ವರ್ಷ ರಾಜಕೀಯದ ಅನುಭವ ಹೊಂದಂಥ ದೊಡ್ಡ ರಾಷ್ಟ್ರೀಯ ಪಕ್ಷ ನಮ್ಮದು. ಅಲ್ಲದೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ 130 ವರ್ಷ ಇತಿಹಾಸ ಇರುವಂಥ ನಮ್ಮ ಪಕ್ಷ. ಇದರಲ್ಲಿ ಇರುವಷ್ಟು ನಾಯಕರು ಬೇರೆ ಯಾವ ರಾಜಕೀಯ ಪಕ್ಷದಲ್ಲಿ ಇಲ್ಲ. ನಮ್ಮ ಪಕ್ಷ ಜಗತ್ತಿನಲ್ಲಿ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷ ನಮ್ಮದು. ಈ ಪಕ್ಷದ ನಾಯಕರು ಈ ದೇಶದ ಯೋಜನೆಗಳು, ಈ ದೇಶವನ್ನು ಅಭಿವೃದ್ಧಿಪಡಿಸುವಲ್ಲಿ ತಮ್ಮ ಸ್ವಂತ ನಿಲುವಿನಲ್ಲಿ ಈ ದೇಶವನ್ನು ಕಟ್ಟಿ ಬೆಳೆಸಿ ಉಳಿಸಿದ್ದಾರೆ. ಇದೇ ನಮ್ಮ ಹಕ್ಕು. ನಾವು ಪಕ್ಷದಲ್ಲಿ ಏನು ಕೆಲಸ ಮಾಡಿದ್ದೇವೋ ಅದು ಜನರಿಗೆ ತಲುಪಿದೆ. ಹಾಗೆ ಈ ಸಲದ ನಮ್ಮ ಲೋಕಸಭಾ ಚುನಾವಣೆ ನಮ್ಮ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆಯವರು ಸಚ್ಚಾರಿತ್ರವಂತ. ಈ ರಾಜ್ಯದಲ್ಲಿ ಒಬ್ಬ ದೊಡ್ಡ ರಾಜಕೀಯ ಮತ್ಸದಿ ಇವರು. ಎಷ್ಟವರೆಗೆ ಅಂತ ಹೇಳಿದರೆ ಇಡೀ ರಾಜ್ಯದಲ್ಲೇ ಒಬ್ಬ ಜಯಪ್ರಕಾಶ್ ಹೆಗಡೆ ಏನಂತ ಹೇಳಿದ್ರೆ ಯಾರತ್ರ ಕೇಳಿದ್ರೆ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅಭಿವೃದ್ಧಿ ಹರಿಕಾರ.
ಮೀನುಗಾರಿಕೆ ಸಚಿವರಾಗಿ ರಾಜ್ಯದ ಉದ್ದಗಲಕ್ಕೂ ಸಂಚರಿಸಿ ಮೀನುಗಾರಿಕೆ ಅಭಿವೃದ್ಧಿಪಡಿಸುವಲ್ಲಿ ಮೀನುಗಾರಿಕೆ ಸಚಿವರು ಏನು ಮಾಡ್ಬೋದನ್ನು ಮಾಡಿ ತೋರಿಸಿದ್ದಾರೆ. ಅದು ಅದರಲ್ಲಿ ಜಯ ಗಳಿಸಿದ್ದಾರೆ. ಹಾಗೆಯೇ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿ ಅದನ್ನು ಸಮರ್ಪಕವಾಗಿ ಮಾಡಿ ಈಗ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಎಲ್ಲಿಯೂ ನಮ್ಮ ಅಭ್ಯರ್ಥಿ ಸೋಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ 5 ಗ್ಯಾರಂಟಿಗಳು ಜನಜನಿತವಾಗಿದೆ. ಅದನ್ನು 8 ತಿಂಗಳಿಂದ ಫಲಾನುಭವಿಗಳು ಪಡೀತಾ ಇದ್ದಾರೆ. ಅದೇ ನಮಗೆ ಶ್ರೀರಕ್ಷೆ. ಅಲ್ಲದೆ ಜಯಪ್ರಕಾಶ್ ಹೆಗಡೆ ಅನ್ನೋರೊಬ್ಬರು ಗ್ಯಾರಂಟಿ ರಾಜಕೀಯ ವ್ಯಕ್ತಿ. ಹಾಗೆ 5 ಗ್ಯಾರಂಟಿಗಳು ಮತ್ತೊಂದು ಈ ಗ್ಯಾರಂಟಿ ಹೆಗಡೆಯವರ ಗ್ಯಾರಂಟಿ, ಒಟ್ಟು 6 ಗ್ಯಾರಂಟಿಗಳು ನಮ್ಮೊಂದಿಗಿದೆ. ನಾವು ಸಿದ್ಧವಾಗಿ 100ಕ್ಕೆ 100 ಗೆಲ್ತೇವೆ. ಅಲ್ಲದೆ ಈ ಸಲ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು 5 ಗ್ಯಾರಂಟಿಗಳು ಪುನಃ ರಾಷ್ಟ್ರೀಯ ಗ್ಯಾರಂಟಿಯನ್ನು ಘೋಷಿಸಿದೆ. ಅದು ಈಗಾಗಲೇ ಮನೆ ಮನೆ ತಲುಪಲಿಕ್ಕಿದೆ. ನಾವು ಈಗಾಗಲೇ ಪ್ರಚಾರ ಕಾರ್ಯ ಪ್ರಾರಂಭ ಮಾಡಿದೆವು. ಎಲ್ಲ ಕಡೆ ಪ್ರಚಾರಕ್ಕೆ ಹೋದಾವಾಗ ಮಹಿಳೆಯರಂತೂ ಎಲ್ಲರೂ ಈ ಸಲ ನಮಗೆ ಅನ್ನವನ್ನು ಕೊಟ್ಟಂಥ ಪಕ್ಷ ಅದು. ಆ ಪಕ್ಷಕ್ಕೆ ನಾವು ಮತವನ್ನು ಕೊಡದಿದ್ದರೆ ನಮಗೆ ದೇವರು ಒಳ್ಳೇದು ಮಾಡಲಿಕ್ಕಿಲ್ಲ ಅಂತ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಕಂಡಾವಾಗ ನಮ್ಮ ಜಯಪ್ರಕಾಶ್ ಹೆಗಡೆಯವರು ಲಕ್ಷಕ್ಕಿಂತ ಅಧಿಕ ಮತದಲ್ಲಿ ಗೆದ್ದು ಬರ್ತಾರೆ ಅನ್ನೋ ನಂಬಿಕೆ ನಮ್ಮೆಲ್ಲರಿಗೂ ಬಂದು ಹೋಗಿದೆ. ಈ ಸಲ ನಾವು ಜಯ ಗಳಿಸಿ ಸಿದ್ಧ. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಸಂಪ ಅಂತೇಳಿ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ನಿಂದ ಬಿಜೆಪಿಯಿಂದ ಶ್ರೀನಿವಾಸ್ ಪೂಜಾರಿ ಸ್ಪರ್ಧೆ ಮಾಡ್ತಿದ್ದಾರೆ. ನೀವು ಯಾರಿಗೆ ಮತ ಹಾಕ್ತೀರಾ? ನಾವು ಹಾಕೋದು ಜಯಪ್ರಕಾಶ್ ಹೆಗಡೆ ಅವರಿಗೆ. ಏನು ಕಾರಣ? ಅಂದರೆ ಅವ್ರು ತುಂಬ ನಮಗೆ ಹೆಲ್ಪ್ ಮಾಡಿದ್ರು, ಬಡ ಬಗ್ಗರಿಗೆ. ಆಮೇಲೆ ನಮ್ಮ ಹೆಂಗಸರಿಗೆ ಮಹಿಳೆಯರಿಗೆ ತುಂಬ ಉಪಕಾರ ಮಾಡಿದ್ರು ಅವರು. ನಮ್ಮ ಸಿದ್ದರಾಮಯ್ಯನವರು ಹೆಂಗಸರಿಗೆ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತಾಯಿದ್ರು. ಆಮೇಲೆ ಕರೆಂಟ್ ಬಿಲ್ ಫ್ರೀ ಕೊಡ್ತಾಯಿದ್ರು. ಅಕ್ಕಿನೂ ಕೊಡ್ತಾಯಿದ್ರು. ನಮ್ಗೆ ಅಕ್ಕಿ ಬಗ್ಗೆ ಹಣನೂ ಕೊಡ್ತಾಯಿದ್ರು. 5 kg ಅಕ್ಕಿ ಮತ್ತು ಉಳಿದಿದ್ದು ದುಡ್ಡು. ದುಡ್ಡು ಕೊಡ್ತಾಯಿದ್ರು. ಎಲ್ಲ ಬರ್ತಾ ಇದೆಯಾ? ಎಲ್ಲ ಕರೆಕ್ಟಾಗಿ ಬರ್ತಾಯಿತ್ತು ಸರ್ ನಮಗೆ. ಅದಕ್ಕೋಸ್ಕರ ಜಯಪ್ರಕಾಶ್ ಹೆಗಡೆ ಹಾಕ್ತೀರಾ? ಹೌದು, ಅವರು ನಮ್ಮ ಊರು ಮನೆಯವರು. ಅವರು ಒಳ್ಳೆ ಕೆಲಸ ಮಾಡಿದ್ರು ನಮ್ಮ ಊರಲ್ಲಿ. ಮೊದಲು ಶಾಸಕರಾಗಿದ್ದರು. ಒಳ್ಳೆ ಕೆಲಸ ಮಾಡಿದ್ರು ಅವರು. ಒಳ್ಳೆ ವ್ಯಕ್ತಿ ಅವರು, ಒಳ್ಳೆ ಗಣ್ಯ ವ್ಯಕ್ತಿ ಅವರು. ನಮಗೆ ಅವರಿಗೆ ಓಟ್ ನಮ್ಮದು ಖಂಡಿತವಾಗಿ ಅವ್ರದ್ದೇ. ಅವ್ರನ್ನ ಯಾವತ್ತೂ ಬಿಟ್ಟು ಕೊಡೋದಿಲ್ಲ ನಾವು. ಕಾರಣ ತುಂಬ ನಮ್ಗೆ ಹೆಲ್ಪ್ ಮಾಡ್ತಾಯಿದ್ರು. ಈಗ ನಾವೊಂದು ಕಷ್ಟ ಅಂತ ಅವ್ರ ಮನೆ ಬಾಗಿಲಿಗೆ ಹೋದರೆ ಯಾವತ್ತೂ ಬರೀ ಕೈಯಲ್ಲಿ ಅವ್ರು ನಮ್ಮನ್ನು ಕೊಡಲಿಲ್ಲ. ನಮ್ಮನ್ನು ನಿಜವಾಗಿ ಹೇಳ್ಬೇಕಂದ್ರೆ ನಂಗೆ ಬೆನ್ನು ಆಪ್ರೇಷನ್ ಆದಾಗ ನನಗೊಂದು 10 ವರ್ಷ ಹಿಂದೆ ನಾನು ಹೋಗಿದ್ದೆ. ಅಲ್ಲಿ 15,000 ಚೆಕ್ ಕೊಟ್ಟಿದ್ರು. ಅದಕ್ಕೋಸ್ಕರ ನಾವು ಹೇಳೋದು ಕಷ್ಟಕ್ಕಾಗಿದ್ದಾರೆ ಅವರು. ಅವ್ರು ಕೈ ಬಿಡೋದಿಲ್ಲ ನಾವು. ತಮ್ಮ ಹೆಸರು? ವಿಘ್ನೇಶ್ ಶೆಟ್ಟಿ ಚೇರ್ಕಾಡಿ ಅಂತೇಳಿ. ಸರ್, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಕಾಂಗ್ರೆಸ್ಸಿಗೆ ಬಿಜೆಪಿಗೆ? ನಮ್ಮದು ಕಾಂಗ್ರೆಸ್ಸಿಗೆ ಸರ್. ಏನು ಕಾರಣ? ಅಭ್ಯರ್ಥಿ ಒಳ್ಳೆದಿದ್ರು. ಕಾಂಗ್ರೆಸ್ ಪಕ್ಷದ ಈ ಬಾರಿ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಇದ್ದರು. ಒಂದು 20-30 ವರ್ಷದಿಂದ ಅವರು ಈ ಭಾಗದಲ್ಲಿ ಭಾಳಷ್ಟು ಕೆಲಸ ಮಾಡಿದ್ರು. ನಮ್ಮ ನೀಲಾವರ ಬ್ರಿಡ್ಜ್ ಇರ್ಬೋದು, ನಮ್ಮ ಮಡಿ ಬ್ರಿಡ್ಜ್ ಇರ್ಬೋದು, ಮತ್ತು ಎಲ್ಲ ಮನೆಗಳಲ್ಲಿ ಅವ್ರ ಹೆಸರು ಗೊತ್ತಿತ್ತು. ಈಗ ಯಾವುದೇ ಒಬ್ಬ ವ್ಯಕ್ತಿ ಹತ್ರ, ಚಿಕ್ಕ ಮಕ್ಕಳ ಹತ್ರ ಕೇಳಿದ್ರು ಜಯಪ್ರಕಾಶ್ ಹೆಗಡೆ ಯಾರಂತೇಳಿ ಗೊತ್ತಿತ್ತು. ಮತ್ತು ಭಾಳಷ್ಟು ಜಯಪ್ರಕಾಶ್ ಹೆಗಡೆಗೆ ಮತ ಹಾಕುವುದಕ್ಕಿಂತ ಯಾರ ಹತ್ರ ಹೇಳಿದ್ರು ಯಾಕೆ ಮತ ಹಾಕಬೇಕು ಅನ್ನೋದಕ್ಕಿಂತ ಯಾಕೆ ಹಾಕಬಾರ್ದು ಅನ್ನೋರೇ ಜಾಸ್ತಿ. ಅಂದರೆ ಅಷ್ಟು ಈ ಭಾಗದಲ್ಲಿ ಹೆಸರಿದೆ ಅವ್ರದ್ದು, ಜಯಪ್ರಕಾಶ್ ಹೆಗಡೆ ಅವ್ರದ್ದು. ಈಗ ಶ್ರೀನಿವಾಸ್ ಪೂಜಾರಿ ಅವರು ಸರಳ ಸಜ್ಜನ, ಬಡವ ರಾಜಕಾರಣಿ ಅಂತಲೇ ಹೇಳ್ತಾರೆ. ಅಭ್ಯರ್ಥಿಗಳು ಚುನಾವಣೆ ನಿಂತು ಕೂಡಲೇ ಬಡವ ಆಗೋದಕ್ಕಿಂತ ಚುನಾವಣೆ ನಿಲ್ಲೋದಕ್ಕಿಂತ ಮುಂಚೆ ನಾನು ಬಡವ ಅನ್ನಿಸ್ಕೊಳ್ಳೋದು ಒಂದು ಲೆಕ್ಕದಲ್ಲಿ ಒಳ್ಳೇದು ಅನಿಸುತ್ತೆ ನನಗೆ. ನಿಂತಾಗ ಅಭ್ಯರ್ಥಿ ನಿಂತ ಮೇಲೆ ನಾನು ಬಡವ ಅನ್ನೋದಕ್ಕಿಂತ ಮುಂಚೆ ನಾನು ಬಡವ ಅನ್ನೋದು ಒಳ್ಳೇದು. ಅದ್ರ ಮಟ್ಟಿಗೆ ನಮ್ದು ಈ ಸರಿ ಮಾತ್ರ ಜಯಪ್ರಕಾಶ್ ಹೆಗಡೆ ಅವರಿಗೆ ಮತ. ಸರ್, ತಮ್ಮ ಹೆಸರು? ಕುಶಾಲ್ ಶೆಟ್ಟಿ ಚೇರ್ಕಾಡಿ. ಸರ್, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಯಾರಿಗೆ ಮತ್ತು ಯಾಕೆ? ಈ ಸಾರಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮತ ಜಯಪ್ರಕಾಶ್ ಹೆಗಡೆ ಅವರಿಗೆ. ಯಾಕಂದರೆ ಸ್ಥಳೀಯರು ತುಂಬ ಉತ್ತಮ ಕೆಲಸ ಮಾಡಿದ್ದಾರೆ ಹಿಂದೆ ಮಿನಿಸ್ಟರ್ ಆಗಿದ್ದಾಗ. ಮತ್ತು ನಮ್ಮ ಕಾಂಗ್ರೆಸ್ ಗೌರ್ಮೆಂಟು ಬಡವರಿಗೆ ಪ್ರತಿಯೊಂದು ಮಹಿಳೆಯರಿಗೂ 2,000 ರೂಪಾಯಿ ಹಣ ಕೊಟ್ಟಿದ್ದಾರೆ. ಕರೆಂಟ್ ಬಿಲ್ ಫ್ರೀ ಇಟ್ಟಿದ್ದಾರೆ. ಅಕ್ಕಿ ಅನ್ನ ಭಾಗ್ಯ ಅಂತ ಹೇಳಿದ್ದು ಉಳಿದು ದುಡ್ಡನ್ನು ಸಾಕು ಅಕೌಂಟಿಗೆ ಹಾಕ್ತಾಯಿದ್ದಾರೆ. ಅಂತ ಯಾರೂ ಇಂಥ ಕೆಲಸ ಮಾಡಿದವರಿಲ್ಲ. ಆದ್ದರಿಂದ ಈ ಬಾರಿ ಕಾಂಗ್ರೆಸ್ ಗೌರ್ಮೆಂಟೇ ಬರಬೇಕು ಅಂತ ನನ್ನ ಅನಿಸಿಕೆ. ಸರ್, ಈಗ ಈ ಉಚಿತ ಗ್ಯಾರಂಟಿಗಳು ಕೊಡ್ತಾ ಇದ್ದಾರಲ್ಲ, ಅದೆಲ್ಲ ಕೊಟ್ಟರೆ ಜನ ಸೋಂಬೇರಿ ಆಗ್ತಾರೆ, ತಪ್ಪು ಅಂತಾರೆ. ಇಲ್ಲ, ಅದು ಆಗೋದೇ ಇಲ್ಲ. ಆ ಥರ ಕೊಡೋದ್ರಿಂದ ಎಷ್ಟೋ ಜನ ಮನೆಯಲ್ಲಿ ತುಂಬ ವಯಸ್ಸಾದವರಿದ್ದಾರೆ, ಅವರಿಗೆಲ್ಲ ತುಂಬ ಉಪಯೋಗ ಬಂದಿದೆ. ಮತ್ತು ಕರೆಂಟ್ ಬಿಲ್ ಹೆವಿ ಬರ್ತಾಯಿದೆ, ಅದನ್ನು ಕೇಳುವರೇ ಇಲ್ಲ. ಮೊದಲು ರಸ್ತೆಗೆ ಕಾಮಗಾರಿ ಅಂತೇಳಿ ದುಡ್ಡು ಹಾಕಿ ಪಂಚಾಯತಿಯವರು ದುಡ್ಡು ಮಾಡೋದು ಬಿಟ್ಟರೆ ಏನು ಉಪಯೋಗಕ್ಕಿಲ್ಲ. ಚೇರ್ಕಾಡಿ ಒಂದು ಸಾಲಿದೆ, ಸಣ್ಣ ಹೊಳೆ ಇದೆ. ರೈತರಿಗೆ, ಗ್ರಾಮೀಣ ಪ್ರದೇಶ ಜನರಿಗೆ ಒಳ್ಳೆಯದಾಗಬೇಕಂತೇಳಿ ಡ್ಯಾಮ್ 10 ಡ್ಯಾಮ್ ಮಾಡಿದ್ದಾರೆ. ಒಬ್ಬರಿಗೂ BJP ಗೌರ್ಮೆಂಟ್ ಒಬ್ಬರಿಗೂ ಉಪಯೋಗ ಇಲ್ಲ, ಹಲಗೆ ಜೋಡಣೆ ಮಾಡೋದೇ ಇಲ್ಲ. ಬೇಕಾದ್ರೆ ತೋರಿಸ್ತೀನಿ ಬನ್ನಿ. ಆದ್ದರಿಂದ ನಮ್ಮ ಮತ ಕಾಂಗ್ರೆಸ್ಸಿಗೆ. ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ರಾಧಾ. ರಾಧಾ,
ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಂದ ಜಯಪ್ರಕಾಶ್ ಹೆಗಡೆ ಮತ್ತು ಶ್ರೀನಿವಾಸ್ ಪೂಜಾರ್ BJPಯಿಂದ ನಿಂತಿದ್ದಾರೆ. ಇವರಿಬ್ಬರಲ್ಲಿ ಯಾರಾಗ್ಬೋದಮ್ಮ? ಜಯಪ್ರಕಾಶ್ ಹೆಗಡೆ ಜಯಪ್ರಕಾಶ್ ಹೆಗಡೆ ಹಾಕುವ. ಏನು ಕಾರಣ? ಏನು ಕಾರಣ? ಏನು ಕಾರಣ ಆಗಳಿಗೆಲ್ಲ ಅವ್ರದ್ದು ಅಲ್ಲ, ಒಂದು ಇಪ್ಪಗೆ ಜಾಗ ಎಲ್ಲ ಮಾಡಿದ್ದ ಅಲ್ಲ. ಮತ್ತು ರಾಜ್ಯ ಸರ್ಕಾರದ ಏನಾದರೂ ಗ್ಯಾರಂಟಿ ಯೋಜನೆ ನಿಮ್ಗೆ ತಲುಪಿದೆಯಾ? ನಮ್ಗಂತ ಗೊತ್ತಿಲ್ಲ. ದುಡ್ಡೇನಾದರೂ ಬರುತ್ತೆ? ಇಲ್ಲ ಅದು ಅದು ಈಗ 2 ವರ್ಷ ಇದು ಬತ್ತು. ಈಗ ಹೋದ ಈಚೆಗೆ ಗೃಹಲಕ್ಷ್ಮಿ ಹೌದು. ಮತ್ತು ಅಕ್ಕಿ ಬರುತ್ತಾ? ಅಕ್ಕಿ ಬತ್ತು. ಕರೆಂಟ್ ಬಿಲ್ ಫ್ರೀ ಇದೆಯಾ? ಹೌದು. ಇದೆಲ್ಲ ಯಾರು ಕೊಟ್ಟಿದ್ದು ಅಂತಂದ್ರೆ? ಯಾರು ಕೊಟ್ಟಿದ್ದು ನಂಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಸರ್ಕಾರ. ಸಿದ್ದರಾಮಯ್ಯ. ಕಾಂಗ್ರೆಸ್ ವೋಟ್ ಹಾಕ್ಬೋದಾ? ಹಾಕ್ಬೋದು. ಸರ್, ತಮ್ಮ ಹೆಸರು? ಸುಕುಮಾರ್. ಸರ್, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಕಾಂಗ್ರೆಸ್ಸಿಗೆ BJPಗೆ? ಕಾಂಗ್ರೆಸ್ಸಿಗೆ. ಏನು ಕಾರಣ? ನಮ್ಮದು ಒಬ್ಬ ಉತ್ತಮ ರಾಜಕಾರಣಿ ಯಾರು? ಪ್ರಕಾಶ್ ಹೆಗಡೆ ಅವರು. ಹೌದು, ಅದು ಅವರ ಇದು ಅವರ ಇದಕ್ಕೆ ಯಾವ ಲೆಕ್ಕದವರು ಅಲ್ಲ. ಅವರು ಶ್ರೀನಿವಾಸ್ ಪೂಜಾರಿ ಅವರು ಯಾವ ಲೆಕ್ಕದವರು ಅಲ್ಲ. ಅವರು ಶ್ರೀನಿವಾಸ್ ಅವರು ಇಷ್ಟರ ತನಕ ಏನು ಅಂಥದ್ದೇನು ಒಳ್ಳೆ ಕೆಲಸ ಮಾಡಿದ್ದು ಏನು ನಾವೀಗ ನನಗೂ ವರ್ಷ ಕೂಡ 60-65 ಆಗಿದೆ. ಅವರು ಏನು ಇದನ್ನು ಮಾಡಿದ್ದೇನು ಅಂಥದ್ದು ಏನೂ ಕೆಲಸವನ್ನು ಮಾಡಿದ್ದಿಲ್ಲ ಅವರು. ಜಯಪ್ರಕಾಶ್ ಹೆಗಡೆ ಏನು ಮಾಡಿದ್ದಾರೆ? ಎಲ್ಲ ಅವರು ಉತ್ತಮ ಎಲ್ಲಿಯೂ ಕೂಡ ಅವರು ಒಬ್ಬ ಇದಾಗಲಿಕ್ಕಿಂತ ಮೊದಲು ಕೂಡ ಅವರು ಎಲ್ಲ ನಮಗೆ ಯಾವ ಒಂದು ಕೆಲಸ ಬೇಕಾದರೂ ಬೆಂಗಳೂರಿನಲ್ಲಿ ಬೇಕಾದರೂ ಕೂಡ ಅದನ್ನು ಅವರು ಮಾಡಿಕೊಡ್ತಿದ್ರು ಹೆಗಡೆ ಅವರು. ಸರ್, ನಿಮ್ಮೂರಿಗೆ ಏನು ಮಾಡಿದ್ದಾರೆ? ನಮ್ಮೂರಿಗೆ ಮಡಿ ಇದೆಲ್ಲ ನಮ್ಮೂರೆಲ್ಲ ಅದೆಲ್ಲ ಇದೇ ಊರಿನ ಅದೆಲ್ಲ ಇದರಲ್ಲಿ ಮಾಡಿದ್ದಾರೆ ಅವರು. ಏನು ಮಾಡಿದ್ದಾರೆ? ಅಲ್ಲ, ಮಡಿ ಸೇತುವೆ ಇದನ್ನೆಲ್ಲ ಅವರ ಇದರಲ್ಲಿ ಆಗಿದೆ. ಹೌದೌದು, ಅವರ ಪೀರಿಯಡ್ನಲ್ಲಿ ಅಷ್ಟು ಪರ್ಫೆಕ್ಟ್ ಇದ್ದರೂ ಅಬ್ಜೆಕ್ಷನ್ ಇದ್ದರೂ ಕೂಡ ಅದನ್ನು ಮಾಡಿಸ್ಕೊಂಡು ಹೋಗಿದ್ದಾರೆ. ಖಂಡಿತ ಆಗಿದೆ, ಖಂಡಿತ. ಅದು ಹೇಗೂ ಮಾಡ್ತಾರೆ. ಒಬ್ಬ ಉತ್ತಮ ರಾಜಕಾರಣಿ ಅವರು. ಓಟು. ಹೌದು. ಶಾಸಕರಾಗಿರ್ತಕ್ಕಂಥ ಶ್ರೀಯುತ ರಾಜೇಗೌಡರು ನಮ್ಮ ಜೊತೆಗಿದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ. ಸರ್, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಆಧಾರದ ಮೇಲೆ ಮತ ಕೇಳ್ತೀರಾ? ಕಾಂಗ್ರೆಸ್ ಪಕ್ಷ ಬದುಕನ್ನು ಮುಂದೆ ಇಟ್ಕೊಂಡು ರಾಜಕಾರಣ ಮಾಡಿರ್ತಕ್ಕಂಥದ್ದು ನಾವು ಭಾಳ ವರ್ಷಗಳಿಂದ ನೋಡ್ತಾ ಇದ್ದೇವೆ. ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಕೊಟ್ಟಿದೆ. BJP ಮತ್ತು ಕಾಂಗ್ರೆಸ್ಸಿಗೆ ನಾವು ಹೋಲಿಕೆ ಮಾಡೋದಾದರೆ, ಕಾಂಗ್ರೆಸ್ನವ್ರು ಏನು ಹೇಳಿದ್ದಾರೆ ಅದನ್ನು ಮಾಡಿ ತೋರಿಸಿದ್ದಾರೆ. BJPಯವರು ಹೇಳಿರ್ತಕ್ಕಂಥದ್ದೆಲ್ಲ ಬಹುತೇಕ ಸುಳ್ಳು. ನನಗೆ ಗೊತ್ತಿದ್ದಂಗೆ ಒಂದೂ ಸತ್ಯ ಇಲ್ಲ. ಬೇಕಾದರೆ ಎಳೆಯಾಗಿ ಅವ್ರು ಹೇಳಿರ್ತಕ್ಕಂಥದ್ದನ್ನು ಒಂದೊಂದಾಗೆ ನಾನು ಹೇಳಬಲ್ಲೆ. ಹಾಗಾಗಿ ನಾವು ಈ ದೇಶದ ಭವಿಷ್ಯದ ದೃಷ್ಟಿಯಿಂದ ಜನರಿಗೆ ಬದುಕನ್ನು ಕಟ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿದೆ, ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ಇನ್ಫ್ರಾಸ್ಟ್ರಕ್ಚರನ್ನು ಕೂಡ ಬದುಕಿಗೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ನ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ. ಸರ್, ಇದು ಕಾಂಗ್ರೆಸ್ ಏನು ಕೊಟ್ಟಿದೆ ಅಂತ ಹೇಳ್ತೀರಾ? ಕಾಂಗ್ರೆಸ್ಸು ಪ್ರಾರಂಭಿಕವಾಗಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡೋದ್ರಲ್ಲಿ ಕಾಂಗ್ರೆಸ್ ಪ್ರಮುಖ ಸ್ಥಾನವನ್ನು ವಹಿಸಿದೆ. ಅಲ್ಲಿಂದ ಪ್ರಾರಂಭ. ಆವಾಗ ನಮ್ಮ ಜನಸಂಖ್ಯೆ ಸುಮಾರು 45-50 ಕೋಟಿ ಜನಸಂಖ್ಯೆ ಇತ್ತು. ಅದಕ್ಕಿಂತ ಕಡಿಮೆ ಇರ್ಬೋದು. ಇವತ್ತು ನಮ್ಮ ಜನಸಂಖ್ಯೆ 140 ಕೋಟಿಗೂ ಮಿಗಿಲಾಗ್ತಾಯಿದೆ. ಆ 140 ಕೋಟಿ ಜನಸಂಖ್ಯೆಗೂ ಕೂಡ ಏನೇನು ಬೇಕು ಎಲ್ಲ ಮೂಲಭೂತ ಸ್ಟ್ರಕ್ಚರ್ಗಳು. ಈಗ ಗರೀಬಿ ಹಟಾವೋ ಅಂಥೇಳಿ ತಂದು ಬಡತನ ನಿರ್ಮೂಲನೆ ಕಾರ್ಯಕ್ರಮವನ್ನು ಜಾರಿಗೆ ತಂದರು. ಆಮೇಲೆ ಮಲಹೊರ ಪದ್ಧತಿ ಇತ್ತು ಹಿಂದೆ, ಅದರಿಂದ ವಿಮುಕ್ತಗೊಳಿಸಿದರು. ಹಳ್ಳಿಗಳಲ್ಲಿ ಶಾಲೆ ಕಟ್ಟಿದರು, ಆಸ್ಪತ್ರೆಗಳನ್ನು ಕಟ್ಟಿದರು, ಪಶುವೈದ್ಯ ಶಾಲೆಗಳನ್ನ ಕಟ್ಟಿದರು, ಅದರ ಇನ್ಫ್ರಾಸ್ಟ್ರಕ್ಚರ್ ಮಾಡಿದರು, ವಿದ್ಯುತ್ ಶಕ್ತಿನ ಕೊಟ್ಟರು. ರೈತರ ಉಪಯೋಗಕ್ಕೋಸ್ಕರ ಸಾವಿರಾರು ಲಕ್ಷಾಂತರ ಕೆರೆಗಳನ್ನು ದೇಶಾದ್ಯಂತ ಕೆರೆಗಳನ್ನು ಕಟ್ಟಿದರು. ಇವತ್ತು BJP ಬಂದಮೇಲೆ ಕೆರೆ ಕಟ್ಟೋದೋಗಲಿ, ಅದ್ರ ಹೂಳು ತಿಕ್ಸೋದಕ್ಕೂ ಇವತ್ತವರೆಗೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ವಿದ್ಯುತ್ ಶಕ್ತಿ ಉತ್ಪಾದನೆಗಳು ಕಾಂಗ್ರೆಸ್ ಇದ್ದಾಗ ಏನೇನು ಮಾಡಿದರು ಅದನ್ನು ಹೊರತುಪಡಿಸಿದರೆ ಇವತ್ತು ಒಂದೇ 1 ಮೆಗಾವಾಟ್ ವಿದ್ಯುತ್ ಉತ್ಪಾದನೆಗೆ ಎಲ್ಲೂ ಕ್ರಮ ಕೈಗೊಂಡಿಲ್ಲ. ಎಲ್ಲೂ ಬರೀ ಬಾಯಲ್ಲಿ ಹೇಳೋದು ಬಿಟ್ಟರೆ ರೈತರ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದರು. ಏನು ಡಬಲ್ ಆಗಲೇ ಇಲ್ಲ. ರೈತರು ದಿನನಿತ್ಯ ಆತ್ಮಹತ್ಯೆ ಸಂಖ್ಯೆ ಹೆಚ್ಚಾಗ್ತಾ ಉಂಟು. ರೈತರಿಗೆ ಯಾವುದೇ ಆತ್ಮಸ್ಥೈರ್ಯ ತುಂಬತಕ್ಕಂಥ ಯಾವುದೇ ಕೇಂದ್ರ ಸರ್ಕಾರದ ಯೋಜನೆಗಳಿಲ್ಲ. ಈಗ ಒಂದು ಕಡೆ ಮಾತಾಡಿದ ಕೂಡ ಕಿಸಾನ್ ಸನ್ಮಾನ್ ಅಂತಾರೆ. 6,000 ಕೊಟ್ಟು ಸಿಮೆಂಟಿಗೆ 18% GST, ಸಿಮೆಂಟಿಗೆ 28% GST, ಕಬ್ಬಿಣಕ್ಕೆ 18% GST. ಈ ಕಡೆ ಕೊಳ್ಳೆ ಹೊಡೆಯೋದು, ಆ ಕಡೆ ಭಿಕ್ಷೆ ಕೊಟ್ಟಂಗೆ ರೈತರಿಗೆ ಕೊಡೋದು. ಇದು ಅಲ್ಲ. ಅವ್ರು ಯಾಕೆ ಸುಳ್ಳು ಹೇಳಿದ್ರು ಅಂತ ಹೇಳ್ತೀನಿ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಕಪ್ಪು ಹಣ ತಂದು ನಾವು
ಬಡವ್ರ ಖಾತೆಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು. ಯಾರ ಖಾತೆಗೆ 1 ರೂಪಾಯಿನೂ ಬರಲಿಲ್ಲ. ಇದುವರೆಗೂ 1 ರೂಪಾಯಿ ಯಾರಿಗೂ ಬಂದಿಲ್ಲ. ಯುವಕರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. 2 ಕೋಟಿ ಅಲ್ಲ, 2,000 ಜನರಿಗೆ ಉದ್ಯೋಗ ಸೃಷ್ಟಿ ಮಾಡೋಂಥ ಯಾವುದೇ ಕಾರ್ಯಕ್ರಮಗಳನ್ನು ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಲ್ಲ. ಅದ್ರ ಜೊತೆಗೆ ನಾವೀಗ ಭಾಳಷ್ಟು ಚರ್ಚೆ ಮಾಡ್ತಿದ್ವಿ. ಗ್ಯಾಸು ಸಬ್ಸಿಡೈಸ್ ದರದಲ್ಲಿ ಗ್ಯಾಸ್ ಕೊಡ್ತೀವಿ ಅಂತ ಹೇಳಿದರು. ಎಲ್ಲ ಇಡೀ ದೇಶಾದ್ಯಂತ ಅಕೌಂಟ್ ಓಪನ್ ಮಾಡಿಸಿ ದುಡ್ಡು ಕಟ್ಕೊಂಡು ಅಕೌಂಟ್ ಓಪನ್ ಮಾಡಿಸಿದ್ರು. ಸಬ್ಸಿಡಿನ ನೇರವಾಗಿ ಅಕೌಂಟಿಗೆ ಹಾಕ್ತೀವಿ ಅಂತೇಳಿ. ಇದುವರೆಗೆ ಯಾರಿಗೂ 1 ರೂಪಾಯಿ ಹಣ ಬಂದಿಲ್ಲ, ಸಬ್ಸಿಡಿ ಹಣ. ಅದ್ರ ಬದಲು ಅವ್ರದ್ದೇ ಹಣ ಅಕೌಂಟ್ ಮೇಂಟೈನ್ ಮಾಡಿದ್ದು, ಅಕೌಂಟ್ ಖಾತೆಗೆ ಅವ್ರದ್ದೇ ದುಡ್ಡು ಹೋಗಿದೆ ಹೊರತು ಅವ್ರಿಗೆ ಯಾವುದೇ ಥರದ ಹಣ ಬರಲಿಲ್ಲ. ಆದರೆ ಕಾಂಗ್ರೆಸ್ಸು ಇದು ನನಗೆ ಭಾರತ ದೇಶ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲೇ ಒಂದು ಇತಿಹಾಸದ ತೀರ್ಮಾನ ಅಂತ ಹೇಳ್ಬೋದು. ಕಾಂಗ್ರೆಸ್ ಪೂರ್ವ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. 5 ಗ್ಯಾರಂಟಿ ಒಟ್ಟಾರೆ ಸೇರಿದರೆ ಸುಮಾರು 65-70 ಸಾವಿರ ಕೋಟಿ ರೂಪಾಯಿ ಆಗ್ತದೆ ಒಂದು ವರ್ಷಕ್ಕೆ. ಅದನ್ನು ಯಥಾವತ್ತಾಗಿ ಎಲ್ಲ ಒಂದು 2-3% ಅಕೌಂಟ್ ಸರಿ ಕೊಡದಲೆ, ಕೆಲವು ತಾಂತ್ರಿಕ ದೋಷಗಳಿಂದ ಬರದಲ್ಲೇ ಇರ್ಬೋದು, ಅವು ಕೂಡ ಬರೋಂತೆ ನಾವು ಮಾಡ್ತೀವಿ. ಪ್ರತಿಯೊಬ್ಬರ ಖಾತೆಗೂ ಹಣ ಬಂದಿದೆ. 5 ಭಾಗ್ಯಗಳು ಜನರಿಗೆ ಸಿಗ್ತಾ ಇದೆ. ಅದು ಕಾಂಗ್ರೆಸ್ ಕಾರ್ಯಕ್ರಮ. ಅದಕ್ಕೆ ಕಾಂಗ್ರೆಸ್ ಬದುಕನ್ನು ಕೊಟ್ಟಿದೆ. ಸರ್, ಈ ನಿಮ್ಮ 5 ಗ್ಯಾರಂಟಿಗಳು ಏನಿದೆ, ಲೋಕಸಭಾ ಚುನಾವಣೆಯನ್ನು ಅಲ್ಲಿವರೆಗೆ ಇರ್ತದೆ, ಮುಂದೆ ಇರುವುದಿಲ್ಲ ಅಂತ ಹೇಳ್ತಾರೆ. ಯಾವ ಆಧಾರದಲ್ಲಿ ಇರ್ತದೆ ಅಂತ ಹೇಳ್ತಾರೆ ತಾವು? ಈಗ ಯಾವುದೇ ಆಗಲಿ, ಈಗ ಕಳೆದ ಸರಿ ಘೋಷಣೆ ಮಾಡಿದ್ದೆ ಹೊರತು ಬಜೆಟಲ್ಲಿ ಇರಲಿಲ್ಲ, ಬಜೆಟಲ್ಲಿ ಪ್ರಾವಿಷನ್ ಮಾಡ್ಕೊಳ್ಳಿಲ್ಲ. ಆದರೂ ಇಮಿಡಿಯೇಟಾಗಿ ಯಾವ್ಯಾವ ಘೋಷಣೆ ಮಾಡಿದ್ರು ಅವಾಗ ಕೊಡ್ತಾ ಬಂದರು. ಮುಂದಿನ ವರ್ಷಕ್ಕೆ ಬಜೆಟಲ್ಲೇ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ, ಇಷ್ಟು ಕೋಟಿ ಹಣ ಭಾಗ್ಯಗಳನ್ನ ಕೊಡೋದಕ್ಕೋಸ್ಕರ ಅಂತ. ಅಷ್ಟು ಮಾಡಿ ಇವರು ಅಭಿವೃದ್ಧಿ ಕೆಲಸಕ್ಕೆ ದುಡ್ಡಿಲ್ಲ ಅಂತಾರೆ. 1200 ಚಿಲ್ಲರೆ ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಕ್ಕೂ ಕೂಡ ದುಡ್ಡಿಟ್ಟಿದ್ದಾರೆ ಈ ಸರಿ. ಅದ್ರ ಜೊತೆಗೆ ಸಾಲ ತೀರ್ಸೋ ಅಂಥದ್ದು, ಬೇರೆ ಬೇರೆ ಪ್ಲಾನ್ ಎಕ್ಸ್ಪೆಂಡಿಚರ್ ಯಾವುದಾದ್ರು ಏನು ಬೇಕು ಅತ್ಯಂತ ಉತ್ತಮವಾದಂಥ ಈ ವರ್ಷ ಸ್ವಲ್ಪ ಮಟ್ಟಿನ ಡಿಫಿಸಿಟ್ ಬಜೆಟ್ ಮಾಡಿದ್ದಾರೆ. ಅಂದರೆ ಅದು ಆ ಫೈನಾನ್ಸ್ದು ಒಂದು ನಿಯಮ ಇದೆ, ಆ ನಿಯಮವನ್ನು ಮೀರಿದ ಹಾಗೆ ಇವತ್ತು ಬಜೆಟ್ ಮಂಡನೆ ಮಾಡಿದ್ದಾರೆ. ಬಜೆಟಲ್ಲೇ ಪ್ರಾವಿಷನ್ ಮಾಡ್ಕೊಂಡಿರೋದ್ರಿಂದ ಬರೋದಿಲ್ಲ ಅನ್ನೋದು ಅವ್ರು BJP ಅವ್ರ ಅಪಪ್ರಚಾರ. ಏನು ಒಳ್ಳೇದು ಮಾಡೋಕ್ಕೆ ಹೋದ್ರೆ ಅದಕ್ಕೆ ಅಪಪ್ರಚಾರ ಮಾಡ್ತಾರೆ. ಇವತ್ತು ರೈತರಿಗೆ ನಾನು ಹೇಳಿದೆ, ಮುಂಚೆನೇ ಹೇಳಿದೆ, ಅವ್ರ ಆದಾಯನ ದುಪ್ಪಟ್ಟು ಮಾಡ್ತೀವಿ ಅಂತೇಳಿ ಎಲ್ಲಿ ಮಾಡಿದ್ದಾರೆ? ಇವತ್ತು ಯಾವುದೇ ಬೆಂಬಲ ಬೆಲೆ ಕೊಡಲಿಲ್ಲ ರೈತರಿಗೆ. ಗೊಬ್ಬರದ ರೇಟು, ರೈತರು ಉಪಯೋಗಿಸ್ತಕ್ಕಂಥ ರಸಗೊಬ್ಬರದ ರೇಟು ಗಗನಕ್ಕೆ ಹೋಯಿತು. ಅವ್ರು ಉಪಯೋಗಿಸ್ತಕ್ಕಂಥ ಎಲ್ಲ ಪರಿಕರಗಳು ಅವೆಲ್ಲವೂ ಅದ್ರ ಬೆಲೆಗಳು ಕೂಡ ಗಗನಕ್ಕೆ ಹೋಯಿತು. ಹಾಗಾಗಿ ಯಾವುದ್ರಲ್ಲಿ ಒಳ್ಳೇದು ಮಾಡಿದ್ದಾರೆ ಅಂತ ಬೇಕಲ್ಲ, ಯಾವುದರಲ್ಲೂ ರೈತ ಪರ ಕಾರ್ಯಕ್ರಮಗಳಿಲ್ಲ. ಇದೊಂದು ಕೊಳ್ಳೆ ಹೊಡೆಯೋ ಸರ್ಕಾರ BJP, ಜನರನ್ನ ಲೂಟಿ ಮಾಡೋ ಸರ್ಕಾರ. ಸರ್, ನಿಮ್ಮ ಅಭ್ಯರ್ಥಿಗೆ ಪೂರಕವಾಗುವಂಥ ಅಂಶ ಏನು, ಅವರೆಲ್ಲೇನಿದೆ? ನಮ್ಮ ಅಭ್ಯರ್ಥಿ ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿ, ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ. ಅವ್ರು ಯಾವುದಾದ್ರೂ ಒಂದು ಕೆಲಸವನ್ನು ಹಿಡಿದ್ರೆ ಅದನ್ನು ಛಲ ಬಿಡದಲ್ಲೇ ಮಾಡಿ ಮುಗಿಸ್ಕೊಟ್ಟಂಥ ಅನೇಕ ಉದಾಹರಣೆಗಳನ್ನು ನಾನು ಹೇಳಬಲ್ಲೆ. ಅತ್ಯಂತ ಪ್ರಾಮಾಣಿಕ ಅನ್ನೋದ್ರಲ್ಲಿ ಕೆಲವು ಚುನಾವಣೆಲೆಲ್ಲ ದುಡ್ಡು ತಗೊಂಡು ಓಟ್ ಹಾಕ್ತಾರೆ. ರಾಜ್ಯಸಭೆಗಳಿಗೆಲ್ಲ ಹೋಗೋಂಥ ಸಂದರ್ಭದಲ್ಲಿ 1 ಪೈಸನೂ ದುಡ್ಡು ತಗೊಂಡಲ್ಲೇ ಓಟ್ ಹಾಕಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತು. ಅವ್ರ ಹಿಂದೆ ಯಾವ ರೀತಿ ಇತ್ತು ಅದೇ ವ್ಯವಸ್ಥೆಯಲ್ಲಿದ್ದಾರೆ ಹೊರತು ಯಾವುದು ಭಾಳ ದೊಡ್ಡ ಐಷಾರಾಮಿ ಬಂಗ್ಲಾ ಆಗಲಿ ಅಥವಾ ಐಷಾರಾಮಿ ಜೀವನ ನಡೆಸಿದಂಥ ಉದಾಹರಣೆಗಳು ಅವ್ರಿಗಿಲ್ಲ. ಅವರು ಚಿಕ್ಕಮಗಳೂರಲ್ಲಿ ಸಂಬಂಧಪಟ್ಟಂಗೆ ಕಡೂರು ಟು BC ರೋಡ್ ಒಂದು ರಾಷ್ಟ್ರೀಯ ಹೆದ್ದಾರಿನ ಮಂಜೂರು ಮಾಡಿಸಿದರು. ಅದು ಕಡೂರಿಂದ ನಮ್ಮ ಮುಕ್ತಿಹಳ್ಳಿವರೆಗೂ ಆಗಿದೆ. ಅಲ್ಲಿಂದ ಮುಂದಕ್ಕೆ 1 ಅಡಿನೂ ಯಾರೂ ಟಾರ್ ಹಾಕಲಿಲ್ಲ BJPಯವರು 10-15 ವರ್ಷದಿಂದ. ಅದಕ್ಕೇನಾದ್ರು ಬೇಕಾದಂಥ DPR ಮಾಡಲಿಲ್ಲ, ಇನ್ನೂ ಲ್ಯಾಂಡ್ ಅಕ್ವಿಷನ್ ಮಾಡಲಿಲ್ಲ. ಮತ್ತು ರೈಲ್ವೆ ಚಿಕ್ಕಮಗಳೂರಿಗೆ ತರ್ತೀವಿ ಅಂತ ಶ್ರೀಮತಿ ಇಂದಿರಾ ಗಾಂಧಿ ಚಿಕ್ಕಮಗಳೂರು ಕಂಟೆಸ್ಟ್ ಮಾಡಿದಾಗ ಪ್ರಾಮಿಸ್ ಮಾಡಿದರು. ಅದನ್ನು ನೆನಪಲ್ಲಿ ಇಟ್ಕೊಂಡು ಚಿಕ್ಕಮಗಳೂರಿಗೆ ರೈಲ್ವೆ ಬರೋ ರೀತಿಯಲ್ಲಿ ಮಾಡಿದರು. ಇವತ್ತು ಅದೊಂದು ರೈಲ್ ಬಂದು ಹೋಗೋದು ಬಿಟ್ಟರೆ BJP ಬಂದಮೇಲೆ ಅಧಿಕಾರಕ್ಕೆ ಬಂದಮೇಲೆ ಯಾವುದೇ ಅಭಿವೃದ್ಧಿ ರೈಲ್ವೆಲ್ಲೂ ಕೂಡ ಆಗಲಿಲ್ಲ. ಹಾಗಾಗಿ ಇದನ್ನೆಲ್ಲ ಕಾಯಕವೇ ಕೈಲಾಸ ಅಂಥೇಳಿ ಏನು ಬಸವಣ್ಣವರ ವಚನ ಇದೆ, ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಜಯಪ್ರಕಾಶ್ ಹೆಗಡೆ ಅವರಿಗಿದೆ. ಹಾಗಾಗಿ ಮತ್ತು ವಿಶೇಷವಾಗಿ ನನ್ನ ಕ್ಷೇತ್ರದಲ್ಲಿ ಜಯಪ್ರಕಾಶ್ ಹೆಗಡೆ ಅವರಿಗೆ ಮತ ಯಾಚನೆ ಮಾಡದಿದ್ರು ಮತ ಕೊಡೋ ಅಂಥ ಮನಸ್ಥಿತಿಯ ಅನೇಕ ಸಾವಿರಾರು ಜನರಿದ್ದಾರೆ. ಅವ್ರ ಮನ ಗೆದ್ದಿದ್ದಾರೆ. ಪ್ರತಿಯೊಬ್ಬರಿಗೂ ಫೋನ್ ಅಟೆಂಡ್ ಮಾಡೋ ಅಂಥದ್ದು, ಯಾವುದೇ ಸಮಸ್ಯೆ ಹೇಳಿದರೆ ಇಮಿಡಿಯೇಟಾಗಿ ಸ್ಪಂದಿಸ್ತಕ್ಕಂಥ ಒಂದು ಹವ್ಯಾಸವನ್ನು ಅವರು ಮೈಗೂಡಿಸ್ಕೊಂಡಿದ್ದಾರೆ. ಅದು ಅವ್ರ ಗೆಲುವಿಗೆ ಪೂರಕ ಆಗ್ತದೆ. ಮತ್ತು ಒಂದು ಭಾಳ ಇಂಪಾರ್ಟೆಂಟ್ ಅಂದರೆ ಜಯಪ್ರಕಾಶ್ ಹೆಗಡೆಯವರ ಗೆಲುವಿದೆಯಲ್ಲ, ಅದು ನಮ್ಮೆಲ್ಲರ ಗೆಲುವು.
ಈ ನಮ್ಮಲ್ಲಿ ಅನೇಕ ಜಲ್ವಂತ ಸಮಸ್ಯೆಗಳಿದ್ದಾವೆ. ಅವನ್ನ ಪರಿಹಾರ ಮಾಡೋದಕ್ಕೆ ಜಯಪ್ರಕಾಶ್ ಹೆಗಡೆ ಅಂತ ಒಬ್ಬ ನಾಯಕ ಬರಬೇಕು. ಯಾಕೆಂದರೆ ಕೇಂದ್ರದಲ್ಲಿ ಗ್ರೀನ್ ಬೆಂಚಲ್ಲಿ ನಮ್ಮ ಸಮಸ್ಯೆ ಇದೆ, ಹಸಿರು ಪೀಠದಲ್ಲಿ ನ್ಯಾಯಾಲಯದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಅದು 401 ನೋಟಿಫಿಕೇಷನ್ ಇರ್ಬೋದು, ಡೀಮ್ಡ್ ಫಾರೆಸ್ಟ್ ಇರ್ಬೋದು, ಮತ್ತು ಅರಣ್ಯ ಕಂದಾಯ ಇಲಾಖೆಯ ಒಂದು ಗಡಿ ಸರ್ವೆ ಮಾಡಿ ನಿಗದಿ ಮಾಡೋ ಅಂಥದ್ದು ಇರಬೇಕು. ಜಲ್ವಂತ ಸಮಸ್ಯೆ ಇದ್ದಾವೆ. ಅನೇಕ ವರ್ಷಗಳಿಂದ ಒತ್ತುವರಿ ಮಾಡಿ ಬದುಕು ಕಟ್ಕೊಂಡ್ರೆ ಬದುಕು ಇವತ್ತು ಬೀದಿಗೆ ಬರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅದಕ್ಕೆ ಪೂರಕವಾದಂಥ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ಕೈಗೊಂಡಿದೆ. 90 ಭಾಗ ಕಾರ್ಯಕ್ರಮ ಅದರಲ್ಲಿ ಆಗಿದೆ, ಇನ್ನೊಂದು 10 ಭಾಗ ಉಳಿದಿದೆ. ಜಯಪ್ರಕಾಶ್ ಹೆಗಡೆ ಅವರಂತ ಗೆದ್ದರೆ ಇಡೀ ಕ್ಷೇತ್ರದಲ್ಲಿ, ಇಡೀ ಜಿಲ್ಲೆಯಲ್ಲಿ ನಾವು ಅವ್ರ ಬದುಕಿಗೆ ಕಟ್ಕೊಡ್ತೀವಿ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಡ. ನಮ್ಮ ಭವಿಷ್ಯಕ್ಕೋಸ್ಕರ, ನಮ್ಮ ಬದುಕಿಗೋಸ್ಕರ, ಈ ದೇಶದ ಭವಿಷ್ಯಕ್ಕೋಸ್ಕರ ಜಯಪ್ರಕಾಶ್ ಹೆಗಡೆ ಅವ್ರನ್ನ ಗೆಲ್ಲಿಸ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥ ಕಳಕಳಿಯ ಮನವಿಯನ್ನು ಮಾಡಿ ದಯಮಾಡಿ ಜಯಪ್ರಕಾಶ್ ಹೆಗಡೆ ಅವ್ರಿಗೆ ವೋಟ್ ಹಾಕಿ ಅಂತೇಳಿ ನಾನು ಹೇಳ್ತೇನೆ. ಸರ್, ಲೋಕಸಭಾ ಚುನಾವಣೆ ನಡೀತಾ ಇದೆ. ದೇಶದ ಹಿತದೃಷ್ಟಿಯಿಂದ ಯಾವ ಪಕ್ಷದ ಅಗತ್ಯತೆ ಭಾರತಕ್ಕಿದೆ ಸರ್? ಒಂದು, ದೇಶಕ್ಕೆ ಭಾರಿ ಉಪಕಾರವನ್ನು ಮಾಡ್ತೇವೆ, ದೇಶವನ್ನು ಭಾರಿ ಗಟ್ಟಿಯಾಗಿ ಕಟ್ತೇವೆ ಅಂಥೇಳಿ ಭರವಸೆ ಜೊತೆಗೆ ಅಧಿಕಾರಕ್ಕೆ ಬಂದವರು 10 ವರ್ಷದಿಂದ ಈ ದೇಶದಲ್ಲಿ ಏನು ಎಡವಟ್ಟುಗಳು ಮಾಡಿದ್ದಾರೆ ಅನ್ನೋದು ನಮ್ಮ ಎದುರುಗಡೆ ರುಜುವಾತಾಗಿದೆ. ಒಂದು ನಿಯಮಬಾಹಿರವಾಗಿ ನೋಟ್ ನಿಷೇಧದ ಮುಖೇನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲಿಸ್ಟ್ಗಳಿಗೂ ಸಾಮಾನ್ಯ ನಾಗರಿಕರಿಗೂ ತೊಂದರೆ ಆಗುವ ರೀತಿಯಲ್ಲಿ ಮಾಡಿದರು. ಈ ದೇಶವನ್ನು ರಕ್ಷಣೆ ಮಾಡಬೇಕಾದಂತಹ ನಮ್ಮ ಸೈನಿಕರ ಯೋಜನೆಗಳಿಗೆ ಧಕ್ಕೆ ತರತಕ್ಕಂಥದ್ದು ಮಾಡಿದರು. ಮತ್ತು ಅವಾಸ್ತವವಾಗಿರ್ತಕ್ಕಂಥ ಅಗ್ನಿಪಥ್ ಯೋಜನೆಯನ್ನು ಮಾಡಿ 4 ವರ್ಷಗಳ ಸೈನಿಕ ಸೇವೆಯನ್ನು ಮಿತಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಅಷ್ಟು ಮಾತ್ರ ಅಲ್ಲ, ದೇಶದ ರಕ್ಷಣೆಗಾಗಿ ಇದ್ದಂತಹ ರಫೇಲ್ ಫೈಲಿನ ಕಡತಗಳು ಕಾಣೆ ಆಯಿತು. PM ಕೇರ್ಸಿಗೆ ನಿಧಿಯನ್ನು ಸಂಗ್ರಹ ಮಾಡಿ PM ಕೇರ್ಸಿನ ನಿಧಿಯ ಲೆಕ್ಕಾಚಾರವನ್ನು ಕೊಡಿ ಅಂತಂದರೆ ಅದು ಮಾಹಿತಿ ಹಕ್ಕು ವ್ಯಾಖ್ಯಾನದಿಂದ ಹೊರಗುಳಿದಿದ್ದೇವೆ ಅಂತ ಹೇಳಿದರು. ಈ ದೇಶದಲ್ಲಿ ಚುನಾವಣೆಗಳ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಬೇಕು ಅಂತ ಎಲ್ಲರೂ ಚರ್ಚೆ ಮಾಡ್ತಾಯಿದ್ರೆ, ಚುನಾವಣಾ ಭ್ರಷ್ಟಾಚಾರಕ್ಕೆ ಒಂದು ರಶೀದಿ ಕೊಡುವ ಮಾದರಿಯಲ್ಲಿ ಫಿನಾನ್ಸ್ ಆ್ಯಕ್ಟ್ 2017 ತಂದು ಆ ಮೂಲಕ ಚುನಾವಣಾ ಬಾಂಡ್ಗಳ ಮೂಲಕ ಕೊಟ್ಟಿ ಕಂಪನಿಗಳಿಂದ, ಅಕ್ರಮ ಕಂಪನಿಗಳಿಂದ, ಪಾಕಿಸ್ತಾನದ ಮಾಲೀಕತ್ವದ ಕಂಪನಿಗಳಿಂದನೂ ಸಹಿತ ಎಗ್ಗಿಲ್ಲದೆ ಹಣವನ್ನು ಸಂಗ್ರಹ ಮಾಡಿರ್ತಕ್ಕಂಥ ಅಪಕೀರ್ತಿ ಇದ್ದರೆ ದೇಶದಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಪಾಲಿಗೆ ಇದೆ. ಎಲ್ಲಿಂದ ಮಾಡಿದರು ಅಂತಂದರೆ, ದೇಶವನ್ನು ರಕ್ಷಣೆ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಒಂದು ನಿಯಮ ಇತ್ತು. ಅದೇನು ಅಂದರೆ, ಯಾವುದೇ ವಿದೇಶಿ ಕಂಪನಿಗಳ ಪಾಲುದಾರಿಕೆಯಿಂದ ಯಾವುದೇ ರಾಜಕೀಯ ಪಕ್ಷ ದೇಣಿಗೆಯನ್ನು ಸ್ವೀಕರಿಸಬಾರ್ದಂತಿತ್ತು. ಆ ನಿಯಮಕ್ಕೂ ತಿದ್ದುಪಡಿಯನ್ನು ತಂದು ವಿದೇಶಿ ಕಂಪನಿಗಳಿಂದ ಹಣವನ್ನು ಸ್ವೀಕಾರ ಮಾಡಿದ್ರು. ವಿದೇಶಿ ಕಂಪನಿಗಳು ಇಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳನ್ನು ಅಥವಾ ಅಧಿಕಾರದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳನ್ನು ಈ ರೀತಿಯಾದಂಥ ದೇಣಿಗೆಗಳ ಮೂಲಕ ಖರೀದಿಯನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಈ ದೇಶದ ಸಮಗ್ರತೆಯ ಪ್ರಶ್ನೆ ಏನು, ದೇಶದ ಸಾರ್ವಭೌಮತೆಯ ರಕ್ಷಣೆ ಹೇಗೆ? ಆದ್ದರಿಂದ ದೇಶಭಕ್ತರು ಅಂತ ಘೋಷಣೆಯನ್ನು ಕೂಗ್ಕೊಳ್ತಾ ಬಂದಿರತಕ್ಕಂಥ ಜನ ಈಗಲೂ ಸಹಿತ ಪುಲ್ವಾಮಾ ದಾಳಿಗೆ ಕಾರಣವಾಗಿರ್ತಕ್ಕಂಥ 350 kg RDX ಈ ದೇಶದೊಳಗೆ ಹೇಗೆ ಬಂತು ಗೊತ್ತಿಲ್ಲ. ಪುಲ್ವಾಮಾದಲ್ಲಿ ಬಲಿದಾನವಾದಂಥ ನಮ್ಮ ಸೈನಿಕರುಗಳ ಕುಟುಂಬಗಳಿಗೆ ನ್ಯಾಯ ಮರೀಚಿಕೆಯಾಗಿದೆ. ಮತ್ತು ಅಷ್ಟು ಜನರ ಸೈನಿಕರ ಸಾವಿಗೆ ಕಾರಣವಾಗಿರೋದು ಕೇಂದ್ರದಲ್ಲಿ ಆಡಳಿತದಲ್ಲಿರತಕ್ಕಂಥ ಸರ್ಕಾರ ಅನ್ನೋದನ್ನು ಬಿಟ್ಟು ಬೇರೆದೇ ಆದಂಥ ನೆರೇಷನನ್ನು ಕಟ್ಟುವ ಪ್ರಯತ್ನ ಮಾಡಿದ್ರು. ಆದ್ದರಿಂದ ಈ ಸರ್ಕಾರ ಏನಿದೆ ಇದು ಜನರನ್ನು ಉಮೇದು ಮತ್ತು ಉದ್ವೇಗಗಳಿಗೆ ದೂಡ್ತಕ್ಕಂಥ ಒಂದು ಸರ್ಕಾರವೇ ಹೊರತು ಜನರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಸರ್ಕಾರ ಅಲ್ಲ. ಚುನಾವಣೆಗೆ ಹತ್ತಿರದಲ್ಲಿರೋ ಸಂದರ್ಭದಲ್ಲಿ ಬೇರೆ ಬೇರೆ ಘೋಷಣೆಗಳನ್ನು ಕೊಡಿ, ಪೌರತ್ವ ಇತ್ಯಾದಿ ಕಾಯ್ದೆಗಳನ್ನು ತರೋ ಪ್ರಯತ್ನಗಳನ್ನು ಮಾಡಿದ್ರು. ಇವತ್ತು ಈ ದೇಶದ ಜನರಿಗೆ ಬೇಕಾಗಿರೋದು, ಈ ದೇಶದಲ್ಲಿ ನಾವೇನು ವಾಸ ಮಾಡ್ತಿದ್ದೀವಿ ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಪಾರ್ಸಿ ನಾವೆಲ್ಲರೂ ಭಾರತದ ಮಕ್ಕಳು. ಆದರೆ ನಮ್ಮನ್ನೇ ಒಡೆದಾಳ್ತಕ್ಕಂಥ ರೀತಿಯ ಪ್ರಯತ್ನವನ್ನು ಒಂದು ಆಡಳಿತದಲ್ಲಿರ್ತಕ್ಕಂಥ ಪಕ್ಷ ಮಾಡ್ತಾ ಇದೆ. ಹಾಗಾಗಿ ಈ ದೇಶಕ್ಕೆ ಜನರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಪಕ್ಷ ಬೇಕಾಗಿದೆ. ಆ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಪಕ್ಷ ಕಾಂಗ್ರೆಸ್, ಅರ್ಥಾತ್ ಇಂಡಿಯಾ ಒಕ್ಕೂಟ. ಇಂಡಿಯಾ ಒಕ್ಕೂಟ ಅಲ್ವಾ? ಇಂಡಿಯಾ ಒಕ್ಕೂಟ ಅಂತ ಹೆಸರಿಟ್ಟು ಕೂಡಲೇ ಇವ್ರಿಗೆ ಭಯ ಸ್ಟಾರ್ಟ್ ಆಯಿತು. ಭಾರತದ ಇಂಡಿಯಾ ಅರ್ಥಾತ್ ಭಾರತ್ ಅಂತ ನಮ್ಮ ಸಂವಿಧಾನದಲ್ಲಿದೆ. ಅದನ್ನೇ ಬದಲಾಯಿಸ್ತಕ್ಕಂಥ ಒಂದು ಮೂರ್ಖ ನಿರ್ಧಾರವನ್ನು ಸಹಿತ ಇವರು ಮಾಡಿದ್ರು ಅನ್ನೋದನ್ನು ನಾವು ಅರ್ಥ ಮಾಡ್ತೀವಿ. ಸರ್, ಈಗ ದೇಶ ಅಪಾಯದಲ್ಲಿದೆ, ಧರ್ಮ ಅಪಾಯದಲ್ಲಿದೆ ಅಂತೇಳಿ BJP ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಮೋದಿಗೆ ಓಟ್ ಕೊಡಿ ಅಂತ ಇದ್ದಾರೆ. ಸಂವಿಧಾನ ಅಪಾಯದಲ್ಲಿದೆ, ಕಾಂಗ್ರೆಸ್ಸಿಗೆ ಓಟ್ ಕೊಡಿ ಅಂತೇಳಿ ಕಾಂಗ್ರೆಸ್ಗರು ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವುದು ಸರಿ, ಯಾವುದು ಅಗತ್ಯತೆ ದೇಶದ ಹಿತದೃಷ್ಟಿಯಲ್ಲಿ? ಯಾವುದೇ ಧರ್ಮ ಅಪಾಯದಲ್ಲಿಲ್ಲ. ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥ ಹೊಣೆಗಾರಿಕೆ ರಾಜಕೀಯ ನೇತಾರರದ್ದಲ್ಲ. ಅದು ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಧರ್ಮಗುರುಗಳಿದ್ದಾರೆ, ಧರ್ಮ ಸುಧಾರಕರುಗಳಿದ್ದಾರೆ. ಇದು ಈ ದೇಶದ ಪರಂಪರೆ, ಈ ದೇಶದ ಸಂಸ್ಕೃತಿ. ಒಂದು ಹಿಂದೂ ಧರ್ಮದಲ್ಲಿ ಹಲವಾರು ಶಾಖೆಗಳು ಬಂದವು.
ಒಂದು ಹಿಂದೂ ಧರ್ಮದಲ್ಲಿ ಹಿಂದೂ ಧರ್ಮವನ್ನು ಪುನರುತ್ಥಾನ ಮಾಡಲಿಕ್ಕೆ ಶಂಕರಾಚಾರ್ಯರ ತತ್ವ ಸಿದ್ಧಾಂತ ಬಂತು, ಮಧ್ವಾಚಾರ್ಯರ ತತ್ವ ಸಿದ್ಧಾಂತ ಬಂತು, ರಾಮಾನುಜಾಚಾರ್ಯರ ತತ್ವ ಸಿದ್ಧಾಂತ ಬಂತು. ಅದೇ ರೀತಿಯಾಗಿ ಕನ್ನಡದ ನೆಲದಲ್ಲಿ ಭಕ್ತಿ ಪರಂಪರೆ ಪುರಂದರದಾಸರು ಬಂದರು, ಕನಕದಾಸರು ಬಂದರು, ಶರೀಫರು ಬಂದರು. ಈ ರೀತಿ ಎಲ್ಲರನ್ನೂ ಒಳಗೊಳ್ತಕ್ಕಂಥ ಒಂದು ಸಂಸ್ಕೃತಿ ಈ ದೇಶದಲ್ಲಿದೆ. ಧರ್ಮ ಅನ್ನುವಂಥದ್ದು ನಿಂತ ನೀರಾಗಬಾರ್ದು. ಹಾಗಾಗಿ ಸಂಕ್ರಾಂತಿ ನಾಟಕದಲ್ಲಿ ಲಂಕೇಶ್ ಒಂದು ಮಾತನ್ನು ಬಳಸ್ತಾರೆ. ಸಂಕ್ರಾಂತಿ ನಾಟಕದಲ್ಲಿ ಹಿಂದೆ ಬಸವಣ್ಣನವರು ಕಲ್ಯಾಣದ ಕ್ರಾಂತಿಯನ್ನು ಮಾಡಿದಾಗ, ಸಮಾಜವನ್ನು ಕಟ್ಟಬೇಕು ಅಂತ ಪ್ರಯತ್ನವನ್ನು ಮಾಡಿದಾಗ, ಆ ನಾಟಕದಲ್ಲಿ ಅಲ್ಲಿರ್ತಕ್ಕಂಥ ಜನ ರಾಜನ ಹತ್ರ ಬರ್ತಾರೆ, ಬಿಜ್ಜಳನ ಹತ್ರ, ಧರ್ಮಕ್ಕೆ ಅಪಾಯ ಇದೆ, ಧರ್ಮಕ್ಕೆ ಅಪಾಯ ಇದೆ ಅಂತ. ಆಗ ರಾಜ ಕೇಳ್ತಾನೆ, ಧರ್ಮದ ಕತೆ ಹಾಗಿರಲಿ, ಜನರಿಗೆ ಏನಾಗಿದೆ ಹೇಳು, ಧರ್ಮಕ್ಕೆ ಅಪಾಯ ಇದ್ದೇ ಇರುತ್ತೆ, ಜನರಿಗೆ ಏನಾಗಿದೆ ಹೇಳು ಅಂತ ಹೇಳ್ತಾರೆ. ಇವತ್ತು ಧರ್ಮ ಅಂದರೆ ಯಾರು? ಜನ. ದೇಶಮಂಟೆ ಮಟ್ಟಿ ಕಾದು ದೇಶಮಂಟೆ ಮನುಷ್ಯಲು ಅಂತಂದರೆ ಇದು ಅಪ್ಪರಾವ್ ಗುರ್ಜಡ ಹೇಳಿದ್ದು. ದೇಶ ಅಂತಂದರೆ ಧರ್ಮ ಅಂತಂದರೆ ಮನುಷ್ಯರು ಇಲ್ಲದೇ ಇರತಕ್ಕಂಥ ಧರ್ಮ ಯಾವುದ್ರಿ? ಮನುಷ್ಯರಿಗಾಗಿ ಒಂದು ಧರ್ಮ ಬೇಕು, ಮನುಷ್ಯರುಗಳಿಗಾಗಿ ಒಂದು ದೇಶ ಬೇಕು, ಮನುಷ್ಯರುಗಳಿಗಾಗಿ ಒಂದು ಸಂವಿಧಾನ ಬೇಕು. ಎಲ್ಲ ಮನುಷ್ಯರು ಒಟ್ಟಾಗಿ ಬಾಳೋದಕ್ಕೆ ಸಂವಿಧಾನ ಬೇಕು. ಸದ್ಯಕ್ಕೆ ಸಂವಿಧಾನ ನಮ್ಮ ಏಕೈಕ ಪರಮೋಚ್ಚವಾದಂಥ ಗ್ರಂಥ. ಸಂವಿಧಾನದ ಅಡಿಗಡೆ ನಾವೆಲ್ಲರೂ ಜಾತ್ಯತೀತರಾಗಿ ಪ್ರಜಾಪ್ರಭುತ್ವವಾದಿಗಳಾಗಿ ಇವನಾರವ ಎನ್ನಿಸದೆ ಇವನಮ್ಮವ ಅಂತ ಕರೆಸ್ಕೊಳ್ತಕ್ಕಂಥ ರೀತಿಯ ಬದುಕನ್ನು ನಡೆಸಬೇಕಾಗಿದೆ. ಆ ಬದುಕನ್ನು ನಡೆಸಿದ್ಲಿಕ್ಕೆ ಯಾರು ಅಪಾಯದಲ್ಲಿದ್ದಾರೆ ಅಂದರೆ BJPಯವರ ತತ್ವ ಸಿದ್ಧಾಂತ ಅಪಾಯದಲ್ಲಿದೆ. ಹಿಂದೂ ಧರ್ಮ ಆಗಲಿ ಅಥವಾ ಇನ್ನೊಂದು ಧರ್ಮ ಆಗಲಿ ಅಪಾಯದಲ್ಲಿಲ್ಲ. ಹಿಂದೂ ಧರ್ಮಕ್ಕೆ ಆಧಾರವಾಗಿರ್ತಕ್ಕಂಥದ್ದು ನಮ್ಮ ಉಪನಿಷತ್ತುಗಳು, ನಮ್ಮ ವಚನಕಾರರುಗಳು. ಹಿಂದೂ ಧರ್ಮಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಧಾರ್ಮಿಕ ಸುಧಾರಣವಾದಿಗಳು, ಭಕ್ತಿ ಪಂಥದವರು ಅವರೇ ಹೊರತು RSSನವರು ಅಲ್ಲ ಅನ್ನೋದು ತುಂಬ ಸ್ಪಷ್ಟವಾಗಿರ್ತಕ್ಕಂಥದ್ದು. ಆದ್ದರಿಂದ ರಾಮ ಭಜನೆ ಯಾರಿಗೆ ಕೊಟ್ಟಿದ್ದು? ಗಾಂಧಿ ತಾನೇ. ಈ ದೇಶದ ಒಂದು ರಾಜಕೀಯ ಚಳುವಳಿಯಲ್ಲಿ ರಾಮ ಭಜನೆಯನ್ನು ಮಾಡಿಕೊಂಡು ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಈಶ್ವರ ಅಲ್ಲ ತೆರೋ ನಾಮ ಅಂತ ಹೇಳಿಕೊಂಡು ಎಲ್ಲ ಜನರನ್ನು ಒಗ್ಗೂಡಿಸ್ಕೊಂಡು ಬ್ರಿಟಿಷರ ವಿರುದ್ಧ ಒಂದು ಚಳುವಳಿಯನ್ನು ಕಟ್ಟಿದವ್ರು ಯಾರು ಹೇಳಿ? ಅದು ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧಿ ಅವರಿಗೆ ಗುಂಡಿಟ್ಟವ್ರು ಯಾರು ಹೇಳಿ? ಅಷ್ಟೇ. ಇದರಿಂದ ಮುಂದೆ ಇನ್ನೇನು ಚರ್ಚೆ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ಸರ್, ಬಡವ ಭಾರಿ ಸಿಂಪಲ್ ವ್ಯಕ್ತಿ ಶ್ರೀನಿವಾಸ್ ಪೂಜಾರರು ಒಂದು ಬಾರಿ ಲೋಕಸಭಾ ಸಂಸದರಾಗಬೇಕು ಅನ್ನೋದು ಆಸೆ. ಈ ಬಗ್ಗೆ ಏನು ಹೇಳ್ತೀರಾ? ಯಾರು? BJPಯ ಅಭ್ಯರ್ಥಿ. BJPಯ ಅಭ್ಯರ್ಥಿಗಳಾದಂಥ ನಮ್ಮ ಕೋಟ ಶ್ರೀನಿವಾಸಣ್ಣ ಇದ್ದಾರಲ್ಲ, ಕೋಟ ಶ್ರೀನಿವಾಸಣ್ಣ ಹಿರಿಯರು. ಮಾತು ತುಂಬ ಬೆಲ್ಲದಂತಹ ಮಾತು, ಬೆಣ್ಣೆಯಂತಹ ಮಾತು. ಹಾಗಾಗಿ ಅವರು ಆ ಕಾರಣಕ್ಕಾಗಿ ಸಾರ್ವಜನಿಕ ರಂಗದಲ್ಲಿ ಅವರನ್ನು ಅನಂತಕುಮಾರ್ ಹೆಗಡೆ ಅವರಾಗಲಿ ಅಥವಾ BJPಯ ಬೇರೆ ಬೇರೆ ಕೂಗುಮಾರಿಗಳಿಗೆ ಹೋಲಿಸ್ಕೊಂಡ್ರೆ ಕೋಟ ಶ್ರೀನಿವಾಸ ಪೂಜಾರರು ಆಗ್ಬೋದು. ಆದರೆ ಅವರು ಅಂತರಂಗದ ನುಡಿಗಳಿದಾವಲ್ಲ, ಅದು ನಾನು ಹೀಗೆ ಇದೆ ಸಂವಿಧಾನಬದ್ಧವಾಗಿದೆ ಅಂತ ಹೇಳಲ್ಲ. ನನ್ನ ಪ್ರಶ್ನೆ ಏನು ಅಂತಂದರೆ, ಕೋಟ ಶ್ರೀನಿವಾಸ ಪೂಜಾರರು ಈಗಾಗಲೇ ವಿಧಾನ ಪರಿಷತ್ತಿನ ಸದಸ್ಯರು, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು. ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಅಂದರೆ ಒಂದು ಸಾಂವಿಧಾನಿಕವಾದಂಥ ಹುದ್ದೆಯನ್ನು ನಿರ್ವಹಿಸ್ತಿದ್ದಾರೆ. ಈ ಕರ್ನಾಟಕದಲ್ಲಿ ಸರ್ಕಾರ 4 ವರ್ಷ ಇನ್ನೂ ಅಧಿಕಾರದಲ್ಲಿರುತ್ತೆ. ಅವರಿಗೂ ಸಹಿತ 4 ವರ್ಷಗಳ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ನಿಮ್ಮೆಲ್ಲರ ಧ್ವನಿಯನ್ನು ಮೊಳಗಿಸ್ತಕ್ಕಂಥ, ಜನರ ಪರವಾಗಿ ಮಾತಾಡ್ತಕ್ಕಂಥ ಅಧಿಕಾರ, ಕೆಲಸ ಮಾಡ್ತಕ್ಕಂಥ ಅವಕಾಶ ಎಲ್ಲವೂ ಶ್ರೀನಿವಾಸ ಪೂಜಾರಿಗಿದೆ. ಆದರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಜಯಪ್ರಕಾಶ್ ಹೆಗಡೆ ಅವರಿಗೆ ಆ ರೀತಿ ಯಾವುದೇ ಸಂವಿಧಾನಿಕ ಹೊಣೆಗಾರಿಕೆ ಇಲ್ಲ. ಸಂವಿಧಾನಿಕ ಹೊಣೆಗಾರಿಕೆ ಏನಿತ್ತು ಅದನ್ನು ನಿರ್ವಹಿಸಿ ಈ ಕಡೆ ಬಂದಿದ್ದಾರೆ. ಸೊ ಆದ್ದರಿಂದ ಕೋಟ ಶ್ರೀನಿವಾಸಣ್ಣನವರ ಅಧಿಕಾರ ಹಾಗೇ ಇರಲಿ. ಅವರು ಲೋಕಸಭೆ ಚುನಾವಣೆಯಲ್ಲಿ ಸೋತರೂ ಸಹಿತ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ಮುಂದುವರಿಲಿ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಸಂಗತಿ ನಾನು ಹೇಳೋದೇನೆಂದರೆ, ಕೋಟ ಶ್ರೀನಿವಾಸ ಪೂಜಾರಿಯವರು ಈ ಹಿಂದೆ ಕೇಂದ್ರ ಸರ್ಕಾರ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ಅವಮಾನ ಮಾಡಿ ಅದನ್ನು ನಿರಾಕರಿಸಿ ವಾಪಸ್ ಕಳಿಸ್ತು. ಆವಾಗ ಕೋಟ ಶ್ರೀನಿವಾಸ ಪೂಜಾರಿಯವರು ಯಾಕೆ ಮಾತಾಡಲಿಲ್ಲ? ಧ್ವನಿ ಯಾಕೆ ಎತ್ತಲಿಲ್ಲ? ಒಂದು, ರೋಹಿತ್ ಚಕ್ರತೀರ್ಥ ನೇತೃತ್ವದ ಒಂದು ಎಡವಟ್ಟು ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ನಾರಾಯಣ ಗುರುಗಳ, ನಮ್ಮ ಕುವೆಂಪುರವರ ಪಠ್ಯವನ್ನು ಪುಸ್ತಕದಿಂದ ತೆಗೆದುಹಾಕ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿತು. ಆಗ ಯಾಕೆ ಕೋಟ ಶ್ರೀನಿವಾಸಣ್ಣ ಮಾತಾಡಲಿಲ್ಲ? ಇದು ನಮ್ಮ ಪ್ರಶ್ನೆ. ಮತ್ತು ಅವರಲ್ಲಿ ಉಸ್ತುವಾರಿ ಸಚಿವರಾಗಿದ್ದರು ಕೋಟ ಶ್ರೀನಿವಾಸಣ್ಣ. ಉಸ್ತುವಾರಿ ಸಚಿವರಾಗಿದ್ದಾಗ ಅಲ್ಲಿ ಜನ ಕೇಳಿದ್ರು, ನಮಗೆ ಬೆಳ್ತಿಗೆ ಕೊಟ್ಟರೆ ಆಗೋದಿಲ್ಲ, ಕುಚ್ಚಿಗೆ ಅಕ್ಕಿ ಕೊಡಿ, ನಮಗೆ ಊಟಕ್ಕೆ ಒಳ್ಳೆಯದಾಗ. ಕೋಟ ಶ್ರೀನಿವಾಸಣ್ಣ ಹೇಳಿದ್ರು ಏನಂತ, ಕುಚ್ಚಿಗೆ ಅಕ್ಕಿ ಇನ್ನು 1 ವಾರದೊಳಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಕುಚ್ಚಿಗೆ ಅಕ್ಕಿ ಪೂರೈಸಿ ಮಾಡ್ತೇನೆ ಅಂತೇಳಿ ಅಂತ. ಜನ ಉಪ್ಪಿನಕಾಯಿ ಮೀನು ಚಟ್ನಿ ಇಟ್ಕೊಂಡು ಕಾಯ್ತಾ ಇದ್ರು, ಕುಚ್ಚಿಗೆ ಅಕ್ಕಿ ಬರ್ತದೆ ಅಂತ. ಕೋಟ ಶ್ರೀನಿವಾಸಣ್ಣ ಇವತ್ತಿನವರೆಗೂ ಕುಚ್ಚಿಗೆ ಅಕ್ಕಿ ಕೊಡಲಿಲ್ಲ. ಈಗ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ಧ್ವನಿ ಎತ್ತಲಿ, ಈಗಿನ ರಾಜ್ಯ ಸರ್ಕಾರ ಕೇಳಲಿ, ಕುಚ್ಚಿಗೆ ಅಕ್ಕಿ ಕೊಡಿಸಿ ಅಂತ ಹೇಳಿ, ಒಳ್ಳೆಯದಾಗ್ತದೆ. ಆದ್ದರಿಂದ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಒಂದು ಸಾಂವಿಧಾನಿಕ ಹುದ್ದೆ ಇದೆ, ಅದರಲ್ಲಿ ಅವರು ಮುಂದುವರಿಲಿ. ಮತ್ತು ಅವರಿಗೆ ಇನ್ನೊಂದು ಭಾರಿ ಸಮಸ್ಯೆ ಇದೆ ಕೋಟ ಶ್ರೀನಿವಾಸ ಪೂಜಾರಿಗೆ. ಅವರು ನೋಡಿ, ಈಗಾಗಲೇ ಯಡಿಯೂರಪ್ಪನವರು ಅವ್ರ ಮೇಲೆ ಸಿಟ್ಕೊಂಡಿದ್ದಾರೆ. ಯಾಕೆಂದರೆ ಅವ್ರ ಮೊನ್ನೆ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ
ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಕರೆಸಿದ್ರು. ಹೇಳಿ ಕೇಳಿ ನಿಮ್ಗೆ ಗೊತ್ತಿದೆ, ಯಡಿಯೂರಪ್ಪನವ್ರನ್ನ ವಿರೋಧಿ ಟೀಮಿನ ನಾಯಕ ಯಾರು ಬಿ ಜೆ ಪಿ ಒಳಗೆ ಅಂದರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಸೊ ಕೋಟ ಶ್ರೀನಿವಾಸಣ್ಣ ಯಡಿಯೂರಪ್ಪನವ್ರ ವಿರುದ್ಧನೇ ಒಂದು ಸಂಚು ಮಾಡ್ತಿದ್ದಾರೆ ಅನ್ನೋದು ಕಾಣ್ತಾ ಇದೆ. ಹಾಗಾಗಿ ಮತ್ತೊಂದು ಗಂಭೀರವಾದ ಸಂಗತಿ ಏನು ಅಂತಂದರೆ, ಅವರು ಅಭ್ಯರ್ಥಿ ಆಗಬೇಕು ಅಂತ ಬಯಸಿರಲಿಲ್ಲ. ಅವರು ಕೋಟ ಶ್ರೀನಿವಾಸಣ್ಣ ಅವ್ರನ್ನ ಅಭ್ಯರ್ಥಿ ಮಾಡಿದ್ದು ಯಾರು ಅಂದರೆ ಶೋಭಕ್ಕ. ಹೆಂಗೆ ಅಭ್ಯರ್ಥಿ ಮಾಡಿದ್ರು ಅಂತಂದರೆ, ಶೋಭಕ್ಕ ಹೇಳಿದ್ರು, ನನ್ನನ್ನು ಯಾರ್ಯಾರು ಗೋ ಬ್ಯಾಕ್ ಅಂತ ಹೇಳಿದ್ದಾರೆ ಅವ್ರನ್ನ ಅಭ್ಯರ್ಥಿ ಆಗ್ಲಿಕ್ಕೆ ಬಿಡಲಿಲ್ಲ ನಾನು ಅಂದ್ರೆ. ಅದರ ಅರ್ಥ ಶೋಭಕ್ಕ ನಮ್ಮ ಕಲ್ಲಡ್ಕ ಪ್ರಭಾಕರ ಭಟ್ರ ಮುಖೇನ ಕೋಟ ಶ್ರೀನಿವಾಸಣ್ಣನವ್ರನ್ನ ಅಭ್ಯರ್ಥಿ ಮಾಡಿದ್ದಾರೆ. ಕೋಟ ಶ್ರೀನಿವಾಸಣ್ಣನವರು ನಮ್ಮ ಕ್ಷೇತ್ರದ ಜನರಿಗೂ ಉತ್ತರದಾಯಿ ಅಲ್ಲ. ಕೋಟ ಶ್ರೀನಿವಾಸಣ್ಣನವರು ಅವರ ಪಕ್ಷದ ಪದಾಧಿಕಾರಿಗಳಿಗೂ ಉತ್ತರದಾಯಿ ಅಲ್ಲ. ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, RSSನ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ವಿಚಾರಕ್ಕಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಯಾರಿದ್ದಾರೆ ಅವರಿಗೂ ಉತ್ತರದಾಯಿ ಅಲ್ಲ. ಅವರು ಉತ್ತರದಾಯಿ ಯಾರಿಗೆ ಅಂದರೆ ಶೋಭಕ್ಕ ಮತ್ತು ಕಲ್ಲಡ್ಕ ಪ್ರಭಾಕರ ಭಟ್ರಿಗೆ. ಆದ್ದರಿಂದ ಈ ಕ್ಷೇತ್ರದ ಜನ ಯೋಚನೆ ಮಾಡಬೇಕು. ಗೋ ಬ್ಯಾಕ್ ಅಂತ ಹೇಳಿ BJP ಕಾರ್ಯಕರ್ತರೇ ಹೊರ ಅಟ್ಟಿರ್ತಕ್ಕಂಥ ಶೋಭಕ್ಕನವರು ಹೆಗಲ ಮೇಲೆ ಕೈ ಇಟ್ಟು ನಿಲ್ಲಿಸಿರ್ತಕ್ಕಂಥ ಅಭ್ಯರ್ಥಿ ನಮಗೆ ಬೇಕಾ ಅನ್ನುವಂಥದ್ದನ್ನು ಯೋಚನೆ ಮಾಡಿ. ಸರ್, ಜಯಪ್ರಕಾಶ್ ಹೆಗಡೆ ಅವ್ರ ಮೇಲೆ ಏನು ನಿರೀಕ್ಷೆ ಇದೆ ಸರ್? ಒಂದು, ಜಯಪ್ರಕಾಶ್ ಹೆಗಡೆ ಅವರು ಏನು ಅಂತಂದರೆ, ಅವರು ಜನರಿಂದ ಪರೀಕ್ಷೆಗೆ ಒಳಗಾಗಿ ಆ ಪರೀಕ್ಷೆಯಲ್ಲಿ ಪಾಸಾದಂಥ ವ್ಯಕ್ತಿ. ಹೇಗೆ ಅಂತಂದರೆ, ಅವರು ನಾನು ವಿದ್ಯಾರ್ಥಿಯಾಗಿದ್ದಾಗ ಉಡುಪಿ ಲಾ ಕಾಲೇಜಿನಲ್ಲಿ ನಾನು ಅವಾಗ ಸ್ಟೂಡೆಂಟ್ ಆ್ಯಕ್ಟಿವಿಟೀಸಲ್ಲಿ ಕ್ರಿಯಾಶೀಲನಾಗಿದ್ದೆ. ಆಗ ಅವರು ಅಲ್ಲಿಯ ಉಸ್ತುವಾರಿ ಸಚಿವರಾದರು. ಆಗ ಉಡುಪಿ ಜಿಲ್ಲೆ ಆಯಿತು ಮತ್ತು ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರದ ಮಟ್ಟಿಗೆ ಅಥವಾ ಉಡುಪಿಯ ಮಟ್ಟಿಗೆ ಅಥವಾ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಒಬ್ಬ ಕ್ರಿಯಾಶೀಲ ಉಸ್ತುವಾರಿ ಸಚಿವರು ಅಂತ ಅವರು ಹೆಸರು ಪಡೆದರು. ಅದಾದ ನಂತರ ಅಭಿವೃದ್ಧಿ ಕಾರ್ಯಗಳು ಅದೇ ರೀತಿಯಾಗಾಯಿತು. ಉದಾಹರಣೆಗೆ ಇವತ್ತು ನಿಮಗೆ ಗಂಗೊಳ್ಳಿಯ ಬಂದರು ಅಭಿವೃದ್ಧಿ ಆಗಿದ್ದರೆ ಅದಕ್ಕೆ ಜಯಪ್ರಕಾಶ್ ಹೆಗಡೆ ಅವರು ಕಾರಣ. ಅದೇ ರೀತಿ ಹಂಗಾರಕಟ್ಟೆ ಜೆಟ್ಟಿ ಅದು ಏನಾರು ನಿರ್ಮಾಣ ಆಗಿದ್ದರೆ ಜಯಪ್ರಕಾಶ್ ಹೆಗಡೆ ಅವರು ಕಾರಣ. ಅವರ ಅಧಿಕಾರ ಅವಧಿಯಲ್ಲಿ 5,000 ಮೀನುಗಾರರಿಗೆ ಮನೆಗಳನ್ನು ತಂದು ಕೊಟ್ಟಿರ್ತಕ್ಕಂಥ ಏನಾದ್ರು ದಾಖಲೆ ಇದ್ದರೆ ಅದು ಜಯಪ್ರಕಾಶ್ ಹೆಗಡೆ ಅವ್ರ ಕಾರಣ. ಈಗಲೂ ಸಹಿತ ಒಂದು ಅಭಿವೃದ್ಧಿ, ಒಂದು ಪ್ರವಾಸೋದ್ಯಮಕ್ಕೆ ಅವರ ಮುನ್ಸೂಚನೆ ಹೇಗಿದೆ, ಮುನ್ನೋಟ ಹೇಗಿದೆ ಅಂದರೆ ನೀವು ಅಲ್ಲಿ ಹೋಗಿ ನೋಡಬೇಕು. ಯಾವುದು ಒತ್ತಿನಣೆ ಏನು ವ್ಯೂ ಪಾಯಿಂಟ್ ಇದೆ, ಜಯಪ್ರಕಾಶ್ ಹೆಗಡೆ ಅವ್ರ ಕಾಲದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಷ್ಟೇ ಅಭಿವೃದ್ಧಿ, ಆಮೇಲೆ ಏನೂ ಆಗಿಲ್ಲ. ಅಂದರೆ ಜಯಪ್ರಕಾಶ್ ಹೆಗಡೆಗೆ ಒಬ್ಬ ಅಭಿವೃದ್ಧಿಯ ನೋಟ ಇರತಕ್ಕಂಥ ವ್ಯಕ್ತಿ. ಮತ್ತು ಈ ಘಟ್ಟ ಪ್ರದೇಶಕ್ಕೆ ಬಂದಾಗ ಈ ಲೋಕಸಭೆ ಕ್ಷೇತ್ರ ಕರಾವಳಿ, ಮಲೆನಾಡು ಮತ್ತು ಬಯಲುನಾಡು 3 ವಿಭಿನ್ನವಾದಂಥ ಜನಸಂಸ್ಕೃತಿ, ಕೃಷಿ ಪರಂಪರೆ ಬದುಕಿರ್ತಕ್ಕಂಥ ಜಾಗ. ಇದಕ್ಕೆ 20 ತಿಂಗಳ ಅವಧಿಗೆ ಅವರು ಲೋಕಸಭಾ ಸದಸ್ಯರಾಗಿದ್ದರು. 20 ತಿಂಗಳ ಅವಧಿಗೆ ಅವರು ಏನು ಲೋಕಸಭಾ ಸದಸ್ಯರಾದರು, ಅದು ಈ ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಕ್ಷೇತ್ರ ಆದಮೇಲೆ ಸದಾನಂದ ಗೌಡರು ಇರ್ಬೋದು, ಶೋಭಕ್ಕನವರು ಇರ್ಬೋದು, ಅಥವಾ 20 ತಿಂಗಳ ಅವಧಿಗೆ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ಸಿನ ಸಂಸದರಾಗಿರ್ಬೋದು. ಇದನ್ನು ತುಲನೆ ಮಾಡಿದಾಗ ಜಯಪ್ರಕಾಶ್ ಹೆಗಡೆ ಅವರ ಓಡಾಟ, ಕ್ರಿಯಾಶೀಲತೆ, ಜನಸಂಪರ್ಕ, ಜನಪ್ರೀತಿ ಅನ್ನೋದು ಮುಖ್ಯವಾಗಿದೆ. ಶೋಭಕ್ಕ ಏನು ಮಾಡಿದ್ರು ಅಂತ ಗೊತ್ತಿದೆ. ಸದಾನಂದ ಗೌಡರು ಇಲ್ಲಿ ಸಂಸದರಾಗಿದ್ದವರು, ತದನಂತರ ಮುಖ್ಯಮಂತ್ರಿ ಆಗೋ ಅವಕಾಶ ಆಯಿತು. ಇಡೀ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗಾಗಲಿ ಅಥವಾ ವಿಶೇಷವಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಕ್ಷೇತ್ರಕ್ಕಾಗಲಿ ಸದಾನಂದ ಗೌಡರ ಕಾರಣಕ್ಕಾಗಿ ಇಂಥದ್ದೊಂದು ಯೋಜನೆ ಬಂದಿದೆ ಅಂತ ತೋರ್ಸೋಕ್ಕೆ ಸಾಧ್ಯನಾ? ಶೋಭಾ ಕರಂದ್ಲಾಜೆ ಅವ್ರ ಕಾರಣಕ್ಕಾಗಿ ಇಂಥದ್ದೊಂದು ವಿಶೇಷವಾದ ಯೋಜನೆ ಬಂದಿದೆ ಅಂತ ತೋರಿಸ್ಲಿಕ್ಕೆ ಸಾಧ್ಯನಾ? ಕೃಷಿ ಸಚಿವರಾಗಿದ್ದು ಸ್ವತಃ ಶೋಭಾ ಕರಂದ್ಲಾಜೆ ಅವರು. ಕಂಡು ಕೇಳಲಿದೆ ನೆರೆ ಬಂತು. ಇಲ್ಲಿಯ ರೈತರ ಬದುಕು ದುರ್ಬರ ಆಯಿತು. ಮಾನವ ಪ್ರಾಣಿಗಳ ಸಂಘರ್ಷದಿಂದ ರೈತರು, ಬಡವರು, ಕಾರ್ಮಿಕರು ಸಾವಿಗೀಡಾಗೋದಾಯಿತು. ಸಮಸ್ಯೆಗಳನ್ನು ಪರಿಹಾರ ಮಾಡೋದಿರಲಿ, ಕೊನೆ ಪಕ್ಷ ಸಾವಿಗೀಡಾದವ್ರ ಮನೆಗೆ ಬಂದು ಸಾಂತ್ವನ ಹೇಳ್ತಕ್ಕಂಥ ಕೆಲಸವನ್ನು ಶೋಭಕ್ಕ ಮಾಡಲಿಲ್ಲ. ಹಾಗಾಗಿ ಕೋಟ ಶ್ರೀನಿವಾಸಣ್ಣನವರು ಶೋಭಕ್ಕನವರ ಛಾಯಾ ಅಭ್ಯರ್ಥಿ. ಅವರ ನಿಷ್ಠೆ ಏನಿದ್ರು ಕಲ್ಲಡ್ಕ ಪ್ರಭಾಕರ ಭಟ್ರ ಕಡೆಗೆ ಮಾತ್ರ ಇರುತ್ತೆ. ಅವರ ನಿಷ್ಠೆ ಏನಿದ್ರು ಶೋಭಾ ಕರಂದ್ಲಾಜೆ ಅವರ ಕಡೆಗೆ ಮಾತ್ರ ಇರುತ್ತೆ. ಆದ್ದರಿಂದ BJPಯ ಕಾರ್ಯಕರ್ತರು, BJPಯ ಬೆಂಬಲವಾಗಿರ್ತಕ್ಕಂಥ ಅವರ ಪರಿವಾರ ಸಂಘಟನೆಯ ಕಾರ್ಯಕರ್ತರು ಸಹಿತ ಯಾರು ಗೋ ಬ್ಯಾಕ್ ಶೋಭಕ್ಕ ಅಂತ ಹೇಳಿದ್ರು ಅವರಿಗೆಲ್ಲ ಅನಿಸಿದೆ ಇದು ಶ್ರೀನಿವಾಸಣ್ಣನು ಸಹಿತ ಶೋಭಕ್ಕನ ನೆರಳು, ಆದ್ದರಿಂದ ಶ್ರೀನಿವಾಸಣ್ಣ ಬೇಡ ಅನ್ನುವಂಥದ್ದು. ಹಾಗಾಗಿ ಜಯಪ್ರಕಾಶ್ ಹೆಗಡೆ ಸಮರ್ಥನೀಯರು, ಆಡಳಿತಗಾರರು, ವಿದ್ಯಾವಂತರು, ವಿಚಾರವಂತರು, ಸಂಸದೀಯ ಪಟು, ಅಭಿವೃದ್ಧಿ ಪರವಾದ ರಾಜಕಾರಣಿ, ಜಾತ್ಯತೀತ ವ್ಯಕ್ತಿತ್ವವನ್ನು ಇಟ್ಕೊಂಡಿದ್ದಾರೆ ಅನ್ನೋದು ಈ ಚುನಾವಣೆಯಲ್ಲಿ ಭಾರಿ ಪ್ರಮುಖವಾದ ಪಾತ್ರವನ್ನು ಪಡೆಯುತ್ತೆ. ಖಂಡಿತವಾಗಿ ಜಯಪ್ರಕಾಶ್ ಹೆಗಡೆ ಅವರನ್ನ ಗೆಲ್ಲಿಸಬೇಕು ಅನ್ನುವಂಥ ಪ್ರಯತ್ನದಲ್ಲೇ ಇಡೀ ಕಾಂಗ್ರೆಸ್ಸಿನ ಪಕ್ಷ ಕೆಲಸ ಮಾಡ್ತಾ ಇದೆ. ನಮ್ಮ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 4 ಜನ ಕಾಂಗ್ರೆಸ್ಸಿನ ಶಾಸಕರಿದ್ದಾರೆ. ಉಡುಪಿ ಜಿಲ್ಲೆಯಲ್ಲೂ ಸಹಿತ ಕ್ರಿಯಾಶೀಲವಾಗಿರ್ತಕ್ಕಂಥ ಕಾಂಗ್ರೆಸ್ಸಿನ ಮುಖಂಡರಿದ್ದಾರೆ. ಇವರೆಲ್ಲರೂ ಸೇರಿ ಒಟ್ಟಾಗಿ ಜಯಪ್ರಕಾಶ್ ಹೆಗಡೆ ಅವ್ರನ್ನ ಗೆಲ್ಲಿಸುತ್ತೆ. ಮತ್ತು ಅಂತರ್ವಾಹಿಯಾಗಿ ಜನದ ನೆಲ, ಇಡೀ ಕರ್ನಾಟಕದ ಜನ ಕಾಂಗ್ರೆಸ್ಸಿನ ಗ್ಯಾರಂಟಿಯ ಯೋಜನೆ ಇದೆಯಲ್ಲ ಅದು ಹೇಳ್ತಾ ಇದೆ ಕಾಂಗ್ರೆಸ್ಸಿಗೆ ಗೆಲುವು ಗ್ಯಾರಂಟಿ ಅಂತ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಆದ್ದರಿಂದ ಜಯಪ್ರಕಾಶ್ ಹೆಗಡೆ ಅವರು ಗೆಲ್ತಾರೆ ಅನ್ನುವಂಥ ವಿಶ್ವಾಸ